ಈಗ ದರ್ಶನ್ ಸರ್ ಹೇಳಿದ್ದಾರೆ ಧರ್ಮ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ನೀವು ಫೈಟ್ ಮಾಸ್ಟ್ರು ಅಂತ ಹೇಳಿದ್ರು. ಅವಾಗ ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ತೆಲುಗು ಸಿನಿಮಾಗೆ ಹೋಗ್ಬೇಕಾಯ್ತು, ಆ ಡೇಟ್ ಇಲ್ಲದ ಕಾರಣ ಇನ್ನೊಬ್ರು ಬಂದು ಮಾಡೋದು. ಆ ಸೀಕ್ವೆನ್ಸ್ನ ಆಲ್ರೆಡಿ ನಾವು ಸೂರಿ ಸರ್ ಹತ್ರ ಹೋಗಿ ಮಾತಾಡಿದ್ದಿಲ್ಲ. ಅಫ್ಕೋರ್ಸ್ ನಾನು ಮಾಡಿರೋದನ್ನ ನಾನು ತೋರಿಸಿದ್ರೆ ಏನು ಬೇರೆಯವ್ರನ್ನ ನಾನು ತೋರಿಸ್ಕೊಂಡು ಕೂತ್ಕೊಳ್ತೀನಿ. ಎಕ್ಸಾಕ್ಟ್ಲಿ ಅಂತ ಹಣೆ ಬರೋ ನನಗೆ ಇಲ್ವೂ ಇಲ್ಲ. ಇದಕ್ಕೋಸ್ಕರ ಒಂದಷ್ಟು ಕಾಂಟ್ರವರ್ಸಿ ಮಾಡಿದ್ರು. ನಾನೇನು ಬೇರೆಯವ್ರ ಫೈಟ್ ಎತ್ಕೊಂಡು ಇವತ್ತರೆಗೂ ನೀವು ಪ್ರೂವ್ ಮಾಡ್ಬೋದಾಗಿತ್ತಲ್ಲ, ಅದೊಂದೇನೇ ಕಾಯ್ತಾ ಇದ್ರೆ ಜೀವನ ಪೂರ್ತಿ ಇಲ್ಲ ತಾನೆ. ಈ ಮಾಸ್ತಿ ಸಿನಿಮಾ ಆದಾಗ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸೂಸೈಡ್ ಮಾಡಬೇಕು ಅಂತ ಹೊರಟಿದ್ದೆ, ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಿದ್ದೆ. ನಾನು ಫಸ್ಟ್ ಆಫ್ ಆಲ್ ನಾನು ಇಲ್ಲವೇ ಇಲ್ಲ ಆ ಸೀನಲ್ಲಿ. ಯಾರೇ ಆಗಲಿ ಕರ್ಕೊಂಡೋಗ್ಬಿಟ್ಟು ಸುಮ್ಮನೆ ಮಾಡ್ಬಿಡು ಬಿದ್ದುಬಿಡು ಅಂತ ಯಾರೂ ಹೇಳೋದಿಲ್ಲ. ಅದು ಇವ್ರು 3 ಜನನೇ ಡಿಸೈಡ್ ಆಗ್ತಾರೆ, ನಾವಿಲ್ಲ ಹೆಲಿಕಾಪ್ಟರ್ ಜಂಪ್ ಮಾಡೋಣ, ರಿಯಲ್ ಆಗಿ ವಾಟರ್ ಹೋಗೋಣ. ಅವತ್ತೊಂದು ದಿವಸನೂ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ನಾವಾಗಲಿ ಒಪ್ಪೋದಿಲ್ಲ. ಒಂದು ತಪ್ಪೇನೋ ಒಂದು ನಮ್ಮ ನಿರ್ದೇಶಕರು ಮಾಡಿದ್ದು ಲೈವ್ ಮೀಡಿಯಾ ಕರ್ಕೊಂಡೋಗಿ ಅದೇ ಹೇಳ್ತಿಲ್ಲ, ಹಿಂಗೆ ಮಾತಾಡ್ತಿದ್ದ ಮೀಡಿಯಾ ಹಂಗೆ ಉಲ್ಟಾ. ಹಾಯ್ ಹಲೋ ನಮಸ್ಕಾರ, ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಲೈಫಲ್ಲಿ ಏನೇ ಮಾಡಿದ್ರೂ ಒಂದು ಅಡ್ವೆಂಚರ್ ಇರಬೇಕು ಅಂತ ಹೇಳ್ತಾರೆ. ಆದರೆ ಈ ಥರ ಅಡ್ವೆಂಚರ್ ಅಂತೂ ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ಬಿಗ್ಗೆಸ್ಟ್ ಅಡ್ವೆಂಚರೇ. ಶುರು ಮಾಡಿದ್ದು ಒಂದು ಆಟೋ ರಿಕ್ಷಾ ಡ್ರೈವರ್ ಆಗಿ. ಅದಾದಮೇಲೆ 1995ನೇ ಇಸ್ವಿಲಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಫೈಟ್ ಅಸಿಸ್ಟೆಂಟ್ ಆಗಿ ಬಂದು ಕಳೆದ 30 ವರ್ಷದಿಂದ ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಈ ಥರ ಯಾವ ವುಡ್ ಆದರೂ ತಗೊಳ್ಳಿ, ಒಟ್ಟಿನಲ್ಲಿ ಎಲ್ಲ ವುಡ್ಡಲ್ಲೂ ಇವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿರುವಂಥ ಇಡೀ ಭಾರತದ ಬಹಳ ಪಾಪ್ಯುಲರ್ ಆಗಿರುವಂಥ ಸ್ಟಂಟ್ ಮಾಸ್ಟರ್ ಯಾರು ಅಂದರೆ ನಮ್ಮ ರವಿವರ್ಮ ಸರ್. 2 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, 4 ಬಾರಿ ಸೈಮಾ, ಇದೇ ರೀತಿ ಎಷ್ಟೊಂದು ಪ್ರಶಸ್ತಿಗಳನ್ನ ಗೆದ್ದು ಇವತ್ತು ನಾನು ಮೈಸೂರಿನಲ್ಲಿ ಇವರ ಚೊಚ್ಚಲ ಡೆಬ್ಯೂ ಬಾಲಿವುಡ್ ಸಿನಿಮಾ ನಿರ್ದೇಶಕನಾಗಿ ನಿರ್ದೇಶನ ಮಾಡ್ತಿರುವಂಥ ಸಿನಿಮಾ ಬ್ಲೈಂಡ್ ಬಾಬು ಸೆಟ್ನಲ್ಲಿ ಅವ್ರ ಜೊತೆ ಮಾತುಕತೆ ಮಾಡೋಕ್ಕೆ ಬಂದಿದ್ದೀನಿ. ಸೊ ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಾ ಸರ್? ನಮಸ್ಕಾರ, ಐ ಆಮ್ ಗುಡ್ ಸರ್. ಹೇಳಿ ಸರ್. ಇದು ಮಜಾ ಸರ್, ಸೆಟ್ಟಲ್ಲಿ ನಾನು ಯಾವತ್ತೂ ಶೂಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಿಮ್ಮ ಶೋಗೆ ಒಂದು ಹೊಸ ಥರ. ಯೂಶಲಿ ನನ್ನ ಸ್ಟುಡಿಯೋದಲ್ಲಿ ಮಾಡೋ ಅಭ್ಯಾಸ, ಆದರೆ ಫಸ್ಟ್ ಟೈಮ್ ಒಂದು ಶೂಟಿಂಗ್ ಸೆಟ್ಟಲ್ಲಿ ಬಂದು ನಾನು ಮಾಡ್ತಿರೋದು ಇದೆ ಸರ್. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಸ್ಟರ್ ಬಗ್ಗೆ ನಾನು ಹೇಳಬೇಕಾಗಿರೋದು ಏನಂತಂದರೆ, ಫೈಟ್ ಎಲ್ಲ ಓಕೆ, ಆದರೆ ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ನೀವು ಅಷ್ಟೇ ಗೋವಿಂದ. ಆ ಥರ ಏನಿಲ್ಲ ಸರ್. ಏನಂತಂದ್ರೆ ಇವಾಗ ಜೀವನದಲ್ಲಿ ಎಷ್ಟೇ ಕಷ್ಟಪಡ್ತೀವಿ ಅಂತಂದರೆ ಊಟಕ್ಕೋಸ್ಕರ ಅಷ್ಟೇ. ಜನ ಊಟಕ್ಕೆ ಅಂತಂದ್ಬಿಟ್ಟು ಊಟನೇ ಅಂತಲ್ಲ, ಇವಾಗ ನಾವು ಏನೇ ನಿಮಗೆ ಚಿನ್ನ ಕೊಟ್ಟರು ಸಾಕು ಅಂತ ಹೇಳಲ್ಲ, ಬೇರೆ ಆಸ್ತಿ ಕೊಟ್ಟರು ಏನು ಕೊಟ್ಟರು ಸಾಕು ಅಂತ ಯಾರೂ ಹೇಳಲ್ಲ, ಇನ್ನೂ ಬೇಕು ಅಂತಲೇ ಹೋಗ್ತಾ ಇರ್ತಾರೆ. ಊಟ ಮಾತ್ರ ನೀಟಾಗಿ ಹೊಟ್ಟೆ ತುಂಬ ತಿಂದು ಸಾಕು ಅಂತಾರಲ್ಲ, ಅಷ್ಟೇ ಸಾಕು ನನಗೇನು ಬಿಡಿ. ಯಾಕಂದರೆ ಕೂತ್ಕೊಂಡಾಗ ಪಾಯಸ ಗುರು ಲೈಫಲ್ಲಿ ಹೇಳ್ತೀನಿ, ಈ ಇಂಟರ್ವ್ಯೂ ಆಗಕ್ಕೆ 3 ಬಟ್ಲು ಪಾಯಸ ಮೊನ್ನೆ ಆಗಿತ್ತು, ಇವತ್ತು ಇನ್ನೊಂದು ಬಟ್ಲು ಪಾಯಸ ಆಯಿತು. ನಾನು ವೆಜ್ಜು ಬಚಾವಾದೆ, ನಾನ್ ವೆಜ್ ಏನಾದರೂ ಆಗ್ಬಿಟ್ಟಿದ್ದಿದ್ರೆ ಇನ್ನಲ್ಲೇ ಗೋವಿಂದ ಅಂತ. ಸರ್, ಆಟೋ ರಿಕ್ಷಾ ಡ್ರೈವಿಂಗ್ ಡೇಸ್ ನೆನಪಿದೆಯಾ? 100% ಅದು ನನ್ನ ಮರ್ತರೆ ಇನ್ನು ಜೀವನದಲ್ಲಿ ಎಲ್ಲ ಮರ್ತಂಗೆ ನಾನು. ಹೆಂಗೆ ಅದು ಹೆಂಗೆ ಶುರು ಆಗಿದ್ದದು? ಅಂದರೆ ಅವಾಗಷ್ಟೇ ನನ್ನ ಎಜುಕೇಷನ್ 10th ಸ್ಟ್ಯಾಂಡರ್ಡ್ ಮುಗಿದಿತ್ತು. 10th ಸ್ಟ್ಯಾಂಡರ್ಡ್ ಮುಗಿದು ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗ್ಬೇಕು ಅಂತಂದರೆ ಸಣ್ಣ ಅಮೌಂಟ್, ಒಂದಷ್ಟು ಕಾಲೇಜಿಗೆ ಡೊನೇಷನ್ ಕಟ್ಟೋದು ಒಂದು ಇದಿತ್ತು. ಆಮೇಲೆ ನಮ್ಮ ತಂದೆ ಆಲ್ರೆಡಿ ರಿಟೈರ್ಡ್ ಆಗ್ಬಿಟ್ಟಿದ್ರು, ಇನ್ನೂ 2 ಹೆಣ್ಮಕ್ಳಿದ್ರು. ತಿರ್ಗಿ ಅದಾದಮೇಲೆ ಇನ್ನು ನಾನು ಆದಮೇಲೆ ನನ್ನ ತಮ್ಮ ಮನೇಲೆ ಒಂದು ಆಟೋ ರಿಕ್ಷಾ ಇತ್ತು. ಈ ಕಾಲೇಜಿಗೆ ಸೇರಿಸೋ ವಿಷಯದಲ್ಲಿ ಅದು ಇದು ಮಾತಾಡಿಕೊಂಡು ಕಾರ್ಪೊರೇಷನ್ ಸ್ಕೂಲಲ್ಲಿ ನಾನು ಓದಿದ್ದು. ತಿರ್ಗಿ ಅದೇ ಏನು ಮಾಡೋದು, ತಿರ್ಗಿ ಕಾರ್ಪೊರೇಷನ್ ಕಾಲೇಜಿಗೆ ಸೇರಿಸೋ ನಾನು ರೀತಿ ಅದು ಬಂದು ನೈಟ್ ಇತ್ತು. ನಂಗೆ ನೈಟ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಸರಿ, ಇನ್ನು ಬೇರೆ ಕಾಲೇಜ್ ಸೇರಬೇಕು ಅಂತಂದರೆ ಡೊನೇಷನ್ ಕಟ್ಟಬೇಕು, ಡೊನೇಷನ್ ಕಟ್ಟೋಕ್ಕೆ ದುಡ್ಡಿಲ್ಲ, ಹಾಗೆ ಹೀಗೆ ಅಂತೀವಿ. ಈ ಟೈಮ್ ಪಾಸ್ ಮಧ್ಯದಲ್ಲಿ ಏನು ಮಾಡ್ತಾಯಿದ್ದೆ ನಾನು, ಸುಮ್ಮನೆ ಏನಾದರೆ ನಮ್ಮ ಮನೇಲಿ ನಿಂತಿರೋ ಆಟೋ ಎತ್ಕೊಂಡು ಡೈಲಿ ಒಂದೊಂದು ರೌಂಡ್ ಆಡ್ತಿದ್ದೆ. ಅದೇನಾಗೋಯ್ತು, ಕರೆಕ್ಟಾಗಿ ಅದೇ ಟೈಮಲ್ಲೇ ನಮ್ಮ ಆಟೋ ಓಡ್ಸೋಕ್ಕೆ ಅಂತ ಒಬ್ಬ ಡ್ರೈವರ್ ಇರ್ತಿದ್ರು, ಅದಕ್ಕೆ ಬಾಡಿಗೆ ಕೊಡ್ತಾಯಿದ್ರು. ಅವ್ರು ಬರದೇ ಇರೋದ ಕಾರಣ ನಾನೇ ಹೋಗಿದ್ದೆ. 1 ವಾರ ಹೋದಾಗ ಏನಾಯಿತು, ಅವರು ಆವತ್ತೊಂದು ದಿವಸಕ್ಕೆ ಒಂದು ದಿವಸಕ್ಕೆ 60 ರೂಪಾಯಿ ಕೊಡ್ತಾಯಿದ್ರು, 60 ರುಪೀಸ್. ನಾನೇನು ಮಾಡಿದೆ, ಒಂದೇ ಸರಿ ನಮ್ಮ ಅಮ್ಮಂಗೆ ತೊಗೊಂಬಂದು 100 ರುಪೀಸು 150 ರುಪೀಸು ಆ ಥರ ಕೊಟ್ಕೊಂಬಂದು, ಆವಾಗ ಅವ್ರಿಗೂ ಹಂಗೆ ಒಂದು ಸೆಟ್ಟಾಗಿ ಹೋಗಿ ಸರಿ ಅದೇ ರೀತಿಯಿಂದ ಹಂಗೆ ಕಂಟಿನ್ಯೂ ಆಗೋಯ್ತು ಜೀವನ. ಬಟ್ ಡೋಂಟ್ ಯು ಥಿಂಕ್ ಸೊ, ಈ ನಿಮ್ಮ ಲೈಫ್ ಗ್ರಾಫ್ ನೋಡ್ತು ಅಂದರೆ ಸರ್, ನಾನು ಯಾಕೆ ಆ ಪದ ಅಡ್ವೆಂಚರ್ ಯೂಸ್ ಮಾಡಿದೆ ಅಂತಂದರೆ, ಎಕ್ಸ್ಟ್ರೀಮ್ಲಿ ಅಡ್ವೆಂಚರಸ್ ಆಗಿ ಇದೆ ಅನ್ಸಲ್ವಾ? ಹೌದು. ಬಿಕಾಸ್ ಅಂದರೆ ಎಲ್ಲಿ ಒಂದು 10th ಸ್ಟ್ಯಾಂಡರ್ಡು, ಎಲ್ಲಿ ಆಟೋ ಡ್ರೈವರು, ಆ್ಯಂಡ್ ಎಲ್ಲಿ ಒಂದು ಫೈಟ್ ಅಸಿಸ್ಟೆಂಟು, ಆಮೇಲೆ ಫೈಟ್ ಮಾಸ್ಟರ್ ಅಂದರೆ ಓಕೆ, ಸುಮಾರು ಜನ ಫೈಟ್ ಮಾಸ್ಟರ್ ಇದ್ದಾರೆ. ಬಟ್ ಫೈಟ್ ಮಾಸ್ಟರ್ಗಳಲ್ಲಿ ಹೆಸರು ಫಸ್ಟ್ ಅಂತ ಬರೋದೇ ರವಿವರ್ಮ ಮಾಸ್ಟರ್ ಅಂತ
ಎಂಥ ಒಂದು ನಾರ್ಮಲ್ ಜನರಿಗೂ ಬಿಹೈಂಡ್ ದಿ ಕ್ಯಾಮ್ರಾ ಟೆಕ್ನಿಷಿಯನ್ಸ್ಗಳ ಹೆಸರು ಭಾಳಷ್ಟು ಕಮ್ಮಿ ಜನಕ್ಕೆ ಗೊತ್ತಿರೋದು. ಬಟ್ ಎವ್ರಿ ಒನ್ ವಿಲ್ ನೋ ನೀವು ರವಿ ವರ್ಮಾ ಮಾಸ್ಟರ್ ಫೈಟ್ ಅಲ್ವಾ ಅಂತ ಹೇಳ್ತಾರೆ. ಅಲ್ಲಿಂದ ಟುಡೇ ಒಂದು ಬಾಲಿವುಡ್ಡಲ್ಲಿ ಒಂದು ಸಿನಿಮಾ ಡೈರೆಕ್ಷನ್ ಬರೋದಕ್ಕೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಅಡ್ವೆಂಚರಸ್. ಇದೆಲ್ಲ ಏನಂತಂದರೆ ನಮ್ಮ ತಂದೆ ತಾಯಿದ್ರ ಆಶೀರ್ವಾದ, ನನಗೆ ಕೆಲಸ ಕಲಿಸ್ಕೊಟ್ಟಂಥ ಗುರುಗಳ ಒಂದು ಬ್ಲೆಸ್ಸಿಂಗು, ಮತ್ತು ನಮ್ಮ ಮನೆ ದೇವರು ಮಾಯಮ್ಮ, ವರದರಾಜ ಸ್ವಾಮಿ, ಮತ್ತು ನಾನು ನಂಬಿರೋ ಬಾಬಾ. ಅಂದರೆ ಇದೆಲ್ಲರ ಜೊತೆಗೂ ನಮ್ಮದೇನಂತಂದರೆ ಎಲ್ಲಿ ನನಗೊಂದು ಚಾಲೆಂಜಿಂಗ್ ಬಂದಿದ್ದೇನು ಅಂತಂದರೆ ನಾವು ಯಾರಿಗೂ ಕಮ್ಮಿ ಇಲ್ಲ. ಸೂಪರ್. ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಇವಾಗ ನಮ್ಮ ಮಂಜು ಮಾಸ್ಟರ್ ಬೇರೆ ಅವಾಗ ಪೊಲೀಸ್ ಸ್ಟೋರಿ ಆಗೋಗಿತ್ತು. ನಾನು ಬಂದಾಗಲೇ ಪೊಲೀಸ್ ಸ್ಟೋರಿ ಸ್ಟಾರ್ಟ್ ಆಗ್ಬಿಟ್ಟು ನಮ್ಮ ಡೈರೆಕ್ಷನ್ ಸಕ್ಸಸ್ ಅವರು. ತಿರ್ಗಿ ಅದಾದಮೇಲೆ ಅವ್ರು ಇಲ್ದಿರೋ ಪೀಕ್ ಲೆವೆಲ್ಗೆ ಕೆ ಡಿ ವೆಂಕಟೇಶ್ ಅವರು ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡ್ಕೊಂಡಿದ್ದೆ. ಕೆ ಡಿ ವೆಂಕಟೇಶ್ ಅವರು ಒಂದು ರೇಂಜಿಗೆ ಬಿಸಿ ಒಂದು ಕಡೆ, ಇನ್ನೊಂದು ನಂಜುಂಡಿ ನಾಗರಾಜ್ ಅಂತ ಇದ್ರು, ಅವರು ಒಂದು ಕಡೆ ಬಿಸಿ. ಈ ಮಧ್ಯದಲ್ಲಿ ಏನಾಯಿತು, ಯಾವಾಗ ಥ್ರಿಲ್ಲರ್ ಮಂಜು ಅವ್ರು ಸಿಗಲ್ಲ ಅಂತ ಗೊತ್ತಾಯಿತು, ಹೊರಗಡೆಯಿಂದ ಮಾಸ್ಟರ್ಗಳು ಜಾಸ್ತಿ ಆಗಿದ್ರು. ಓಹೋ. ಎಲ್ಲ ಮಾತಿದ್ದಾರೆ, ಬರೀ ಚೆನ್ನೈಯಿಂದ ಒಂದಷ್ಟು ಜನ ಕರ್ಕೊಂಬರೋರು, ಬಾಂಬೆಯಿಂದ ರಾಮ್ ಶೆಟ್ಟರು ಅವರು ಇವ್ರನ್ನೆಲ್ಲ ಕರ್ಕೊಂಬರ್ತಾಯಿದ್ರು. ಸರಿ, ನೋಡ್ತಾ ನಾವು ಕೆ ಡಿ ಅವ್ರೆಲ್ಲ ಮಾತಾಡ್ಕೊತಾ ಇದ್ವಿ. ಇಲ್ಲ ನಾವು ಏನೋ ಮಾಡಿ ತೋರಿಸ್ಬೇಕು ಅನ್ನೋದು ಮಾಡ್ತಾ ಬಂದು. ಬಟ್ ನನಗೆ ಗೊತ್ತಿಲ್ಲದೇ ಸ್ಟಂಟ್ ಮಾಡ್ಬೇಕಾದ್ರೂ ಅಷ್ಟೇ, ಯಾರಾದರೂ ಒಂದು ಸ್ಟಂಟ್ ಮಾಡ್ತಾರೆ ಅಂತಂದರೆ ಚೆನ್ನೈಯಿಂದ ಕರ್ಸ್ಬಿಡು, ಒಂದು ಕಾರ್ ಪಲ್ಟಿ ಮಾಡ್ತಾರೆ ಅಂದರೆ ಚೆನ್ನೈಯಿಂದ ಕರ್ಸ್ಬಿಡು ಅನ್ನೋದು. ಬಟ್ ವೈ ಗೊತ್ತಿಲ್ಲ. ಅವಾಗೆಲ್ಲ ನಮ್ಮ ಜಾಲಿ ಮಾಸ್ಟರ್ ಅವರು ಇವರೆಲ್ಲ ಮಾಡಿದರು, ತುಂಬ ಜನ ಮಾಡೋರೆಲ್ಲ ಇದ್ದರು. ಬಟ್ ಆದ್ರೂ ಒಂದಷ್ಟು ದಿವಸ ಏನು ಮಾಡೋರು, ಎಲ್ಲ ಹೊರಗಡೆಯಿಂದನೇ ಕರ್ಸೋರು. ನಾನು ಅವಾಗ ಹೇಳಿದೆ ಕೆ ಡಿ ವೆಂಕಟೇಶ್ ಮಾಸ್ಟರ್ ಹತ್ರ, ಆಯ್ ಬೆಂಗಳೂರು ಅಂತ ಒಂದು ಸಿನಿಮಾ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಸರ್ ನಾವೇ ಕಾರ್ ಜಂಪ್ ಮಾಡ್ತೀವಿ ಅಂತ ಹೇಳಿ. ಬಟ್ ಅವತ್ತು ದಿವಸ ನನಗೆ ಅವ್ರು ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ಅಂಬಾಸಿಡರ್ ಕಾರ್ ನಾನು ಅವತ್ತು ಜಂಪ್ ಮಾಡಿದ್ದೆ. ರೋಡಲ್ಲಿ 3 ಪಲ್ಟಿ. ಬಟ್ ನನಗೆ ಗೊತ್ತಿಲ್ಲ, ಸೀದಾ ಹೋದೆ, ಸ್ಟೇರಿಂಗಲ್ಲಿ ಕೂತ್ಕೊಂಡೆ, ಬರೀ ಹಗ್ಗ ಕಟ್ಕೊಂಡಿದ್ದು, ಹಿಂಗೊಂದು ಹಗ್ಗ ಕಟ್ಕೊಂಡು ಹೀಗೊಂದು ಹಗ್ಗ ಕಟ್ಕೊಂಡಿದ್ದು, ಅದಕ್ಕೊಂದು ಬೆಲ್ಟ್ ಬರುತ್ತೆ, ಆ ಬೆಲ್ಟ್ ತೊಗೊಬೇಕು, ಏನೂ ಗೊತ್ತಿಲ್ಲ. ಆ ಡೋರ್ ಕಟ್ಕೋಬೇಕು, ಡೋರ್ ಕಟ್ಟಿಲ್ಲ. ಸೀದಾ ಹೋಗಿ ರ್ಯಾಂಪ್ ಹತ್ತಿಸ್ತೀನಿ, ಅದೇನಾಗುತ್ತೆ ನೋಡೋಣ ಅಂದ್ಬಿಟ್ಟು ಸೀದಾ ಹೋಗಿ ರ್ಯಾಂಪ್ ಹತ್ತಿಸಿದೆ ಅಷ್ಟೇ. ಬಟ್ ನನ್ನ ಒಂದು ಬ್ಯಾಡ್ ಲಕ್ಕು, ಒಂದು ಹಗ್ಗ ಕಟ್ಟಾಗಿ ಹೋಗಿ ನನ್ನ ಕಾಲು ಹೋಗಿ ಸ್ಟೇರಿಂಗಲ್ಲಿ ಲಾಕ್ ಆಗಿ ಒಳಗಡೆ ಹೋಗಿ ಉಲ್ಟಾ ಬಿದ್ದಿದ್ದೆ. ಅದೇನೋ ರೈಟ್ ಸೈಡ್ ಬಿದ್ದಿದ್ರೆ ಆಚೆ ಬರ್ತಿತ್ತು ನಮ್ಮ ಬಾಡಿ, ಗೊತ್ತಿಲ್ಲ. ಬಟ್ ಹಂಗೆ ಜೀವನದಲ್ಲಿ ಪ್ರತಿಯೊಂದು ಅಲ್ಲಿಂದ ಕಲ್ತ್ಕೊಂಡೇ ಬಂದಿದೆ. ಪ್ರತಿಯೊಂದು ನಾವು ಕಲ್ತ್ಕೊಂಡಿಲ್ಲ. ನಾನು ಯಾವ ಜಿಮ್ನಾಸ್ಟಿಕ್ ಕ್ಲಾಸ್ಗೆ ಹೋಗಿಲ್ಲ, ಯಾವುದೇ ಕರಾಟೆ ಕ್ಲಾಸ್ಗೆ ಹೋಗಿಲ್ಲ. ಬಟ್ ಎಲ್ಲ ಸಿನಿಮಾ ನೋಡೇ ನಾನು ಕಲ್ತಿದ್ದು. ಸರ್, ಬಟ್ ಯು ಆರ್ ನೋನ್ ಫಾರ್ ಆ್ಯಕ್ಚುಲಿ ಸ್ವಲ್ಪ ಅನ್ಕನ್ವೆನ್ಷನಲ್ಗೆ, ಅಂದರೆ ತುಂಬ ರಸ್ಟಿಕ್ಕಾಗಿ ಯು ಕಂಪೋಸ್ ಅಂತ ಗೊತ್ತಿರೋಂಥದ್ದು. ಲೈಕ್ ಯು ಸೆಡ್, ಅದು ನೋಡಿ ಕಲ್ತಿರೋದು ಅಂತಂದರೆ ವಾಸಂಟ್ ಯು ಆಲ್ವೇಸ್ ಲೈಕ್ ಒಂಥರ ಈ ಫಿಸಿಕಲಿ ಹೆಂಗೆ, ಹೌ ಡು ಯು ಬ್ಯಾಲೆನ್ಸ್ ಇಟ್, ಅಂದರೆ ಬಾಡಿನ ಹೆಂಗೆ ಅಂತ, ಅಂದರೆ ತುಂಬ ಈ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗ್ಬೋದು, ಏನೋ ಆಗ್ಬೋದು, ಸೋ ಮೆನಿ ಥಿಂಗ್ಸ್. ಬಟ್ ಸ್ಟಿಲ್ ಇಷ್ಟು ವರ್ಷ ಮಾಡಿದ್ರು ಫಾರ್ 30 years ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದ್ಯಾಟ್ ಈಸಿ ಅಂತ. ಹೌ ಡಿಡ್ ಯು ಬ್ಯಾಲೆನ್ಸ್ ಇಟ್? ಸರ್, ಏಟ್ ಆಗೋದು ಬಿಡೋದು ಭಗವಂತನ ಕೈಲಿದೆ. ನಮ್ಮ ಸೇಫಲ್ಲಿ ನಾವೇನು ಬೀಳ್ಬೋದು ಅನ್ನೋದು ನಮ್ಮ ಕೈಲಿರುತ್ತೆ ಅಷ್ಟೇ. ಅಷ್ಟು ಮೀರಿ ಬಿದ್ದಾಗ ಏಟಾಗುತ್ತೆ ಅಂದರೆ ಏನು ಮಾಡೋಕ್ಕಲ್ಲ. ಆ ಥರ ನೋಡೋಕೆ ಹೋದರೆ ನಾನು ಟೆಸ್ಟ್ ಕೊಡ್ಬೇಕಾದ್ರೆ, ಅಂದರೆ ಸ್ಟಂಟ್ ಯೂನಿಯನ್ ಸೇರೋಕ್ಕೆ ಒಂದು ಎಕ್ಸಾಮ್ ಮಾಡ್ತಾರೆ, ಬೀಳೋದು ಈ ಥರದೊಂದು ಪಾರ್ಕಲ್ಲಿ. ಓಹೋ. ಈಗ ನೀವು ನಂಬ್ತೀರ, ಈ ಗ್ರೀನ್ ಇದೆಯಲ್ಲ, ಈ ಗ್ರೀನ್ದು ಒಂದೊಂದು ಗೆಡ್ಡೆಗಳು ಥರ ಬರುತ್ತಲ್ಲ. ಒಂದು ಸರಿ ಒಂದು ಬ್ಯಾಕ್ ಫಾಲ್ ಮಾಡಿದಾಗಲೇ ಕರೆಕ್ಟಾಗಿ ಲಾಸ್ಟ್ ಒಂದು ಎಲ್ಬೋ ಇದು ಬೋನ್ಗೆ ಟಚ್ ಆಗಿ ಒಂದು ಬೋನ್ ಒಳಗಡೆ ಹೋಗ್ಬಿಟ್ಟು ನಾನು ಟೆಸ್ಟ್ ಕೊಟ್ಟು ನಂಬಲ್ಲ, ತೇವ್ಕೊಂಡು ಬಂದು ಆಟೋ ಹತ್ತಿ ಗುಟ್ಟಳಿಲಿ ಒಬ್ಬರು ಈ ಮಸಾಜ್ ಮಾಡೋರಿದ್ರು, ಅವ್ರ ಪಾಪ ಒಂದು ಕಾಲಿಲ್ಲ ಅವ್ರಿಗೆ, ಅವ್ರ ಹತ್ರ ಹೋಗಿ ಮಸಾಜ್ ಮಾಡಿಸ್ಕೊಂಡು ಅಲ್ಲಿ ಅದು ರಿಲೀಫ್ ಮಾಡಿಸ್ಕೊಂಡು ಬಂದಿದ್ದು. ಇವತ್ತಿಗೂ ನನಗೆ ಆ ಪೇನ್ ಇದೆ. ಬಟ್ ಚಾಲೆಂಜ್ ಏನಾದರೂ ಆಗಲಿ ಮಾಡಬೇಕು. ಈ ಮಧ್ಯದಲ್ಲಿ ನನಗೇನಾಯಿತು, ಒಂದಷ್ಟು ದಿವಸ ಶೂಟಿಂಗ್ ಹಿಂಗೆ ಹೋಗ್ತಾ ಬ್ಯುಸಿ ಆದಾಗ ಒಂದಷ್ಟು ನಮಗೂ ಕೆ ಡಿ ವೆಂಕಟೇಶ್ ಅವ್ರ ಕಡೆಯಿಂದ ಕೆಲಸ ಬರದೇ ಇರೋದು ಒಂದು ಸನ್ನಿವೇಶದಲ್ಲಿ ನಾನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು ಶೂಟಿಂಗ್ ಕಮ್ಮಿ ಆದಾಗ ಈ ಕೆನರಾ ರಿಕವರಿ ಏಜೆನ್ಸಿ ಅಂತ ಒಂದು ಕಂಪ್ನಿಯಲ್ಲಿ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ. ಓಹೋ, ಇದು ಬೇರೆ ಆಟೋ ರಿಕ್ಷಾಯಿಂದ ಇಲ್ಲಿಗೆ ಬಂದು ಮತ್ತೆ ಇದು ಕೆನರಾ ರಿಕವರಿ ಏಜೆನ್ಸಿ ಅಂತ ಒಂದು ಇಲ್ಲೇ ನಮ್ಮ ನಾಗಸಂದ್ರ ಸರ್ಕಲಲ್ಲಿರೋದು. ಅಲ್ಲಿ ಹೋಗ್ಬಿಟ್ಟು ಈ ಫೈನಾನ್ಸ್ ಕಟ್ಟದಿರೋ ಗಾಡಿಗಳೆಲ್ಲ ಒಂದಿಷ್ಟು ಇರ್ತವೆ, ಲೋನ್ ಕಟ್ಟಿರಲ್ಲ, ಆ ಗಾಡಿಗಳನ್ನ ಸೀಸ್ ಮಾಡ್ಕೊಂಬರೋದು. ಅವಾಗ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಅಬ್ಬಾಯಿನಾಡು ಅಭಿಮಾನವಲ್ಲ, ಅಬ್ಬಾಯಿನಾಡು ಸ್ಟುಡಿಯೋ, ಅದ್ರ ಹಿಂದೆಗಡೆ ಒಂದು ಗೋಡನ್ ಇತ್ತು ನಮ್ಮದು. ಓಪನ್ ಪ್ಲೇಸ್ ಏನಿಲ್ಲ, ಓಕೆನಾ. ಕಾರೆಲ್ಲ ತೊಗೊಂಬಂದು ಆ ಶೆಡ್ಗೆ ಹಾಕ್ಬೇಕು. ಡ್ರೈವಿಂಗ್ ಬರಲ್ಲ ನಿಮಗೆ, ಬೇಸಿಕ್ ಕಲ್ತಿದ್ದು ಡ್ರೈವಿಂಗ್ ಅಷ್ಟೇ ನಾನು. ಆ ಗಾಡಿ ಎತ್ಕೊಂಡು ಅಲ್ಲಿ ಓಪನ್ ಗ್ರೌಂಡ್, ಯಾರು ಕೇಳೋರೆಲ್ಲ ಹೇಳೋಲ್ಲ, ಸೀಸ್ ಮಾಡಿರೋ ಗಾಡಿಗಳನ್ನ ತೊಗೊಂಡು ಒಂದಷ್ಟು ಸ್ಕಿಡ್ ಮಾಡೋದು ಹೆಂಗೆ, ಯಾಕಂದರೆ ಶೂಟಿಂಗ್ ನೋಡ್ತಾ ಇದ್ನಲ್ಲ ಬೇರೆಯವ್ರಲ್ಲ. ಇವಾಗ ನಮ್ಮ ಗಾಡಿ ಕೊಡೋರು ಯಾರಲ್ಲ, ನಮ್ಮ ಹತ್ರ ಗಾಡಿಗಳಿಲ್ಲ, ಹೆಂಗೆ ಕಲಿಬೋದು ಅನ್ನೋದು ಅಲ್ಲೊಂದಷ್ಟು ನಾವು ಕಾರ್ ಸ್ಟಂಟ್ಗಳು ಕಲ್ತಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆ ಗಾಡಿ ಹೋಗಿ ಸ್ಕಿಡ್ ಮಾಡೋದು ಹೆಂಗೆ, ಬ್ರೇಕ್ ಹೊಡೆದ್ರೆ ಹೆಂಗೆ ಹೋಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ಆ ಥರದ್ದು ಒಂದು ಜಾಗದಲ್ಲಿ ಕಲ್ತು ತಿರ್ಗಿ ಅದಾದಮೇಲೆ ಆ ಥರದ್ದೆಲ್ಲ ಇಷ್ಟಪಟ್ಟು ನನಗೆ ಯಾರೋ ನಮ್ಮ ಜಾಲಿ ಅವರು
ಚಿರಂಜೀವಿ ಅವರಿಗೆ ಡೂಪ್ಲಿಕೇಟ್ಗೆ ಒಂದು ಸರಿ ಶೂಟಿಂಗ್ ಕರ್ಕೊಂಡು ಹೋದ್ರು ಅಣ್ಣಯ್ಯ ಅಂತ ಒಂದು ಸಿನಿಮಾಗೆ. ನಾನು ಎಸ್ಟಿಮ್ ಕಾರ್ ಓಡಿಸ್ತಾ ಇದ್ದೆ, ಅವ್ರು ಬಂದು ಟ್ರಕ್ ಓಡಿಸ್ತಾಯಿದ್ರು. ಈ ಥರ ಹೋಗ್ತಾ 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 ಹೆಜ್ಜೆ ಹೆಜ್ಜೆಲ್ಲೂ ಕಲ್ತ್ಕೊಂಡೇ ಹೋಗಿದ್ದು ಹೊರತು ಯಾವುದು ಕಲ್ತಿ ಬಂದಿಲ್ಲ ನಾನು. ಬಟ್ ಆದರೆ ಒಂದೇ ಒಂದು ಏನಂತಂದರೆ ಎಲ್ಲೂ ಮುಂದಿಟ್ಟಿದ್ದ ಹೆಜ್ಜೆ ಹಿಂದೆ ತೊಗೊಂಡಿಲ್ಲ ಅದಂತೂ ಗ್ಯಾರಂಟಿ ಸರ್. ಬಟ್ ನೀವು ಫಸ್ಟ್ ಟೈಮ್ ಎಲ್ಲರೂ ಹೋದಾಗ ಅಂದರೆ ಶುರು ಮಾಡಿದಾಗ ಯು ಫೆಲ್ಟ್ ನನಗೆ ತುಂಬ ನರ್ವಸ್ನೆಸ್ ಆಗಿದ್ದು ಅಂತಂದರೆ? ನೆವರ್. ಹೌದಾ? ನೆವರ್. ಫಸ್ಟ್ ಟೈಮ್ ನಾನು ಶೂಟಿಂಗ್ ಮಾಡಿದ್ದೆ, ಫಸ್ಟ್ ಶಾಟ್ ಕೊಟ್ಟಿದ್ದೆ 3ನೇ ಫ್ಲೋರಿಂದ ಸಿಂಗಲ್ ಬಾಕ್ಸ್ಗೆ. ನಾನು ಇನ್ನೊಬ್ಬ ಚಿನ್ನಯ್ಯ ಅಂತಿದ್ದೆ ನನ್ನ ಅಸಿಸ್ಟೆಂಟ್, ಇವತ್ತಿಗೆ ಅವ್ನು ನನ್ನ ಜೊತೆನೇ ಸೇರಿದ್ದು. ಇಬ್ಬರೂ ಸೀದಾ ಒಂದು ಫ್ರಂಟ್ ಫ್ಲಾಟ್ ಹೊಡೆದಿದ್ವಿ. ಒಂದಷ್ಟು ಈ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಈ ಬ್ಯಾಂಬೂಸ್ ಕಟ್ಕೊಂಡಿರ್ತಾರೆ, ಒಂದು 3 ಸ್ಟೆಪ್ಸ್ 1 2 3 4 ಅಂತ. ಆ ಬ್ಯಾಂಬೂಗಳನ್ನ ಬ್ರೇಕ್ ಮಾಡಿಕೊಂಡೇ ಬಿದ್ದಿದ್ದು ಫಸ್ಟ್ ಶಾಟ್. ಐ ಲೈಕ್ ದ ಕಾನ್ಫಿಡೆನ್ಸ್ ಯು ಸೆಡ್ ನೆವರ್. ಒಂದು ಇದುವರೆಗೆ ಚಾನ್ಸ್ ನೆವರ್, ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಸೀದಾ ಹೋದ್ವಿ, ನಿಂತ್ಕೊಂಡ್ವಿ, ಒಂದು ಪ್ಯಾಡಿಂಗು ಕೂಡ ಹಾಕಿಲ್ಲ. ಅವಾಗ ನಿಂತ್ಕೊಂಡು ಬೀಳ ಅಷ್ಟೇ. ಬಿದ್ದ ಮೇಲೆ ನೋಡಿದ್ದೀನಿ ಎಲ್ಲ ಬೊಂಬುಗಳೆಲ್ಲ ನನ್ನ ಮೈ ಮೇಲೆ ಬೀಳ್ತಾ ಇದ್ದಾವೆ. ಎಲ್ಲ ಒಂದು ಸ್ಪೆಷಲ್ ಅನುಭವನೇ ಮಾತು ಹೇಳಬೇಕು ಅಂತಂದರೆ. ಬಟ್ ಏನಂದರೆ ಇವತ್ತೊಂದು ದಿವಸ ಎಲ್ಲ ಥರದ ಸೇಫ್ಟಿ ಇದೆ. ಕರೆಕ್ಟ್. ಅವತ್ತೊಂದು ದಿವಸ ನಮಗೆ ಅಂದರೆ ಎಷ್ಟೇ ಇದ್ರೂ ಟೆಕ್ನಿಕಲ್ಲು ಹೋಗ್ತಾ 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 ಕಲ್ತ್ವಿ ಹೊರತು ಸಡನ್ನಾಗಿ ಯಾವುದೋ ಒಂದು ಇದು ಬಂದಿರಲಿಲ್ಲ ಅಷ್ಟೇನಿಲ್ಲ. ಬಟ್ ಅವಾಗ ಮಾಡಿದಾಗ ಈಗ ಮಾಡಿದಾಗ ಮಾಸ್ಟರ್ ನಿಮಗೆ ಈ ಒಂದು ಫುಲ್ ಟೆಕ್ನಾಲಜಿ ಅಡ್ವಾನ್ಸ್ ಆದಾಗ ಡು ಯು ಫೈಂಡ್ ಇಟ್ ಲೈಕ್ ಒಂಥರ ವೆರಿ ಈಸಿನಾ ಅಥವಾ ಹೌ ಡು ಯು ಸಿ ದಟ್ ಡಿಫ್ರೆನ್ಸ್? ಅಂದರೆ ಈಗ ಒಂದು 98 ಮಾಡೋದಕ್ಕೂ 2025 ಆಲ್ಮೋಸ್ಟ್ 30 ಇಯರ್ಸ್. ಏನಂದರೆ ಟೆಕ್ನಿಕಲಿ ಇನ್ನೂ ತುಂಬ ಇಂಪ್ರೂವ್ ಆಗಿದ್ದೀವಿ ನಾವು. ಏನೇ ಒಂದಕ್ಕೂ ಯಾವ್ದು ತಲೆ ಕೆಡಿಸ್ಕೊಳಂಗಿಲ್ಲ. ಯಾವ್ದು ಎಲ್ಲಿಂದ ಬೇಕಾದ್ರೂ ನಾವು ಮಾಡ್ಬೋದು. ಯಾವುದೋ ಒಂದು ಬಿಲ್ಡಿಂಗಿಂದ ಜಂಪಿಂಗ್ ಅಂದರೂ ಮಾಡ್ಬೋದು, ಕೇಬಲ್ ಹಾಕ್ಬಿಟ್ಟು ಮಾಡ್ಬೋದು. ಅದಕ್ಕೆ ಆದ ಟೆಕ್ನಿಕಲ್ ಕ್ರೇನ್ಗಳು ಬರುತ್ತೆ. ಆ ಕ್ರೇನಲ್ಲಿ ಕೇಬಲ್ ಲಾಕ್ ಮಾಡಿಕೊಂಡು ತಿರ್ಗಾ ಅದಕ್ಕೆ ಆದಂಥ ಒಂದು ಲಾಕ್ ಸಿಸ್ಟಮ್ ಎಕ್ವಿಪ್ಮೆಂಟ್ಗಳು ಬಂದಿದ್ದಾವೆ. ಅದರಿಂದ ಎಲ್ಲ ಆರಾಮಾಗಿ ಮಾಡ್ಬೋದು, ಆ ಥರದ್ದೇನಿಲ್ಲ. ಈ ಗ್ಯಾಪಲ್ಲಿ ವೆನ್ ವಾಸ್ ದ ಫಸ್ಟ್ ಟೈಮ್ ನೀವು ಡಾಕ್ಟರ್ ರಾಜ್ಕುಮಾರ್ ಭೇಟಿಯಾಗಿತ್ತು? ನಾನು ಅವ್ರ ಜೊತೆ ಶೂಟಿಂಗ್ ಮಾಡಿದ್ದು ಅದೇ ಹೇಳಿದ್ನಲ್ಲ, ರಾಮ್ ಶೆಟ್ರು ಫೈಟ್ ಮಾಸ್ಟ್ರು, ಶಬ್ದವೇದಿ ಅಂತ ಒಂದು ಸಿನಿಮಾ. ಅಣ್ಣವ್ರ ಲಾಸ್ಟ್ ಸಿನಿಮಾ. ಇದು ಸೋ ಲಕ್ಕಿ ಆಗರೆ. ಅದು ಬಂದು ಅಭಿಮಾನ್ ಸ್ಟುಡಿಯೋದಲ್ಲಿ ನಾವು ಮಾಡಿದ್ದು. ಅವಾಗ ಎಸ್ ನಾರಾಯಣ್ ಸರ್ ನೋಡ್ಬಿಟ್ಟು ಒಂದು ಸಣ್ಣದೊಂದು ಪಾತ್ರ, ಅಂದರೆ ಆ ಫೈಟ್ಗಳಲ್ಲಿ ಚಿಕ್ಕದೊಂದು ಲೀಡ್, ಅಂದರೆ ಈ ಪೊಲೀಸರು ಬಂದು ನೋಡೋದು ಅನ್ನೋದೊಂದು ಕ್ಲೋಸಪ್ ಇಟ್ಟಿದ್ರು. ಅದು ನನ್ನ ಫಸ್ಟ್ ಅಣ್ಣವ್ರ ಜೊತೆ ಕೆಲಸ ಮಾಡಿದಂಥದ್ದು. ಮಾಡಿದ್ದಲ್ಲದೆ ಅವ್ರ ಜೊತೆ ಅನುಭವ ಅಂದರೆ ನನಗೆ ಅಭಿ ಸಿನಿಮಾದಲ್ಲಿ. ಓ ವಾವ್. ಅಭಿ ಸಿನಿಮಾ ಮಾಡ್ಬೇಕಾದ್ರೆ ಪುನೀತ್ ಅವ್ರ ಜೊತೆ ಸತ್ಯಜಿತ್ ಅವ್ರನ್ನ ಹಾಕಿ ಅಂತ ಅಂದ್ಬಿಟ್ಟು ಒಂದಷ್ಟು ಅವರು ವಾದ ಮಾಡಿದರು. ಸತ್ಯಜಿತ್ ಅವ್ರನ್ನ ಹಾಕಿದ ಮೇಲೆ ನಾವೆಲ್ಲ ಇಲ್ಲೇ ಕೂತಿದ್ದೀವಿ, ಇಲ್ಲೇ ಫಾಲ್ ಮಾಡ್ಬಿಟ್ಟು ಇಲ್ಲಿ ಕೂತಿದ್ದೀವಿ, ಅಣ್ಣವರಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ. ಇವರು ಸತ್ಯಜಿತ್ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಅಷ್ಟು ಜನ ಅಲ್ಲಿ ರಾಘಣ್ಣ ಇದ್ದಾರೆ, ಮತ್ತು ಪ್ರೊಡಕ್ಷನ್ ಇನ್ಚಾರ್ಜ್ ಅವರೆಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ರೀ, ಇವ್ರನ್ನ ಹಾಕ್ರಿ, ಕನ್ನಡದವ್ರನ್ನ ಬೆಳೆಸ್ರಿ ಅಂತ ನನ್ನ ಕಣ್ಣಾರ ನನ್ನ ಕಿವಿಯಾರ ನಾನು ಕೇಳಿಸ್ಕೊಂಡಿದ್ದಂಥ ಮೊದಲನೇ ಒಂದು ಪದ. ಬಟ್ ಅದನ್ನೆಲ್ಲ ನೋಡಿದಾಗ ನನಗೆ ಇನ್ನೂ ಒಂದು ಏನಂತಂದರೆ, ಇದಕ್ಕೂ ಮುಂಚೆ ನಮ್ಮ ಮನೇಲಿ ಏನು ಮಾಡೋರು, ಒಂದಷ್ಟು ರಾಜ್ಕುಮಾರ್ ಸಿನಿಮಾಗಳು ತೋರಿಸೋರು ನಮ್ಮ ತಂದೆ. ರಾಜ್ಕುಮಾರ್ ಸಿನಿಮಾನೇ ಪ್ರತಿಯೊಂದು ಸಿನಿಮಾ ರಾಜ್ಕುಮಾರ್ ಸಿನಿಮಾನೇ ಜಾಸ್ತಿ ತೋರಿಸೋದು. ಏನಂತಂದರೆ ಗುರು ಹಿರಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಮನೇಲಿ ಯಾವ ರೀತಿ ನಡ್ಕೊಬೇಕು, ವೆರಿ ನೈಸ್, ಮನೇಲಿರೋಂಥ ಸಿಚುವೇಶನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನೆಲ್ಲ ಒಂದಷ್ಟು ಪಾಠ ಥರ ಹೇಳ್ಕೊಡೋರು. ನಮ್ಮಪ್ಪ ಕೂತ್ಕೊಂಡು ರಿಯಲಾಗೆ ಅದು ನೋಡಿಕೊಂಡು ನಿಜ ಜೀವನದಲ್ಲಿ ನಡೆಯೋ ಥರ ಅವ್ರು ಎಕ್ಸ್ಪೆಕ್ಟ್ ಮಾಡಿ ಹಳೋರು ಒಂದಷ್ಟು. ಇದನ್ನೆಲ್ಲ ನೋಡಿ 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 ರಿಯಲಾಗಿ ನೋಡಿದಾಗಲೂ ಅಣ್ಣವ್ರು ಅದೇ ಅದೇ ನಮ್ಗೆ ಇವತ್ತೊಂದು ದಿವಸ ಇಲ್ಲಿವರೆಗೂ ನಮ್ಗೆ ಕರ್ಕೊಂಬಂದಿರೋದು. ಸರ್, ಬಟ್ ಇಂದಿಷ್ಟು ಪ್ರಾಸೆಸ್ಸಲ್ಲಿ ನಿಮಗೆ ಈಗ ಅಫ್ಕೋರ್ಸ್ ಅಭಿ ಮುಂಚೆ ಅಂತಲೇ ನಿಮಗೆ ರವಿವರ್ಮ ಮಾಸ್ಟರ್ ಒಂದು ಬ್ರೇಕ್ ಥ್ರೂ ಆದಂಥ ಸಿನಿಮಾ ಅಂದರೆ ಯಾವ್ದು ಸರ್ ನಿಮ್ಮ ಕೆರಿಯರಲ್ಲಿ? ಫಸ್ಟ್ ಧರ್ಮ ಸರ್. ಧರ್ಮ ಆ್ಯಸ್ ಇವಾಗ ಏನಂತಂದರೆ ನಾನು ಒಂದು 95 96 ಎಂಡಲ್ಲಿ ನಾನು ಮಾಸ್ಟರ್ ಕಾರ್ಡ್ ಫೈಟ್ರಾಗಿ ಮೆಂಬರ್ ಆದೆ. ಓಕೆ. ತಿರ್ಗಿ ಅದಾದಮೇಲೆ ಅಲ್ಲಿಂದ ಕಂಟಿನ್ಯೂಸ್ ಒಂದು 6-7 ಇಯರ್ಸ್ ವರ್ಕ್ ಮಾಡಿದೆ ನಾನು. ಓಕೆ. ತಿರ್ಗಿ ಅದಾದಮೇಲೆ ಸಣ್ಣದಾಗಿ ನಂದು KD ವೆಂಕಟೇಶ್ ಅವ್ರ ಜೊತೆ ಒಂದು ಮನಸ್ತಾಪ ಆಗಿ ಬಿಟ್ಬಿಟ್ಟೆ ನಾನು. ಬಿಟ್ಬಿಟ್ಟಾಗ ತಿರ್ಗಿ ಎಲ್ಲೂ ಹೋಗಬಾರ್ದು ಅಂತ ಡಿಸೈಡ್ ಆಗುತ್ತೆ. ಡಿಸೈಡ್ ಎಂತಕ್ಕೆ ಆಯಿತು ಅಂದರೆ ಅವರೊಂದಷ್ಟು ಏನೋ ಬಾಯಿ ಮಾತಿಗೇನೋ ಅವರು ಮಾತಾಡರು, ನಾನು ಅವ್ರಿಗೆ ಹಿಂತಿರುಗಿ ಮಾತಾಡೋದು ಏನೋ ಆಯಿತು. ತಿರ್ಗಿ ಅದಾದಮೇಲೆ ಯಾವುದೇ ಕಾರಣಕ್ಕೆ ಯಾರ ತನಕ ಕೆಲಸ ಮಾಡಬೇಕು ಅಂದರೆ ಮುಂದೆ ಇಟ್ಟಿರೋ ಹೆಜ್ಜೆ ಹಿಂದೆ ತೆಗಿಬಾರ್ದು. ನಾವು ಸೂಪರ್ ಏನು ಮಾಡಬೇಕು ಅಂತ ನೋಡ್ಕೊಂಡೆ ಸೀದಾ ಹೋದ ಮಾಸ್ಟರ್ ಆಗ್ಬಿಟ್ಟೆ. ಅಷ್ಟೇ ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಇವನ್ ಲೆನ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಹೆಂಗೆ ಶೂಟ್ ಮಾಡೋದನ್ನೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೀದಾ ಹೋದೆ ಮಾಸ್ಟರ್ ಆಗ್ಬಿಟ್ಟು. ಹೆಂಗೆ ಸರ್ ಕಾನ್ಫಿಡೆನ್ಸು? ಅದು ಭಗವಂತನ ಏನೋ ನನಗೆ ಗೊತ್ತಿಲ್ಲ. ಆಮೇಲೆ 2.25 ವರ್ಷ 3 ವರ್ಷ ಮನೇಲಿ ಕೂತಿದ್ದೇನೆ. ಈ ಒಂದು ಗ್ಯಾಪಲ್ಲಿ ಕೆನರಾ ರಿಕವರಿಲಿ ದುಡಿದಿದ್ದು, ಸ್ಟೆಂಟ್ ಮ್ಯಾನ್ ಆಗಿ ದುಡಿದಿದ್ದು, ಒಂದು 2 ಸ್ವಂತ ಆಟೋ ತೊಗೊಂಡಿದ್ದೆ. ಆ 2 ಆಟೋದಲ್ಲಿ 2 ಆಟೋನೂ ಮಾರ್ಬಿಟ್ಟು ಒಂದು ಆಟೋ ಇತ್ತು, ಒಂದು ಆಟೋನೂ ಮಾರ್ಬಿಟ್ಟು ಇನ್ನು ಒಂದು ಆಟೋ ಇತ್ತು. ಬೆಳಿಗ್ಗೆ ಹೊತ್ತು ಡ್ರೈವರ್ ಕೊಡ್ತಾಯಿದ್ದೆ, ನೈಟ್ ಹೊತ್ತು ನಾನು ಓಡಿಸೋಕ್ಕೆ ಶುರು ಮಾಡ್ಕೊಂಡು ಅದರಲ್ಲಿ ಜೀವನ. ಹೌದು.
ಅಂದರೆ ಮನೆಗೆ ನಮ್ಮ ತಾಯಿ ತುಂಬ ಹೆಲ್ಪ್ ಮಾಡೋರು. ಏನಂತಂದರೆ ಒಂದು ಅವತ್ತೊಂದು ದಿವಸಕ್ಕೆ ಮದುವೆ ಬೇರೆ ಆಗ್ಬಿಟ್ಟಿತ್ತು. ನಮ್ಮ ತಂದೆ ಹುಷಾರಿಲ್ಲ ಅಂತ ಮದುವೆ ಮಾಡಿದರು. ಒಂದು ಮಗಳೂ ಕೂಡ ಆಗಿರಲಿಲ್ಲ. ಏನಂತಂದರೆ ಏನಾದರೂ ಮಾಡ್ಕೊಳ್ಳಿ ಮನೆಗೆ ಒಂದು 2,500 ರೂಪಾಯಿ ಕೊಟ್ಬಿಡ್ಬೇಕು ಅನ್ನೋದೊಂದು. ಇದು ಯಾವ ವರ್ಷ ಸರ್? ಇದು ಆಲ್ಮೋಸ್ಟ್ ಆಲ್ 2002. 2002 ಯಪ್ಪ. ಓಕೆ. ಹಾಂ, ಮನೆಗೆ 2,000 ರೂಪಾಯಿ ಕೊಟ್ಬಿಡ್ಬೇಕು. 2,000. ಓಕೆ. ಡ್ರೈವರ್ ಹೋಗೋನು 90 ರೂಪಾಯಿ ತೊಗೊಂಡು ಕೊಡೋನು, 100 ರೂಪಾಯಿ ಕೊಡೋನು ಅಷ್ಟೇ. ಈ ಒಂದು ದಿವಸ ಹೋಗ್ತಿದ್ದ, ಅವ್ನು 1 ವಾರ ಹೋಗ್ತಿರಲ್ಲ, ಅದು ಆ ಮನೇದ ಅಮೌಂಟ್ ಮನೆಗೆ ಕೊಟ್ಬಿಡ್ತಿದ್ದೆ. ಬಟ್ ನನ್ನ ಖರ್ಚಿಗೆ ಬೇಕು ಅಂತಂದರೆ ನೈಟ್ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ, ಇಲ್ಲ ಒಂದೊಂದು ಹೋಗ್ತಿಲ್ಲ. ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಓಡಾಟ, ಅದು ಬಿಟ್ಟರೆ ಏನಿಲ್ಲ. ಈ ಒಂದು ಸಿಚುವೇಶನ್ಗಳಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸರಿ ಯಾವುದು ಬೇಡ ಅಂತಂದ್ಬಿಟ್ಟು ಲಿಟಲಿ ನೀವು ನಂಬಲ್ಲ 6 ಮಂತು ಹಿಂಗೆ ಮುಖಕ್ಕೆ ಮಫ್ಲರ್ ಹಾಟ್ಕೊಂಡು ಆಟೋ ಓಡಿಸಿದ್ದೀನಿ ನಾನು ನೈಟ್. ಯಪ್ಪ. ಯಾರಾದ್ರು ನೋಡ್ತಾರೆ, ಯಾರಾದ್ರು ನೋಡ್ತಾರೆ ಏನೋ ಸಿನಿಮಾ ಬಿಟ್ಬಿಟ್ಟೇನೋ ಹಂಗೆ ಹಿಂಗೆ ಅಂತಾರೆ ಅಂತಂದ್ಬಿಟ್ಟು ಆರಾಮಾಗಿ ಶಾಲ್ ಹಾಕೊಂಡು ಆರಾಮಾಗಿ ಗಾಡಿ ಓಡಿಸ್ತದೆ. ಇದೇ ನಮ್ಮ ಯಾವುದೋ ಬುಲ್ಟಂಬಲ್ ರೋಡ್ ಹತ್ರ ಇಲ್ಲ, ಶೇಖರ್ ಹಾಸ್ಪಿಟ್ಲ್ ಹತ್ರ ನನ್ನ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿಕೊಂಡು ಸಂಜೆ ಮೇಲೆ ಒಂದು ಆಟೋ ಆಡಿಸ್ಕೊಂಡು ಆ ಥರ ಜೀವನ ಮಾಡ್ತಾಯಿದ್ದೆ. ಸರ್, ಸಾರಿ ಟು ಕಟ್ ಯು, ನಾನು ಈ ಸಿನಿಮಾದಲ್ಲಿ ಒಂದು ಸೀನ್ ನೋಡ್ಬಿಟ್ಟಿದ್ದೀನಿ. ಅದು ಇವಾಗ ನೀವು ಹೇಳ್ತಿದ್ರೆ ಯಾತಕ್ಕೆ ಇಂಟರ್ ಕನೆಕ್ಟ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಿದೆ. ಮಾಸ್ಟರ್ ಹೇಗೆ ಹೋಗಿ ಮಾಸ್ಟರ್ ಒಂದು ಸೀನಲ್ಲಿ ಇದ್ದಾರೆ ಅಷ್ಟೇ, ಅಷ್ಟು ಮಾತ್ರ ಹೇಳಬಲ್ಲ. ಇದಾದ ಮೇಲೆ ತಿರ್ಗಾ ಆಟೋ ಓಡಿಸ್ಕೊಂಡೇ ಇದ್ದೆ. ಇದಕ್ಕೂ ಮುಂಚೆ ಒಂದು ಸರಿ ನನಗೆ ದರ್ಶನ್ ಸರ್ ಸಿಕ್ಕಿದ್ರು. ಇಲ್ಲಿ ಯಾವುದೋ ಅಲ್ಲ ದಾಸ ಸಿನಿಮಾ ಶೂಟಿಂಗಲ್ಲಿ ಸಿಕ್ಕಿದ್ರು. ಆಲ್ರೆಡಿ ಎಲ್ಲ ಫೈಟ್ ಮುಗಿದೋಗಿತ್ತು. ಒಂದು ಸಾಂಗ್ ನಡೀತಾ, ಆ ಸಾಂಗಲ್ಲೆಲ್ಲ ಒಂದು ಕಡೆ ಸಿಕ್ಕಿದ್ರು. ಅವ್ರಿಗೇನು ಅಂತಂದರೆ ಅವರು ನಮ್ಮ ಒಡನಾಟ ಹೆಂಗೆ ಅಂತಂದರೆ, ಅವರು ಬಿಗಿನಿಂಗ್ ಈ ಯಾವುದು ಮಹಾಭಾರತ ಅದೆಲ್ಲ ಸಿನಿಮಾಗಳು ಮಾಡ್ಬೇಕಾದ್ರೆ ಸೈಡ್ ರೋಲ್ ಮಾಡ್ಬೇಕಾದ್ರೆ ನಾವೆಲ್ಲ ಫೈಟ್ರುಗಳು ಜೊತೆಲಿದ್ದಾಗ ಒಂದಷ್ಟು ಫೈಟ್ಗಳು ಅದು ಇದೆಲ್ಲ ಹೇಳ್ಕೊಡ್ತಾವೆ. ನಾವು ಚಿನ್ನಯ್ಯ ಅವರೆಲ್ಲ ಒಂದಷ್ಟು ಫೈಟ್ಗಳು ಹೇಳಿದ್ರು. ಆ ಒಂದು ಪರಿಚಯ ಮತ್ತು ಕೆ ಡಿ ವೆಂಕಟೇಶ್ ಜೊತೆ 1-2 ಸಿನಿಮಾ ಮಾಡಿದಾಗ ಅವ್ರ ಜೊತೆ ಒಂದಷ್ಟು ಪರಿಚಯಗಳೆಲ್ಲ ಇದ್ದು, ನಿನಗೋಸ್ಕರ ಆಳು ಎಲ್ಲ ಒಂದಷ್ಟು ಸಿನಿಮಾಗಳು ಮಾಡಿದ್ವಿ. ಎಲ್ಲ ಒಂದು ಕಡೆ ನೋಡಿದಾಗ ಏನು ಮಾಸ್ಟರ್ ಇಲ್ಲಿ ಕಾಣೋದಿಲ್ಲ ಅಂತ. ಅವಾಗೆಲ್ಲ ಮಾಸ್ಟರ್ ಅಂತ ಮುಂಚೆನೇ ಕರೀತಾರೆ. ಇಲ್ಲ ಸರ್, ಹಿಂಗೆ ಈಗ ಇಂಡಿಪೆಂಡೆಂಟ್ ಆಗಿದೆ ಮಾಸ್ಟರ್ ಕಾರ್ಡ್. ಇಲ್ಲ ನನಗೆ ವಿಷಯನೇ ತಿಳಿಸಿಲ್ವಲ್ಲ ಅಂತ. ಇಲ್ಲ ಸರ್ ಮರ್ತ್ಬಿಟ್ಟೆ, ನೋಡಿ ನೀವು ಮಾಡಿ ತಪ್ಪಲ್ಲ ಹಂಗೆ. ಹ್ಞೂ ಸರ್ ಕಾಯ್ತು, ಸರಿ ನೋಡೋಣ ಹೇಳ್ತೀನಿ ಅಂತ ಬಿಟ್ಬಿಟ್ರು. ಮೇ ಬಿ ಅಂದ್ಕೊಂಡು ಇವಾಗ ಹೇಳ್ಬೋದು ಅಂದ್ಕೊಂಡೆ ಸುಮ್ಮನೆ ಆಗ್ಬಿಟ್ಟೆ. ಆ ಗ್ಯಾಪಲ್ಲಿ ರವಿಚಂದ್ರನ್ ಅವ್ರು ಫೋನ್ ಮಾಡಿದರು ಮಲ್ಲ ಸಿನಿಮಾಗೆ. ಓಹೋ, ಸರಿ ಮಲ್ಲ ಸಿನಿಮಾಗೆ ಹೋಗಬೇಕಾಯ್ತು. ಇನ್ನೇನು ಹೋಗಿ ನಾನು ಫಿಕ್ಸ್ ಆಯಿತು. ನಾಡಿದ್ದಿಂದ ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡಬೇಕು. ಸಕಲೇಶ್ಪುರದಲ್ಲಿ ಇದ್ದಿದ್ದು ಶೂಟಿಂಗು ಬೆಂಗಳೂರಲ್ಲಿ ಇದ್ದಿದ್ದು ಶೂಟಿಂಗ್ ಸಕಲೇಶ್ಪುರಕ್ಕೆ ಶಿಫ್ಟ್ ಆಗೋಯ್ತು. ಓಕೆ. ಯಾವಾಗ ಸಕಲೇಶ್ಪುರಕ್ಕೆ ಶಿಫ್ಟ್ ಆಯಿತು, ತಿರ್ಗಿ ಆಮೇಲೆ ಏನಾಯಿತು, ಹೊಸಬನ್ನು ಕೊಟ್ಟು ಯಾಕೆ ನೀವು ಕೆಲಸ ಮಾಡೋದು, ಆಲ್ರೆಡಿ ಮಾಡಿರೋರನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಎಗೇನ್ ನನ್ನನ್ನು ಕಟ್ ಮಾಡಿ ತಿರ್ಗಿ ಮತ್ತೆ ಹಳೆ ಯಾರು ಮಾಡಿದ್ರು ಕೆ ಡಿ ವೆಂಕಟೇಶ್ ಮಾಡಿದ್ರು, ಅವ್ರನ್ನೇ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರ ಕೈಲಿ ಕರ್ಕೊಂಡೋಗಿ ಶೂಟಿಂಗ್ ಮಾಡಿಸಿದ್ರು. ಸರಿ ನಾನು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಸರಿ ಓಕೆ ಸುಮ್ಮನೆ ಆಗ್ಬಿಟ್ಟೆ. ಲಿಟಲಿ ಬಂದು ಮನೇಲಿ ಕೂತ್ಕೊಂಡು ದೇವ್ರ ಮನೇಲಿ ಸುಮ್ಮನೆ ದೇವ್ರ ಫೋಟೋ ನೋಡ್ಕೊಂಡು ಅಳ್ತ್ಕೊಂಡು ಕೂತೀನಿ ಅಷ್ಟೇ. ನಿನ್ನ ಹತ್ರ ಏನು ಕೇಳಿದ್ದೀನಿ ನಾನು ಐಶ್ವರ್ಯ ಕೊಡು ಅಂತ ಕೇಳಿಲ್ಲ, ಆಸ್ತಿ ಕೊಡು ಅಂತ ಕೇಳಿಲ್ಲ, ಕೆಲಸ ಕೊಡು ಅಂತ ಕೇಳಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಕೇಳಿಲ್ಲ. ಇನ್ನೂ ನೀನು ಏನು ಮಾಡಬೇಕು ಅಂತಿದ್ಯಾ ನೋಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಹತ್ತಿದ್ದೀನಿ. ಲಿಟಲಿ ಕೂತ್ಕೊಂಡು ಹತ್ತಿದ್ದೀನಿ ನಾನು. ತಿರ್ಗಿ ಅದಾದಮೇಲೆ ನಾನು ಆಟೋ ಓಡಿಸ್ತಾ ಇದ್ದೆ. ಕರೆಕ್ಟಾಗಿ ಅಲ್ಲಿಂದ ಕರೆಕ್ಟಾಗಿ ಸರ್ ಒಂದು ಅವರು ದರ್ಶನ್ ಅವ್ರು ಸಿಕ್ಕಿ ಕರೆಕ್ಟಾಗಿ ಒಂದು 1.5-2 ಮಂತ್ಸು 3 ಮಂತ್ಸ್ ಆದಮೇಲೆ ಒಂದು ಫೋನ್ ಬರುತ್ತೆ ರಾತ್ರಿ 8:00 ಇವತ್ತಿಗೂ ನಾನು ಮರೆಯಲ್ಲ. ಆ ಹುಡುಗ ಬಂದು ಒಬ್ಬ ಡೈರೆಕ್ಟರ್ ಆಗಿದ್ದಾನೆ, ನಮ್ಮ ಮಾದೇಶ್ವರ ಅದಕ್ಕೆ ಕೋ ಡೈರೆಕ್ಟ್ರು. ಫೋನ್ ಮಾಡ್ತಾರೆ, ಈ ಥರ ನಾಳೆ ಬಂದು ಪ್ರಕೃತಿ ಲಾಡ್ಜ್ ಎಲ್ಲಿ ಎಸ್ ನಾರಾಯಣ ಮನೆ ಹತ್ರ ಇದೆಲ್ಲ ಒಂದು ಲಾಡ್ಜ್ ಇದೆ ನಂದಿನಿ ಲೇಔಟ್ ಹತ್ರ, ಅಲ್ಲಿ ಲಾಡ್ಜ್ ಹತ್ರ ಬಂದು ಮೀಟ್ ಆಗಿ ಸರಿ ಅಲ್ಲಿ ಹೋಗಿ ಏನು ಅಂತ ಮಾಡ್ತಾರೆ. ಈಗ ದರ್ಶನ್ ಸರ್ ಹೇಳಿದ್ದಾರೆ ಧರ್ಮ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ನೀವು ಫೈಟ್ ಮಾಸ್ಟ್ರು ಅಂತ ಹೇಳೋರು. ಅವಾಗ ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್. ಆಮೇಲೆ ಕ್ಯಾಮ್ರಾ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಯಾರು ಕ್ಯಾಮ್ರಾಮನ್ ಅಂದರು, ಸುಂದರ್ನಾಥ್ ಸುವರ್ಣ ಅಂದರು, ಸ್ವರ್ಗದಲ್ಲಿದ್ದಾರೆ ಅವರು. ಅವ್ರ ಹತ್ರ ಹೋಗ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ಕಂಪೋಸ್ ಮಾಡ್ತೀನಿ, ನೀವು ಕ್ಯಾಮ್ರಾ ಏನಂತ ನೋಡ್ಕೊಂಡೋಗಿ ಸರ್, ನನಗೇನು ಅನ್ನೋದು ಗೊತ್ತಿಲ್ಲ ಅಂದರೆ. ಬಾರವಿ ತಲೆ ಕೆಡ್ಸ್ಕೊಂಡು ನಾನು ಇದ್ದೀನಿ ಹಂಗಿಂಗೆ ಅಂತೇಳಿ ಬೆನ್ನು ತಟ್ಟದಂಥ ವ್ಯಕ್ತಿ ಅವರು. ಸರ್ ಅವತ್ತಿನ ದಿವಸ ಮೊದಲನೇ ಫೈಟ್ ತೆಗೆದಿದ್ದೆ ನಾನು ಅವ್ರದ್ದು. ಈಗಲೂ ಗ್ಯಾಪ್ನ ಇದೆ ನನಗೆ. ನಮ್ಮ ಯಶವಂತಪುರ ಹಿಂದೆಗಡೆ ಪೆಟ್ರೋಲ್ ಬಂಕ್ ಇದೆ, ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಒಂದು ಫೈಟ್ ತೆಗೆದಿದ್ದು ಸರ್. ಆ ಫೈಟ್ ತೆಗೆದಿದ್ದು ಸರ್ ಇವತ್ತರೆಗೂ ನಾನು ಹಿಂದೆಗಡೆ ತಿರುಗಿ ನೋಡಿಲ್ಲ ಸರ್. ಯಪ್ಪ, ಇವತ್ತರೆಗೂ ಹಿಂದೆ ತಿರುಗಿ ನೋಡಿಲ್ಲ ಸರ್. ಅದಕ್ಕೂ ಮುಂಚೆ ಒಂದು 3-4 ಸಿನಿಮಾ ಮಾಡಿದ್ದೆ. ನನ್ನ ಕನಸಿನ ಹೂವೆ ಅಂತ ನಮ್ಮ ವಿನಾಯಕ್ ಜೋಶಿದು ಅದು ಇದೆಲ್ಲ ಸಿನಿಮಾ ಮಾಡಿದ್ದೆ. ಬಟ್ ಅವ್ರದ್ದು ಸಿನಿಮಾ ವಿನಾಯಕ್ ಜೋಶಿ ಹೀರೋ ಆಗಿ ಮಾಡಿದಂಥ ಸಿನಿಮಾ ಅವರಪ್ಪ ಪ್ರೊಡ್ಯೂಸ್ ಮಾಡಿದ್ದು. ಅವತ್ತು ಇದು ಬಂದು 5ನೇ ಸಿನಿಮಾನ. ಆವಾಗ ಮಾಡಿದ ಸಿನಿಮಾ ಇವತ್ತರೆಗೂ ಹಿಂದೆ ತಿರುಗಿ ನೋಡಿಲ್ಲ. ಹಂಗೂ ಸೆಂಟ್ರಲ್ಲಿ ದರ್ಶನ್ ಸರ್ಗೆ ಕ್ಲೈಮ್ಯಾಕ್ಸ್ ಫೈಟ್ ಇಷ್ಟ ಆಗಿಲ್ಲ ಅಂತ
ಸರಿ ಸುಮ್ಮನಾದ್ರು, ತಿರ್ಗಿ ಆಮೇಲೆ ಬೇಡ ಅಂದ್ಕೊಂಡು ಸುಮ್ಮನಾದ್ರು, ತಿರ್ಗಿ ಆಮೇಲೆ ಓಂ ಪ್ರಕಾಶ್ ಅವರು ಫುಲ್ ಪೀಕಲ್ಲಿ ಇದ್ದಂಥ ಅವ್ರ ಕಲಾಸಿ ಪಳ್ಳೆ ನನಗೆ ಕರಿಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಯಾರಿಗೂ ನಂಬಿಕೆ ಇರಲಿಲ್ಲ ಅವ್ರ ಪಾಪ. ನಾನು ಪ್ರೂವ್ ಮಾಡೋದು ತಾನೆ ಅವ್ರಿಗೂ ನಂಬಿಕೆ ಬರೋದು. 100%. ಸರಿ ಏನು ಮಾಡಿದ್ರು, ಅವರು ಹೊರಗಡೆಯಿಂದ ಅವ್ರು ಕೆಲಸ ಕೊಡ್ತಾಯಿದ್ರು. ತಿರ್ಗಿ ಆಮೇಲೆ IR ಸ್ಟಾರ್ಟ್ ಆಯಿತು, ಅದನ್ನು ಹೊರಗಡೆ ಕೊಟ್ಟರು. ತಿರ್ಗಿ ಅದಾದಮೇಲೆ ಹೋಗಿ ಮತ್ತೆ ಸರ್ ಹತ್ರ ಏನು ಸರ್ ಇದು ಹೇಗೆ ಅಂತಂದು, ಇಲ್ಲ ಹೇಳ್ತೀನಿ ಅಂದ್ಬಿಟ್ಟು ಮತ್ತೆ ಸರ್ದಾರಲ್ಲಿ ಕರೆದು ಅಲ್ಲಿಂದ ಇವತ್ತವರೆಗೂ ಸ್ಟಿಲ್ ಟುಡೇ ಇಲ್ಲಿ ಏನು ಕೂತಿದ್ದೀನಿ ಇವತ್ತು, ನನ್ನ ಒಂದು ಆಕ್ಸಿಡೆಂಟ್ ಆದ್ರೂ ಸರಿ ಅಲ್ಲಿಂದ ಇಲ್ಲಿವರೆಗೂ ಹಿಂದೆ ತಿರುಗಿ ನೋಡಿದ್ದೆ. ಫ್ಯಾಂಟಾಸ್ಟಿಕ್, ಮೈ ಗಾಡ್. ಯಾಕಂದರೆ ನನ್ನ ಫ್ಯಾಮಿಲಿನೇ ನಾನು ತ್ಯಾಗ ಮಾಡಿಬಿಟ್ಟೆ. ನನ್ನ ಫ್ಯಾಮಿಲಿಯಲ್ಲಿ ಸಿಗೋಂಥ ಒಂದು ಏನಂತಾರೆ ಫ್ಯಾಮಿಲಿ ಬಾಂಡಿಂಗ್ನೇ ನಾನು ಬಿಟ್ಬಿಟ್ಟೆ. ಏನಂದ್ರೆ ನನಗೆ ಕೆಲಸ ಬೇಕು. ನನ್ನ ಮಿಸ್ಸಸ್ಗೂ ನಾನು ಹೇಳಿದ್ರೆ ನಾನು ನಂಬಿರೋದು ಕೆಲಸ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೇನು ಬೇಕೋ ನಿಮ್ಮ ಮನೇಲಿ ನೀವೇನಾದ್ರು ಮಾಡ್ತೀವಿ, ನನಗೆ ಇದಕ್ಕೆ ಸಂಬಂಧ. ಇಷ್ಟರ ಮಧ್ಯದಲ್ಲಿ ನೀವು ಹೇಳ್ತಿರೋದು ಅವತ್ತು ಮದುವೆ ಆಗಿತ್ತು, ಮಗಳಿದ್ಲು. ಹೌದು. ಇವತ್ತು ಮಗಳು ಮದುವೆಗೆ ಬಂದಿದೆ. ಹೌದು. ಇನ್ ದಿಸ್ ಗ್ಯಾಪ್ ಅಲ್ವಾ, ಅದಕ್ಕೆ ನೀವು ಶೂಟಿಂಗ್. ವಾವ್. ಇವತ್ತು ನೋಡಿ, ನನ್ನ ಮಗಳು ಮದುವೆ ಇನ್ನು 1.5 ತಿಂಗಳಿದೆ. ನಾನು ಇಲ್ಲಿ 1 ತಿಂಗಳು ಶೆಡ್ಯೂಲ್ ಹಾಕೊಂಡು ಕೊಡ್ತೀನಿ, ಬಟ್ ಕೆಲಸ ಅಷ್ಟೇ. ಸರ್ ಇಷ್ಟರಲ್ಲಿ ಫ್ಯಾಮಿಲಿ ಹೆಂಗೆ ಹೌಡದೆ ಕೋಪ್ ಅಪ್ ಸರ್, ಹೆಂಗೆ ಮಾಡಿದ್ದಾರೆ ಇದನ್ನ? ಬಟ್ 1-2-3 ಸರಿ ನಮ್ಗೆ ಅವ್ರಿಗೂ ಮನಸ್ತಾಪಗಳೆಲ್ಲ ಆಗಿದೆ, ಇಲ್ಲ ಅಂತಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಅವ್ರಿಗೆ ಹೇಳೇಬಿಟ್ಟಿದ್ದೀನಿ. ನಾನು ನನಗೆ ಫಸ್ಟು ಜೀವನದಲ್ಲಿ ಫಸ್ಟು ನನಗೆ ಕೆಲಸ, ಆಮೇಲೆ ಇನ್ನು ಮಿಕ್ಕಿದ್ದು ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಹಂಗನ್ಬಿಟ್ಟು ನಿಮ್ಗೆ ಯಾರಿಗೂ ನಾನು ಇದು ಮಾಡಲ್ಲ, ಬಟ್ ಮನೆ ಒಂದು ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಆಮೇಲೆ ಇದಕ್ಕೆಲ್ಲ ನನಗೆ ಜೊತೆ ನಿಂತಿದ್ದವರು. ಓಪನ್ ಆಗಿ ಹೇಳ್ತೀನಿ ಸರ್, ಇವಾಗ ನೀವು ಇಷ್ಟೊತ್ತು ಗಂಟೆ ಇಂಟರ್ವ್ಯೂ ಕೇಳಿದ್ರೆ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಬಂದ್ರಿ, ಏನು ಮಾಡಿದ್ರಿ, ಯಾರು ಇದು ಅಂತ. ಆದರೆ ನನ್ನ ಕರ್ಕೊಂಡೋಗಿ ಸೇರಿಸಿದೆ ನಮ್ಮ ಬ್ರದರ್ ರಾಜ್ಕುಮಾರ್ ಅಂತ. ಓಹೋ ಸೂಪರ್, ದೊಡ್ಡವರು. ಏನಂದ್ರೆ ಅವತ್ತಿನ ದಿವಸ ಸ್ಟೆಂಟಿನಲ್ಲಿ ಫೈಟರ್ಸ್ ತೊಗೊತಿದ್ದಾಗ ನಾನು ಆಟೋ ಓಡಿಸ್ಕೊಂಡಿದ್ದವನು. ಸರಿ ಈ ಥರ ಹಿಂಗೆ ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಕರ್ಕೊಂಡೋಗಿ ನಾನು ಸೇರಿಸಿದ್ರು. ಆವಾಗ 11,000 ಸಮಥಿಂಗ್ ದುಡ್ಡಿತ್ತು. ನಮ್ಮ ಅಪ್ಪನ ಹತ್ರ ರಿಟೈರ್ಡ್ ಆಗಿ 5,000 ಅಷ್ಟೇ ಇತ್ತು. ಸರಿ ದುಡ್ಡಿಲ್ಲ ಮತ್ತೆ, ಇನ್ನು ಮಿಕ್ಕಿದ್ದು 5,000 ಎಲ್ಲ ಹೋಗೋದು. ನಮ್ಮ ದೊಡ್ಡ ಅಕ್ಕ ಹತ್ರ ಹೋಗ್ಬಿಟ್ಟು ಅವರು ಸ್ವಲ್ಪ ಚೆನ್ನಾಗಿದ್ರು ಅವಾಗ. ನಮ್ಮ ದೊಡ್ಡ ಅಕ್ಕ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಒಂದು 5,000 ರೂಪಾಯಿ ಇಸ್ಕೊಂಡು ಇನ್ನು ಮಿಕ್ಕಿದ್ದು ನಮ್ಮಮ್ಮ ಅದು ಇದು ಅಡ್ಜಸ್ಟ್ ಮಾಡಿಕೊಟ್ರು. ತೊಗೊಂಡೋಗಿ 11,000 ಚೇಂಜ್ ಕಟ್ಬಿಟ್ಟು ಸ್ಟೆಂಟಿನಾಗ ಸೇರಿದ್ದು. ಹಿಂಗೆ ನಡೆದಿದ್ದ ಜೀವನ. ಬಟ್ ಈ ಕಡೆ ಬಂದರೆ ಇಷ್ಟೆಲ್ಲ ಆದಾಗ ಫ್ಯಾಮಿಲಿ ಕಡೆ ಏನಂತಂದರೆ ನನ್ನ 3 ಜನ ಅಕ್ಕದಿರು, ದೊಡ್ಡವರು, ಮಧ್ಯದವರು, ಕೊನೆಯವರು. ಈ 3 ಜನನೂ ಇಲ್ಲ ಅಂದಿದ್ರೆ ನಾನು ಇವಾಗ ನೀವು ಕೇಳಿದ್ರಲ್ಲ ಫ್ಯಾಮಿಲಿ ಟೈಮಿಂಗ್ ಹೆಂಗೆ, ಅವ್ರು ನನ್ನ ಫ್ಯಾಮಿಲಿ ನೋಡಿಕೊಂಡ್ರು. ವಾವ್. ಅವ್ರು ನನ್ನ ಫ್ಯಾಮಿಲಿ ನೋಡ್ಕೊಂಡ್ರು. ಆಮೇಲೆ ಈ ಮಧ್ಯದಲ್ಲಿ ನಮ್ಮ ತಾಯಿ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗೋಯ್ತು. ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ದರ್ಶನ್ ಸರ್ದು ಅರ್ಜುನ್ ಶೂಟಿಂಗು ಯುರೋಪಲ್ಲಿ ಹೋಗಬೇಕು. ನಮ್ಮ ತಾಯಿ ಅಡ್ಮಿಟ್ ಆಗಿದೆ, ಹೋಗಲ್ಲ ಅಂತ ಹೇಳ್ತಾನೆ. ನಮ್ಮಮ್ಮ ಒಂದೇ ಮಾತು ಹೇಳಿ ಕಳಿಸಿದ್ದು, ನೋಡೋ ನನ್ನನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ 3 ಜನ ಆಗ್ತಿರಿದ್ದಾರೆ, ತಲೆ ಕೆಡ್ಸ್ಕೊಬೇಡ. ಇಷ್ಟು ದಿವಸ ಕೆಲಸ ಬೇಕು ಅಂತಿದೆ, ಕೆಲಸ ಬಂದಿದೆ, ನೀನು ಕೆಲ್ಸಕ್ಕೆ ಹೋಗು, 3 ಜನ ಇದ್ದಾರೆ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ. ಬಟ್ ಅವ್ರು ಹೇಳಿದ ಈ ಮಾತು ನನ್ನ ಕಿವಿಲಿ ಈಗಲೂ ಇಲ್ಲೇ ಇದೆ. ಇವತ್ತಿಗೂ ಅವ್ರ ಮೇಲೆ ಇದ್ರೂ ನನ್ನ ಹಿಂದೆ ಇದ್ದಾರೆ ಅಂತ ತಿಳ್ಕೊಂಡೆ ನಾನು ಕೆಲಸ ಮಾಡ್ತೇನೆ. ವಾವ್ ಅಷ್ಟೇ. ವಾವ್ ಸರ್. ಬಟ್ ನನಗೇನು ಅಂತಂದರೆ ಈ 30 ವರ್ಷದಲ್ಲಿ ಈಗ ನೀವು ದರ್ಶನ್ ಸರ್ ಧರ್ಮ ಸಿನಿಮಾ ಮಾಡಿದ್ರಿ ಅಂತಂದರೆ, ಬಟ್ ಹೋಗ್ತಾ ಹೋಗ್ತಾ ಒಂದು ಪಾಯಿಂಟ್ ಆದಮೇಲೆ ಕನ್ನಡ ಸಿನಿಮಾಗಳಲ್ಲಿ ಬಹುತೇಕ ಒಂದು 10 ಸಿನಿಮಾದಲ್ಲಿ 8ರಿಂದ 9 ಸಿನಿಮಾ ನೀವೇ ಮಾಡೋಂಗೆ ಆಗೋಗಿರುತ್ತೆ. ಹೌದು ಅಲ್ವಾ? ಸೊ ನಿಮ್ಮ ಡೇಟ್ಸ್ಗೆ ಸಿನಿಮಾಗಳು ಅಡ್ಜಸ್ಟ್ ಮಾಡ್ಕೊಂಡಿರೋದು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಫಾರ್ ಹೌ ಮೆನಿ ಇಯರ್ಸ್ ಕಾಂಪಿಟೇಟರ್ ಬರಲೇ ಇಲ್ಲ? ನಿಜ, ಬರಲೇ ಇಲ್ಲ ಅಲ್ಲ? ಹೌದು ನಿಜ. ನಾನು ಬಂದ ಮೇಲೆ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ, ನಾನು ಬಂದ ಮೇಲೋ ಅಥವಾ ನಾವು ಹೋದ್ಮೇಲೋ ಅನ್ನೋದು ನನಗೆ ಗೊತ್ತಿಲ್ಲ. ಒನ್ಸ್ ಭಗವಂತ ನಮ್ಮನ್ನು ಎಲ್ಲಿ ಗಂಟ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ, ಈ ಹೊರಗಡೆಯಿಂದ ಬರೋಂಥ ಮಾಸ್ಟ್ರುಗಳೆಲ್ಲ ಒಂದಷ್ಟು ಜನ ಹಂಗೆ ಡ್ರಾಪ್ ಆಗೋದ್ರು. ತಿರ್ಗಿ ಅದಾದಮೇಲೆ ನಮ್ಗೆ ಇಲ್ಲಿರೋಂಥ ಎಲ್ಲ ನಿರ್ಮಾಪಕರುಗಳು, ಹೀರೋಗಳು ಮತ್ತೆಲ್ಲ ನನ್ನ ಸಂಘದ ಸಾಹಸ ಕಲಾವಿದರು. ಆಮೇಲೆ ಇವತ್ತಿನವರೆಗೂ ಇವತ್ತು ನೀವೇನು ಹೇಳಿದ್ರಿ, ಇಷ್ಟು ವರ್ಷ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾಯಿದ್ದೀರಾ, ಬಾಲಿವುಡ್ಡು, ಟಾಲಿವುಡ್ಡು ಅದು ಅಂತೆಲ್ಲ ಹೇಳಿದ್ರೆ, ಬಟ್ ಇದಕ್ಕೆಲ್ಲ ಮೂಲ ಕಾರಣ ನನ್ನ ಹಿಂದೆ ಇರೋಂಥ ನನ್ನ ಸ್ಟೆಂಟ್ ಇದೆ, ನನ್ನ ಕೊಲೀಗ್ಸ್, ನನ್ನ ಜೊತೆ ಕೆಲಸ ಮಾಡೋ ಹುಡುಗರುಗಳು. ಇವ್ರು ಯಾರು ಇಲ್ಲ ಅಂದರೆ ನಾನಿಲ್ಲ. ಯಾಕಂದರೆ ಅದು ಆಲ್ರೆಡಿ ಒಂದು ದೊಡ್ಡ ಹಾಲದ ಮರ ನಮ್ಮ ಸ್ಟೆಂಟ್ ಯೂನಿಯನ್. ಸರ್ ಆ ಟೀಮ್ ಇನ್ನೂ ಹಾಗೆ ಇದೆಯಾ? ಇದೆ, ಎಲ್ಲರೂ ಈಗಲೇ ಇದ್ದಾರೆ ಸರ್. ನನ್ನ ಜೊತೆ ಕೆಲಸ ಮಾಡಿದ್ದೆ ವಿನೋದ್ ಅವರು, ನನ್ನ ಜೊತೆ ಕೆಲಸ ಮಾಡಿದ್ದೆ ವಿಕ್ರಮ್, ನನ್ನ ಜೊತೆ ಕೆಲಸ ಮಾಡಿದ್ದೆ ಮಾಧು, ತುಂಬ ಜನ ಇದ್ದಾರೆ ಹೇಳ್ಕೊಂಡ್ರೆ. ಇವಾಗಲೂ ಒಂದಷ್ಟು ಜನ ಇದೆ, ನರಸಿಂಹಮೂರ್ತಿ, ಇನ್ನೊಬ್ಬ ಸುಬ್ಬು ಅಂತ ಒಂದಷ್ಟು ಜನ ಬೇಜಾನ್ ಜನ ಇದ್ದಾರೆ. ಎಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿರೋಂಥ ಹುಡುಗರು. ನಮಗೂ ಯಾರೋ ಒಬ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಪೊಸಿಷನ್ ಬಂದ್ವಿ. ಅವರು ಹೋಗಿ ಆ್ಯಂಡ್ ಇವೆನ್ಚುಲಿ ಅದು ಆಗಲೇಬೇಕಾಗತ್ತಲ್ಲ ಸರ್, ಒಬ್ಬರಿಂದ ಒಬ್ರಿಗೆ ಹೋಗಲೇಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೆಂಟಿನ ಇದೆ ಅಂತಂದರೆ ಅವತ್ತೊಂದು ದಿವಸ ಥ್ರಿಲ್ಲರ್ ಮಂಜು ಆಗಿರ್ಬೋದು, ಅಥವಾ ಎಲ್ಲ ಥರದ ಸೀನಿಯರ್ ಸಾಹಸ ಕಲಾವಿದರುಗಳಿರ್ಬೋದು, ಮತ್ತು ನಂಜುಂಡಿ ನಾಗರಾಜ್ ಅವರು ಇರ್ಬೋದು,
ಮತ್ತು ರುದ್ರೇಶ್ ಅಂತ ಒಬ್ಬರು ಫೈಟ್ ಮಾಸ್ಟರ್ ಇದ್ರು, ಸಾಂಗ್ಲಿಯನ್ನೆಲ್ಲ ಮಾಡಿದಂಥವ್ರು. ಇವರೆಲ್ಲ ಮಾಡಿರೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ನಾವು ಇವತ್ತಿನ ದಿವಸ ಇದು ಮಾಡ್ತಾಯಿದ್ದೀವಿ ಹೊರತು ಅವ್ರು ಇಲ್ಲದೆ ನಾವಿಲ್ಲ, ಸೀನಿಯರ್ಸ್ ಇಲ್ಲ, ನಾವಿಲ್ಲವೇ ಇಲ್ಲ. ಯಾಕಂದರೆ ಅವರೆಲ್ಲ ಕಟ್ಕೊಟ್ಟಿದ್ದಂಥ ಒಂದು ಪ್ಲಾಟ್ಫಾರ್ಮ್. ಇವಾಗ ಮನೇಲಿ ಹೆಂಗೆ ತಂದೆ ತಾಯಿ ಇಲ್ಲದೆ ಮಕ್ಕಳಿಲ್ಲ ಅಂತೀವೋ ಆ ರೀತಿ ಅವ್ರು ಕಟ್ಕೊಟ್ಟಿರೋ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ನಾನಿದ್ದೀನಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಏನೇ ರವಿವರ್ಮ ಆಗಿದ್ರು ನನ್ನ ಸ್ಟೆಂಟಿವ್ನೇ ನನಗೆ ಮುಖ್ಯ ಫಸ್ಟ್. ಈ ಸ್ಯಾಂಡಲ್ವುಡ್ ಇಂದ ನೆಕ್ಸ್ಟ್ ಒಂಥರ ಬೇರೆ ಇಂಡಸ್ಟ್ರಿಗೆ ನಿಮಗೆ ಕರೆ ಬಂದಿದ್ದು ಅಂತಂದ್ರೆ ಯಾವುದು ಸರ್? ಯಾವ ಸಿನಿಮಾ, ಯಾವ ಇಂಡಸ್ಟ್ರಿಗೆ ಸರ್? ತೆಲುಗು ಮಹಾತ್ಮ. ಅಲ್ಲಿಂದ 2009. ಹೌದು. ಏನಕ್ಕೆ ಅಂತಂದ್ರೆ ಅವಾಗ ಅಂಬಾರಿ ಮಾಡಿದ್ದೆ ಸರ್. ಇಫ್ ಐ ಆಮ್ ರೈಟ್, ಅಂಬಾರಿಗೆ ನಿಮಗೆ ಸ್ಟೇಟ್ ಅವಾರ್ಡಾ? ಹೌದು. ಅಂಬಾರಿ ಸಿನಿಮಾ ನೋಡ್ಬಿಟ್ಟು ಅಲ್ಲೊಂದು ಫೋಲ್ ಹತ್ಬಿಟ್ಟು ಹೊಡೆಯೋದು, ಪಂಚರಂಗಡಿ ಶಾಪ್ ಫೈಟ್ ನೋಡಿ, ಮತ್ತು ಟೀ ಅಂಗಡಿ ಫೈಟ್ ನೋಡ್ಬಿಟ್ಟು ಈ ಥರದೊಂದು ಫೈಟ್ ಹುಡುಕ್ತಾ ಇದೀವಿ ಅಂತೇಳಿ ಲಿಟಲಿ. ಮತ್ತು ಅದಕ್ಕೂ ಮುಂಚೆ ಶ್ರೀ ಆಂಜನೇಯ ಅಂತ ಒಂದು ಸಿನಿಮಾ ಮಾಡಿದರು ಇವರು, ನಿತಿನ್ ಅವ್ರದ್ದು ಅಲ್ವಾ? ಅವರು ಆ ಸಿನಿಮಾ ಮಾಡಿದಾಗ ನಮ್ಮ ಬ್ರದರ್ ಹೋಗಿದ್ರು, ಎಲ್ಲಿ ಅವ್ರು ಕಾಣ್ತಾ ಇಲ್ಲ, ಈ ಥರ ನಮ್ಮ ಮಾಸ್ಟರ್ ಆಗಿದ್ದಾನೆ ಹಂಗೆ ಅಂತೇಳಿ ಅವರು ತಿಳ್ಕೊಂಡಿದ್ರು. ಎಷ್ಟು ಸತ್ಯ ಗೊತ್ತಿಲ್ಲ ನನಗೆ. ಅವರು ಒಂದು ಮಾತು ಹೇಳಿದರು. ತಿರ್ಗಿ ಹೇಳಾದ ಮೇಲೆ ತಿರ್ಗಿ ಆಮೇಲೆ ಇದು ಮಹಾತ್ಮ ಮಾಡ್ಬೇಕಾರೆ ಲಕ್ಕಿಲಿ ಮನೋಹರ್ ಅವ್ರಿಗೆ ಗೊತ್ತಿಲ್ಲ ಪಾಪ ಯಾರು ಫೈಟ್ ಮಾಸ್ಟರ್ ಏನು ಗೊತ್ತು ಅವ್ರಿಗೆ. ಅದರಲ್ಲಿ ಮೇಯ್ನೇ ನಮ್ಮ ಕೃಷ್ಣವಂಶಿ ಅವರು ಅವ್ರ ಸಿನಿಮಾ ನೋಡಿ ಅವ್ರು ಇಷ್ಟಪಟ್ಟು ರವಿವರ್ಮ ಬೇಕು ಅಂತ ಹೇಳ್ಬಿಟ್ಟು ಕರೆಸಿ ಶೂಟ್ ಮಾಡಿದ್ರು. ಲಿಟಲಿ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಇಂಟ್ರಡಕ್ಷನ್ ಫೈಟ್ ಇವತ್ತಿಗೂ ನೀವು ನೋಡಿ ಇದೇ ಥರನೇ ಚೇರ್ ಹಾಕ್ಕೊಂಡು ಓಪನ್ ಗ್ರೌಂಡಲ್ಲಿ ನಿಂತ್ಕೊಂಡು ರವಿ ಈ ಥರದೊಂದು ಇಂಟ್ರಡಕ್ಷನ್ ಫೈಟ್ ಮಾಡ್ಬೇಕು, ಏನು ಮಾಡೋಣ ಅಂತ, ಏನು ಮಾಡೋಣ ನೋಡೋಣ ಸರ್ ಅಂತ. ಒಂದು ಕನ್ಸ್ಟ್ರಕ್ಷನ್ದು ಬಿಲ್ಡಿಂಗ್ ನಡೀತಾ ಇರೋದೊಂದು ಪೂರ್ತಿ ಒಂದು ಎಲ್ ಶೇಪ್ ಒಂದು ಸೆಟ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಆನಂದ್ ಸಾಯಿ ಆರ್ಟ್ ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ನೀವು ನಂಬಲ್ಲ, 1.5 ದಿವಸದಲ್ಲಿ ಪೂರ್ತಿ ಸೆಟ್ ಹಾಕಿದ್ರು. ತಿರ್ಗೋಗಿ ಸೆಟ್ಟಲ್ಲಿ ಹೋಗಿ ನಿಂತ್ಕೊಂಡು ಏನು ಮಾಡ್ತೀಯ ಅಂತ ಎಲ್ಲ ಒಂದಷ್ಟು ಕೊರಿಯೋಗ್ರಾಫ್ ಮಾಡೋದು. 1.5 ದಿವಸದಲ್ಲಿ ಸಿನಿಮಾ ಫೈಟ್ ಮುಗಿಸ್ಬಿಟ್ವಿ. ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದು 5 ಡೇಸು, 1.5 ದಿವಸ ಸಿನಿಮಾ ಫೈಟ್ ಮುಗಿಸ್ಬಿಟ್ವಿ. ಅವ್ರು ತಲೆ ಕೆಡ್ಸ್ಕೊಬಿಟ್ರು, ಏನು ರವಿ ಇಷ್ಟು ಕ್ಲಾರಿಟಿ ಇದ್ದೀರಾ ನೀವು ಅಂತೇಳಿ. ರೀತಿಯಲ್ಲಿ ನಂಬ್ಕೊಂಡೋಗಿ ಹಂಗೆ ಕಂಟಿನ್ಯೂ ಪೂರ್ತಿ. ತಿರ್ಗಾದಾದ್ಮೇಲೆ ಒಂದು ಮಾರ್ಕೆಟ್ ಫೈಟ್ ಮಾಡಿದ್ವಿ, ತಿರ್ಗಾದಾದ್ಮೇಲೆ ಇನ್ನೊಂದು ಓಲ್ಡ್ ಫೈಟ್ ಮಾಡಿದ್ವಿ. ತಿರ್ಗಿ ಅಲ್ಲಿಂದ ಹೋಗಿದ್ದು ಹೆಂಗೆ ಇವತ್ತಿಗೂ ವಕೀಲ್ ಸಾಬ್ ಇರ್ಬೋದು, ಎಲ್ಲ ಹೀರೋಗಳದ್ದು ಸಿನಿಮಾ ಮಾಡಿದ್ದೀನಿ. ಎಕ್ಸೆಪ್ಟ್ ಜೂನಿಯರ್ NTR ಅಥವಾ ಆಮೇಲೆ ಇವರು ಯಾರು ಮಹೇಶ್ ಬಾಬು, ಇವರಿಬ್ಬರದ್ದು ಮಾಡಿಲ್ಲ. ಇನ್ನೆಲ್ಲರೂ ಮಾಡ್ಬೋದು. ಸರ್ ರಜನಿ ಸರ್ಗೆ ಅವ್ರಿಗೆ ಮಾಡಿಲ್ಲ, ಅವ್ರಿಗೂ ಮಾಡಬೇಕಾಯ್ತು, ಆಗಲಿಲ್ಲ. ಆದರೆ ಸರ್ ನೀವು ಕವರ್ ಮಾಡಿರೋದು ಎಷ್ಟು ಜನ? ಐ ಆಮ್ ಟೆಲಿಂಗ್ ಯು, ಬಿಕಾಸ್ ನನ್ನ ಲಿಸ್ಟು ಯಾವ ಆಕ್ಟ್ರೆಸ್ ಬಗ್ಗೆ ಕೇಳೋಣ ಅಂತ ಅನ್ಕೊಂಡ್ರೆ ನಾನು ಹೇಳಿದೆ ಅದೇ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಬೇಕಾಗುತ್ತೆ ಅಂತ, ಬಿಕಾಸ್ ಅಷ್ಟು ಉದ್ದ ಲಿಸ್ಟ್ ಇತ್ತು ಅಂತ. ಐ ವಾಸ್ ಥಿಂಕಿಂಗ್, ಬಿಕಾಸ್ ಜೂನಿಯರ್ NTR ಕರೆಕ್ಟ್, ಜೂನಿಯರ್ NTR ಇರಲಿಲ್ಲ ಮತ್ತು ರಜನಿ ಸರ್ ಇರಲಿಲ್ಲ. ಇಲ್ಲ. ಬಟ್ ಬಂದಿತ್ತಾ ಏನಾದ್ರು ರಜನಿ ಸರ್ ಜೊತೆ? ರಜನಿ ಸರ್ದು ಲಿಂಗ ಮಾಡಬೇಕಾಯ್ತು, ಕಾರಣಾಂತರದಿಂದ ಮಿಸ್ ಆಯಿತು, ಅಷ್ಟೇನಿಲ್ಲ. ಸರ್, ವಿಚ್ ಸ್ಟಂಟ್ ಅಕಾರ್ಡಿಂಗ್ ಟು ಯು ನಿಮಗೆ ತುಂಬ ಇಂಪಾಸಿಬಲ್ ಇದ್ದದ್ದನ್ನು ಕೂಡ ಪಾಸಿಬಲ್ ಮಾಡಿದಂಥದ್ದು ಯಾವ ಸಿನಿಮಾದಲ್ಲಿ ಮಾಡಿದ್ರಿ ಸರ್? ಅಂದರೆ ವಿಚ್ ವಾಸ್ ವೆರಿ ಇಂಪಾಸಿಬಲ್ ಫಾರ್ ಯು? ಸಂಗೊಳ್ಳಿ ರಾಯಣ್ಣ. ವಾವ್, ಯಾವ ಸರ್? ಯಾವುದೇ ಥರದ ಅನುಭವ ಇಲ್ವಲ್ಲ ಸರ್. ಒಂದೇ ಸರಿ ಹಿಸ್ಟಾರಿಕಲ್ ಮೂವಿ ದರ್ಶನ್ ಅವ್ರು ಕೊಡಿಸ್ಬಿಟ್ರು, ನಾಗಣ್ಣ ಅವ್ರು ನಮ್ಮ ಕೇಟ್ ಹೇಳ್ಬಿಟ್ರು. ಹೆಂಗೆ 1000 ಜನ ಆ್ಯಕ್ಟ್ರೆಸ್ ಬೇರೆ ಏನೋ ಇದ್ರಲ್ಲ, ಆ ವಾರ ತೆಗೆದಿದೆ ಒಂದು ದೊಡ್ಡ ಮಿರಾಕಲ್. ಬಟ್ ಅವತ್ತಿನ ಸಲ ನನ್ನ ಜೊತೆ ನಿಂತಿದ್ದಂಥ ನನ್ನ ಹೀರೋ ಅಂತ ಹೇಳ್ಬೋದು, ನಿರ್ಮಾಪಕರು ಹೇಳ್ಬೋದು, ಮತ್ತು ನನ್ನ ನಿರ್ದೇಶಕರು, ಇವರು ಒಂದು ಕಡೆ ಆದರೆ ಇನ್ನು ನನ್ನ ಸ್ಟಂಟ್ ಟೀಮ್ ಲಿಟಲಿ ನಾವು ನಂಬಲ್ಲ ಸರ್. 20 ಡೇಸಲ್ಲಿ 2 ವಾರು, ಒಂದು 400 ಕುದುರೆ, ಯಪ್ಪ, ಒಂದು 200 ಜನ ಫೈಟರ್ಸು, 600 ಜನ ಜೂನಿಯರ್ಸು, 25 ಆನೆ, 25 ಅಲ್ಲ, ಒಂದು 50 ಆನೆ, ಇಲ್ಲಿ 25 ಅಲ್ಲಿ 25, 50 ಆನೆ, ರಿಯಲ್ ಆನೆ ಸರ್. ಇದ್ರಗಳ ಮಧ್ಯದಲ್ಲಿ ಫೈಟ್. And that was your first time? ಫಸ್ಟ್ ಟೈಮ್. ನನಗೆ ಅನುಭವ ಇಲ್ಲ. ನಾವು ಯಾವ ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ವಿ, ಮತ್ತು ಯಾವ ಬೇಸಿಸ್ ಮೇಲೆ ಒಂದು ಅಂದಾಜು ಅಂದರೆ ರಿಸರ್ಚ್ ಮಾಡಿದ್ವಿ. ಆಮೇಲೆ ಕುತ್ಕೊಂಡು ಅಷ್ಟು ತುಂಬ ರಿಸರ್ಚ್, ಯಾಕಂದರೆ ಡೈರೆಕ್ಟಾಗಿ ಹೋಗಿ ಇಳಿದ್ಬಿಟ್ಟಿಲ್ಲ. ಅಫ್ಕೋರ್ಸ್, ಸಿನಿಮಾ ಓಕೆ ಆದಮೇಲೆ ಅದ್ರ ಬಗ್ಗೆ ಹೆಂಗೇನು ಬರುತ್ತೆ, ಯಾವ್ಯಾವುದನ್ನು ನಾವು ನೋಡಬೇಕು ಅಂತ ನೋಡಿಕೊಂಡು ಒಂದಷ್ಟು ಸಿನಿಮಾಗಳನ್ನೆಲ್ಲ ನೋಡಿ ರಿಸರ್ಚ್ ಮಾಡಿ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಹಳೇ ಸಿನಿಮಾ ನೋಡಿ, ಅದರಲ್ಲಿ ಯಾವ ರೀತಿ ಅವರು ಕೋಟೆ ಇದು ಮಾಡ್ಕೊಂಡು ಹೋದ್ರು ಅಂತ ನೋಡಿ, ಅದನ್ನೆಲ್ಲ ಪೂರ್ತಿ ವರ್ಕ್ ಮಾಡಿ ಅದ್ರದ್ದು ಕರೆಕ್ಟಾಗಿ ಅದರದ್ದೊಂದು ಸ್ಕ್ರೀನ್ ಪ್ಲೇ ಬರೋಂಗೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ನಿರ್ದೇಶಕರ ಜೊತೆ ಕೂತ್ಕೊಂಡು ಮಾತಾಡಿ, ನಾಗಣ್ಣ ಅವ್ರ ಜೊತೆ ಎಲ್ಲ ಒಂದು ಅದೇ ಹಿಂಗೆ ತಿರುಗಿ ನೋಡಿದ್ರೆ ಅನುಭವಗಳೇ ಬೇರೆ ತುಂಬ ಇದೆ. ಈ ಒಂದು ಮೈಥಾಲಜಿ ಹಿಸ್ಟಾರಿಕಲ್ಗೂ ಕೂಡ ಅಲ್ಲಿಂದ ತೊಗೊಂಡು ಒಂದು ಟಿಪಿಕಲ್, ಒಂದು ಸ್ಟೀರಿಯೋಟಿಪಿಕಲ್, ಒಂದು ಫಾರ್ಮುಲಾ ಕಮರ್ಷಿಯಲ್ ಫೈಟ್ಸ್ ಇರುತ್ತಲ್ಲ ಸರ್, ನಿಮಗೆ ಹೌ ಡು ಯು
ಫ್ರಮ್ ಸ್ಟಂಟ್ ಮ್ಯಾನ್ ಪರ್ಸ್ಪೆಕ್ಟಿವಿಂದ ಹೆಂಗೆ ಯೋಚನೆ ಮಾಡ್ತಿದ್ರು? ನಿಮ್ಗೆ ಯಾರೋ ಒಬ್ಬರು ಬಂದು ಕತೆ ಹೇಳಿದಾಗ ನಿಮಗೆ ಅಫ್ಕೋರ್ಸ್ ಏನಾಗುತ್ತೆ 50% ಆಫ್ ದ ಸೀಕ್ವೆನ್ಸಸಲ್ಲಿ ಸ್ಟಂಟ್ ಗೆದ್ದುಬಿಟ್ರೆ ಸಿನಿಮಾ ಗೆದ್ದಂಗೆ ಅಂತ ಅಂದ್ಬಿಡ್ತಾರೆ ಯೂಶಲಿ, ಅದು ಗೊತ್ತಿರುತ್ತೆ. ದೋ ಕತೆ ಚೆನ್ನಾಗಿರಬೇಕು, ಬಟ್ ಈಗ ಎಸ್ಪೆಷಲಿ ಈಗಂತೂ ಏನಾಗ್ಬಿಟ್ಟಿದೆ, ಪೀಪಲ್ ನೋ ಇನ್ ಆ್ಯಂಡ್ ಔಟ್ ಟೆಕ್ನಿಕಾಲಿಟೀಸ್ ಗೊತ್ತು. ಮುಂಚೆ ಕಂಪೇರ್ ಮಾಡಿದಾಗ ಈಗ ಜನ ಎಲ್ಲ ಇದು ಚೆನ್ನಾಗಿತ್ತು, ಸೀಕ್ವೆನ್ಸಸ್ ಆರ್ ಗುಡ್, ಎಡಿಟ್ ಪ್ಯಾಟರ್ನ್ ವಾಸ್ ಗುಡ್, ಈ ರೇಂಜಿಗೆ ಮಾತಾಡ್ತಾರೆ, ಡೀಟೇಲ್ಡಾಗಿ ಮಾತಾಡ್ತಾರೆ. ಅವಾಗ ಓಕೆ ಸಿನಿಮಾ ಆಸ್ ಎ ಪ್ಯಾಕೇಜ್ ಅಂತಿತ್ತು. ಸೊ ದಟ್ ಈಸ್ ವೈ ಫ್ರಮ್ ಬ್ಯಾಕ್ ದೆನ್ ಟು ನೌ ಇಫ್ ಯು ವಾಂಟ್ ಟು ಕಂಪೋಸ್ ತುಂಬ ಚಾಲೆಂಜಸ್ ಇರುತ್ತಾ ನಿಮ್ಗೀಗ? 100%. ಯಾಕಂದರೆ ನಾನು ಅದಕ್ಕೆ ಹೇಳ್ತಾರಲ್ಲ, ಇವತ್ತರೆಗೂ ನಾನು ಏನು ಇಲ್ಲಿ ಗಂಟ ಮುಂದೆ ಬಂದಿದ್ದೀನಿ ಅಂದರೆ ಐ ಫಾಲೋ ಓನ್ಲಿ ಫಾರ್ ದ ಡೈರೆಕ್ಟರ್ಸ್. ಆ್ಯಂಡ್ ಸೆಕೆಂಡ್ ಇಸ್ ಹೀರೋ ಇಮೇಜ್. ಇದೆರಡು ನಾನು ಫಾಲೋ ಮಾಡಿಕೊಂಡು ಆಮೇಲೆ ಪ್ರೊಡ್ಯೂಸರ್ ಯಾವ ರೀತಿ ಅದಕ್ಕೆ ಬಜೆಟ್ ಹಾಕ್ತಾರೆ. ಯಾಕಂದರೆ ನಾವು ಅಂದ್ಕೊಳ್ಳೋದು ಒಂದು, ತಿರ್ಗಿ ಅವರು ಅವೈಲಬಿಲಿಟಿ ಕೊಡಲ್ಲ ಒಂದು ಅಂತಂದಾಗ ಏನು ಸಮಸ್ಯೆ ಆಗ್ಬಿಡ್ತಾರೆ. ಸರ್ ಐಮ್ ಶೂರ್ 100% ಬಜೆಟ್ ಇಲ್ಲ ಅಂತಲೇ ಹೇಳ್ತಾರೆ. 100%. ಅದಕ್ಕೆ ತಕ್ಕನಾಗೆ ನಮ್ಮ ನಿರ್ದೇಶಕರು ಏನಂತಿಗೆ ನಾನು ನಿರ್ದೇಶಕರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತಂದರೆ, ಈ ಒಂದು ಸಿನಿಮಾ ಇವಾಗ ಮಾಡಬೇಕು ಅಂತಂದರೆ ಆ ಕತೆಗೆ ಒಂದಷ್ಟು ವರ್ಷ ಕೂತ್ಕೊಂಡು ಕೆಲಸ ಮಾಡಿರ್ತಾರೆ. ತಿಂಗಳುಗಳಾಗಿರ್ಬೋದು, ಆ ವರ್ಷಗಳಾಗಿರ್ಬೋದು ಅಷ್ಟು. ಬಟ್ ನಾವು ಈಗ ಬಂದ್ಬಿಟ್ಟು ಸುಮ್ಮನೆ ಇಲ್ಲ ಸರ್ ಹಿಂಗೊಂದು 6 ಜನ ಆಡ್ತಾರೆ, ಹಿಂಗೊಂದು 3-4 ಜನ ಬೀಳ್ತಾರೆ, ಹಿಂಗೆ ಅದೆಲ್ಲ ಕತೆ. ಆ ಕತೆ ಒಳಗಡೆ ಏನು ಆ್ಯಕ್ಷನ್ ತೊಗೊಂಡೋಗ್ಬೇಕು ಅನ್ನೋದು ನಾನು ಫಾಲೋ ಅಪ್ ಮಾಡ್ತೀನಿ ಸರ್, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಕತೆಗೆ ಏನು ಬೇಕು, ಆ ಲೈನ್ಗೆ ಏನು ಬೇಕು, ಅದಕ್ಕೆ ನಾನು ಏನು ಬೆಸ್ಟ್ ಮಾಡ್ಬೋದು. ಅದಕ್ಕೆ ನಾನು ಯಾರ ಹತ್ರನೇ ಹೋದ್ರೂ ಹೀರೋ ಕ್ಯಾರೆಕ್ಟರ್ ಏನು, ಕತೆ ಏನು ಸಿಚುವೇಶನ್, ನೀನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರ, ನಾನು ಈ ಥರದ್ದು ಒಂದಷ್ಟು ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ನಮ್ಮದು ಒಂದಷ್ಟು ಔಟ್ಪುಟ್ಗಳು ತೋರಿಸಿ ಅವ್ರಿಗೆ, ಅವ್ರು ಏನು ಕೇಳ್ತಾರೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಸರ್ ಹೀರೋ ಕ್ಯಾರೆಕ್ಟರ್ಗಳಂತಿರ್ಬೇಕಾದ್ರೆ ನಿಮಗೆ ಅಫ್ಕೋರ್ಸ್ ಕನ್ನಡ ಚಲನಚಿತ್ರಗಳಲ್ಲಿ ನಿಮ್ಮ ಕಂಪೋಸಿಂಗ್ಗೆ ಯೂಶಲಿ ಒಂದು ಮ್ಯಾಚ್ ಆಗ್ತಿದೆ. ಐ ನೋ ಯು ಕ್ಯಾನ್ ನಾಟ್ ಪಿಕ್ ಅಂತ ಹೇಳ್ತೀರಾ, ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ಚೂಸ್ ಅಂದರೆ ಇಷ್ಟು ರೇಂಜ್ಗೆ ನನ್ನ ಒಂದು ಮ್ಯಾಚ್ ಆಗುವಂಥ ಹೀರೋ ಅಂದರೆ ಯಾರು ಅಂತೀರಾ ಸರ್ ಕಂಪೋಸಿಂಗ್? ಅಫ್ಕೋರ್ಸ್ ದರ್ಶನ್ ಆ್ಯಂಡ್ ಪುನೀತ್ ಸರ್. ಹೌದಾ? 100%. ಟಾಲಲ್ಲಿ ದರ್ಶನ್ ಅವ್ರಿಗೇನು ನಾವು ಹೇಳೋಂಗಿಲ್ಲ, ಯಾಕಂದರೆ ಅವ್ರಿಗೆ ಅಂತ ಒಂದು ಫ್ರೇಮ್ ಇಟ್ಟರೆ ಒಂದು ಬೇರೆ ರೀತಿ ಕಾಣುತ್ತೆ. ಮತ್ತು ಸುದೀಪ್ ಅವರು ಅವ್ರಿಗೇನು ನಾವು ಮಾತಾಡೋಂಗಿಲ್ಲ. ಈಗ ಅಪ್ಪು ಅವ್ರ ನೇತಿಗೆ ನಾನು ಹೇಳ್ತೀನಿ ಅಂತಂದರೆ ಅವ್ರು ಮಾಡದೇ ಇರೋಂಥ ಸ್ಟಂಟ್ಸ್ ಇಲ್ಲ. ಗ್ರೇಟ್. ಅದರಿಂದ ಕಾರಣ ನಾನು ಈ 3 ಜನ ನಾನು ತುಂಬ ಇಷ್ಟಪಡ್ತೀನಿ. ಅಪ್ಪು ಸರ್ ಸಿನಿಮಾಗಳಲ್ಲಿ ನಿಮ್ಮ ಒಂದು ಫೇವ್ರೆಟ್ ಸಿನಿಮಾ ಇಫ್ ಯು ವಾಂಟ್ ಪಿಕ್ ಅಂದರೆ? ವಂಶಿ, ಹುಡುಗರು, ಹುಡುಗರು, ಅಣ್ಣ, ಲೀಸ್ಟ್ ಇದೆ ಸರ್, ಬೇಸರ ಅಲ್ವಾ? ಅದನ್ನೇ ಹೇಳು, ಒಂದೊಂದು ಅಂತಂತಿರ್ಬೇಕಾದ್ರೆ ಪವರ್, ರಾಜ್ಕುಮಾರ ಸರ್. ಆ್ಯಕ್ಚುಲಿ ಪವರ್ ನೋಡಿ, ದೋ ಇಟ್ ಇಸ್ ಎ ರೀಮೇಕ್ ಸಿನಿಮಾ ಆದ್ರೂ ಕೂಡ ದ ಸೀಕ್ವೆನ್ಸಸ್ ಆರ್ ಸೋ ಡಿಫ್ರೆಂಟ್ ಅಲ್ವಾ? ಆ್ಯಕ್ಚುಲಿ ನೋ, ಬಿಕಾಸ್ ಒಂದು ರೀಮೇಕ್ ನೋಡಿದರೆ ನಮಗೆ ಆಸ್ ಅನ್ ಆಡಿಯನ್ಸ್ ಮಾಡಬೇಕು ಅಂದ್ಕೊಂತಾರೆ, ಅದನ್ನ ಅದು ಮಾಡಲ್ಲ. ಅದಕ್ಕೆ ಆಮೇಲೆ ರಾಜ್ಕುಮಾರ್ ಇದೇ ಜಾಗದಲ್ಲಿ ರಾಜ್ಕುಮಾರ ಮಾಡಿದ್ದು. ಕರೆಕ್ಟ್, ಇದೇ ಜಾಗದಲ್ಲಿ ಮಾಡೋದು ತುಂಬ ಇದೆ ಸರ್, ಆ ಥರ ಅನ್ನೋದಿಲ್ಲ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ವೆನ್ ಯು ವರ್ಕ್ ವಿತ್ ಶಾರುಖ್ ಖಾನ್? ಅನ್ಬಿಲೀವೇಬಲ್ ಸರ್. ಬಾಲಿವುಡ್ ಹೇಳ್ಬೇಕು ಅಂತಂದರೆ ನನ್ನನ್ನು ಬಾಲಿವುಡ್ಗೆ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ಪ್ರಭುದೇವ ಸರ್. ಅದೊಂದು ಮಿರಾಕಲ್. ಈಗ ಕೆಲವರು ಏನೋ ಅಂತ ಅನ್ಕೊಂತಾರೇನೋ ನನಗೆ ಗೊತ್ತಿಲ್ಲ, ಒಂದಷ್ಟು ಇದಕ್ಕೋಸ್ಕರ ಒಂದಷ್ಟು ಕಾಂಟ್ರವರ್ಸಿ ಮಾಡಿದ್ರು. ನಾನೇನೋ ಬೇರೆಯವ್ರ ಫೈಟ್ ಎತ್ಕೊಂಡ್ಬಿಟ್ಟು ಜಾಕಿ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು. ಫುಲ್ ಸಿನಿಮಾ ನಾನೇ ಫೈಟ್ ಮಾಸ್ಟರ್. ನಮ್ದೊಂದು ಡೇಟ್ ಇಲ್ಲದ ಕಾರಣ, ಯಾವುದೋ ಒಂದು ತೆಲುಗು ಸಿನಿಮಾಗೆ ಹೋಗ್ಬೇಕಾಯ್ತು, ಆ ಡೇಟ್ ಇಲ್ಲದ ಕಾರಣ ಇನ್ನೊಬ್ರು ಬಂದು ಮಾಡೋದು. ಆ ಸೀಕ್ವೆನ್ಸ್ನ ಆಲ್ರೆಡಿ ನಾವು ಸೂರಿ ಸರ್ ಹತ್ರ ಹೋಗಿ ಮಾತಾಡಿದ್ದಿಲ್ಲ ಆಗಿತ್ತು. ಎಲ್ಲ ಮಾಡಾಗಿ ನಾನು ಡೇಟ್ ಇಲ್ಲ, ಪುನೀತ್ ಅವ್ರದ್ದು ಡೇಟ್ ಇದೆ, ಮಾಡಬೇಕು ಅಂದ್ಕೊಂಡು ಯಾರನ್ನ ಇಟ್ಕೊಂಡು ಮಾಡ್ಕೊಂಡು. ಅಫ್ಕೋರ್ಸ್ ನಾನು ಮಾಡಿರೋದನ್ನ ನಾನು ತೋರಿಸಿದ್ರೆ ಏನು ಬೇರೆಯವ್ರನ್ನ ನಾನು ತೋರಿಸ್ಕೊಂಡು ಕೂತ್ಕೊಳ್ಳಿ. ಎಕ್ಸಾಕ್ಟ್ಲಿ ಅಂತ ಹಣೆ ಬರೋ ನನಗೆ ಇಲ್ವೂ ಇಲ್ಲ. ಅದಕ್ಕೆ ಹೋಗಿ ಅವರೊಂದು ದೊಡ್ಡ ಏನೋ ಕಾಂಟ್ರವರ್ಸಿ ಇಟ್ಕೊಂಡು ಈಗ ಹಂಗೆ ಅಂದ್ಕೊಂಡ್ರು. ಈಗ ಪ್ರಭುದೇವ ಅವರು ಒಬ್ಬರು ಏನೋ ಅವಕಾಶ ಕೊಟ್ಬಿಟ್ರು ಅಂದರೆ ಇವತ್ತರೆಗೂ ನೀವು ಯಾಕೆ ಮಾಡೋಕ್ಕಾಗಲಿಲ್ಲ? ಪಾಯಿಂಟ್. ಇವತ್ತರೆಗೂ ನೀವು ಪ್ರೂವ್ ಮಾಡ್ಬೋದಾಗಿತ್ತಲ್ಲ. ಅದೊಂದೇನೇ ಕಾಯ್ತಾ ಇದ್ರೆ ಜೀವನ ಪೂರ್ತಿ, ಇಲ್ಲ ತಾನೆ? ಕ್ವಶನ್ ಅಲ್ಲ. ಪಾಯಿಂಟ್. ಅದಕ್ಕೆ ಹೋಗಿ ಅವ್ರು ಏನೇನೋ ದೊಡ್ಡದು ಮಾಡಿಕೊಂಡು. ಹೌ ಡು ಯು ಡೀಲ್ ವಿತ್ ಸಚ್ ಕಾಂಟ್ರವರ್ಸಿ ಸರ್? ಅವಾಗ ಬಂದಾಗ ಏನು ಮಾತಾಡ್ತಿರಲ್ಲಿ? ನಾವು ಒಂದೇ ಸರಿ ಟೆಂಪರ್ ಆಗ್ಬಿಟ್ಟೆ. ನಾನು ಸುಮ್ಮನೆ ಏನು ಇಲ್ದಿರೋದೆಲ್ಲ ಮಾತಾಡ್ತಾರೆ ಹೆಂಗೆ? ನಿನ್ನ ಪ್ರೂವ್ ಮಾಡೋ ಕೆಪಾಸಿಟಿ ಇದೆಯಾ? ಪ್ರೂವ್ ಮಾಡು. ನಾನೇನೋ ಮಾತಾಡಿದ್ದಕ್ಕೆ ತಗೊಂಡಾಗ ಅದನ್ನು ತೊಗೊಂಡೋಗಿ ಏನೋ ಒಂದು ಕಂಪ್ಲೇಂಟ್ ಕೊಟ್ಕೊಂಡು ನನಗೇನು ಆನ್ಸರ್ ಇಲ್ಲ ಅದನ್ನು. ಸರ್ ಆ ಥರ ಡೌನ್ಫಾಲ್ಸಲ್ಲಿ ನೋಡಿದಾಗ ನನಗೆ ಇನ್ನೊಂದು, ಐ ಮೀನ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದ ಡೌನ್ಫಾಲ್ ಅಂತಲ್ಲ, ಈ ಮಾಸ್ತಿ ಸಿನಿಮಾ ಆದಾಗ ಸರ್ ವಾಟ್ ವಾಸ್ ದಟ್ ಹೋಲ್ ಕಂಪ್ಲೀಟ್ ಮೈಂಡ್ ಸ್ಪೇಸ್ ಹೆಂಗಿತ್ತು ನಿಮ್ಗೆ ಅವಾಗ?
ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸೂಸೈಡ್ ಮಾಡಬೇಕು ಅಂತ ಹೊರಟಿದ್ದೆ. ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಿದ್ದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂತ. ಈಗ ನೋಡಿ, ಇವಾಗ ನಾನು ಹೇಳ್ತೀನಿ, ಇವಾಗ ನೀವು ಇಲ್ಲಿ ಬರ್ತೀನಿ ಅಂತಂದ್ರೆ ಇಂಟರ್ವ್ಯೂ ಮಾಡೋಕ್ಕೆ, ಇವಾಗ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ತಾನೇ ನೀವು ಬಂದ್ರಿ. ಕರೆಕ್ಟ್. ಇಲ್ಲಾಂದ್ರೆ ಯಾಕೆ ಬರ್ತೀರಾ? ಹಂಗೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ನೀವ್ಯಾಕೆ ಜಂಪ್ ಮಾಡ್ತೀರಾ ಮೇಲಿಂದ? ಪಾಯಿಂಟ್. ಯು ಕಾನ್ಫಿಡೆಂಟ್ ದಟ್ ಕರೆಕ್ಟ್. ನಿಮ್ಮ ಹುಡುಗರು ಬಂದಿದ್ದಾರೆ, ನಿಮ್ಮ ಹುಡುಗರಲ್ಲಿ ಯಾರೊಬ್ಬ ಡ್ರೈವ್ ಮಾಡ್ತಾನೆ ಅಂತಂದ್ರೆ ಅವ್ನು ಕಾನ್ಫಿಡೆಂಟ್ ಇದ್ದರೆ ಗಾಡಿ ಓಡಿಸ್ತಾನೆ. ಇಲ್ಲ ಅಂತಾರೆ ಯಾಕೆ ಓಡಿಸ್ತಾನೆ ಅವ್ನು ಗಾಡಿ? ಇಲ್ಲ ಸರ್ ನನಗೆ ಬರಲ್ಲ, ಇಲ್ಲ ಸರ್ ನನಗೆ ಟೈಮ್ ಇಲ್ಲ, ನಾನು ಬೇರೆ ಕಡೆ ಕೆಲಸ ಇದೆ, ಇಲ್ಲ ಸರ್ ನಾನು ಹೋಗ್ತೀನಿ. ಸಿಂಪಲ್ ಮ್ಯಾಟ್ರ್ ಸರ್. ಈಗ ಯಾರೇ ಆಗಲಿ ಕರ್ಕೊಂಡೋಗ್ಬಿಟ್ಟು ಸುಮ್ಮನೆ ಮಾಡಿಬಿಡು ಬಿದ್ದುಬಿಡು ಅಂತ ಯಾರೂ ಹೇಳೋದಿಲ್ಲ ಅಲ್ವ? ನಿಜ. ಎಲ್ಲ ಓಕೆ ಆಗಿರುತ್ತೆ ತಾನೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲವೇ ಇಲ್ಲ ಆ ಸೀನಲ್ಲಿ. ಅದಕ್ಕೂ ಮುಂಚೆನೇ ನಾವು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾವು ಶೂಟಿಂಗ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ಅಲ್ಲೇ ನಾವು ಆಲ್ರೆಡಿ ಒಂದು ಬೋರ್ಡ್ ಸೆಟ್ ಹೊಡೆದಿಟ್ಟಿದ್ವಿ ನಾವು, ಗ್ರೀನ್ ಸ್ಕ್ರೀನ್ ಬೋರ್ಡ್ ಹೊಡೆದಿದ್ವಿ, ಅಲ್ಲಿಂದನೇ ಮಾಡಬೇಕು ಅಂತಿದ್ವಿ. ಇವ್ರು 3 ಜನನೇ ಡಿಸೈಡ್ ಆಗ್ತಾರೆ, ನಾವಿಲ್ಲ ಹೆಲಿಕಾಪ್ಟ್ರಲ್ಲಿ ಜಂಪ್ ಮಾಡೋಣ, ರಿಯಲ್ ಆಗಿ ವಾಟ್ರಿಗೆ ಹೋಗೋಣ ಅಂತ. ಅವತ್ತೊಂದು ದಿವಸನೂ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ನಾವಾಗಲಿ ಒಪ್ಪೋದಿಲ್ಲ. ಓ ಬೇಡ ಅಂತ, ಬೇಡ ಇಲ್ಲೇ ಮಾಡೋಣ ಅಂತ. ಸರಿ ಬೇಕು ಅಂತ ಅಂದ್ಬಿಟ್ಟು ಏನೋ ತೊಗೊಂಡೋಗ್ತಾರೆ. ಸರ್ ನಾನು ಈ ಗ್ಯಾಪಲ್ಲಿ ಇಲ್ಲ ಹೊಟ್ಟೋಗ್ಬಿಟ್ಟಿದ್ದೀನಿ ನಾನು ಹೆಬ್ಬುಲಿ ಶೂಟಿಂಗ್. ನೀವು ಅಲ್ಲಿ ಇದರಲ್ಲಿ ಸೆಟ್ಟಲ್ಲೂ ಇಲ್ಲ. ಹೆಬ್ಬುಲಿಗೆ ಹೋಗ್ಬಿಟ್ಟಿದ್ದೀನಿ ಶೂಟಿಂಗ್. ಮಂಗಳೂರಲ್ಲಿ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಫೋನ್ ಮಾಡ್ತಾನೆ. ನನ್ನ ಕೆನರಾ ರಿಕವರಿ ಕೆಲಸ ಅಂತ ಹೇಳೋದಲ್ಲ, ಅಲ್ಲಿ ನಾನು ಅವನಿಲ್ಲ ಕೆಲಸ ಮಾಡ್ತಾಯಿದ್ವಿ, ಜೊತೆಲೇ ಕೆಲಸ ಮಾಡ್ತಾಯಿದ್ವಿ ಸರ್, ಜೊತೆಲೇ ಒಂದೇ ತಟ್ಟೆಲಿ ಊಟ ಮಾಡಿದ್ದೀವಿ. ಬಂದ್ಬಿಟ್ಟು ಮಗ ಹಿಂಗೆ ಇದೇ ಮೈಸೂರಲ್ಲಿ ಇದೇ ರ್ಯಾಡಿಸನ್ ಬ್ಲೂಸ್ ಹೋಟ್ಲಲ್ಲಿ ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಕಣ, ಹೆಲ್ಪ್ ಮಾಡೋ ಅಂತ ಕೇಳಿ, ನಾನು ಆಯ್ತು ಹೋಗೋ ಮಗ, ನಾನು ನೀನಿಗಿಲ್ದಿರೋದೇನೋ ಇವತ್ತವರೆಗೂ ₹1 ನಾನು ಪೇಮೆಂಟ್ ಇಸ್ಕೊಂಡಿಲ್ಲ ಸರ್. ಅದನ್ನು ಭಗವಂತ ಇದ್ದರೆ ನೋಡ್ಕೊಳ್ಳಿ, ಒಂದೇ ₹1 ನಾನು ಅವನ ಹತ್ರ ಇಸ್ಕೊಂಡಿಲ್ಲ. ನಾನು ಕೆಲಸ ಮಾಡಿರೋದು ಹೆಲ್ಪ್ ಮಾಡೋಣ, ನಾನು ಕೈಲಾಗಿ ಇದು ಮಾಡ್ತೀನಿ ಹೋಗು ಅಂತ ಹೇಳಿ ಕಳಿಸಿ. ಹಾಗೆ ನಾನು ಆಲ್ರೆಡಿ ಹೆಬ್ಬುಲಿಲಿ ನಾನು ಶೂಟಿಂಗ್ ಮಾಡ್ತಾಯಿದ್ದೀನಿ. ಇಮ್ಮಿಡಿಯೇಟ್ ಒಂದು ದಿವಸ ಫೋನ್ ಮಾಡ್ತಾರೆ, ಇಲ್ಲ ಈ ಥರ ಹಿಂಗೆ ಪರ್ಮಿಷನ್ ಆಗ್ಬಿಟ್ಟಿದೆ ಚಾಪ್ ಸರ್, ನಾನು ಬರೋಕ್ಕಾಗಲ್ಲ, ನಾನು ಮಂಗಳೂರಲ್ಲಿ ಹಿಂಗೆ ಅಂದ್ಬಿಟ್ರೆ ಹಿಂಗೆ ನಾನು ಲಾಸ್ ಆಗ್ಬಿಡ್ತೀವಿ, ಸತ್ತೋಗ್ಬಿಡ್ತೀವಿ ನಾವು, ಹಾಗೆ ಹೀಗೆ ಅಂತೆಲ್ಲ ಪ್ರೊಡ್ಯೂಸರ್ಗಳು ಎಲ್ಲರೂ ಇಬ್ಬರೂ ಫೋನ್, ಸುಂದರ್ಗೌಡನೂ ಫೋನು ಇವರು ಫೋನ್, ನಮಗೆ ಲಾಸ್ ಆಗ್ಬಿಟ್ರೆ ಹಿಂಗೆ ಪರ್ಮಿಷನ್ ಹಾಕ್ಬಿಟ್ಟಿದ್ವಿ. ನಾನು ಹಂಗೂ ಲಿಟ್ರಲಿ ಹೇಳಿದ್ದೆ. ಅವಾಗ ಯಾರೋ ವಿನೋದ್ ಅಂತಲೂ ಮಾಡಿದ್ದೆ ನಮ್ಮ ಹುಡುಗ, ಅವ್ನ ಕೈಲೇ ಮಾಡಿಸ್ಕೊಳ್ಳಿ ಸರ್, ನಾನು ಬರೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದ್ದೆ. ಇಲ್ಲ ಬನ್ನಿ ಅಂಥೇಳಿ ಆಮೇಲೆ ಹೋಗಿದ್ದು. ಆಮೇಲೆ ಹೋಗಿ ಎಲ್ಲ ಸೆಟಪ್ ಇತ್ತಲ್ಲ, ಏನೇನು ಬೇಕು ಅಂತ ಲಿಸ್ಟ್ ಹೇಳಿದ್ವಿ, ಸೆಟಪ್ ಇತ್ತು, ಹೋದ್ವಿ, ಶೂಟ್ ಮಾಡ್ತಾಯಿದ್ವಿ. 6 ಪ್ಯಾಕ್ ಅವರೇ 6 ಪ್ಯಾಕ್ ಇತ್ತು, 6 ಪ್ಯಾಕ್ ತೋರಿಸ್ಬೇಕು ಅನ್ನೋದೊಂದು ಇದು. ಒಂದು ತಪ್ಪೇನೊಂದು ನಮ್ಮ ನಿರ್ದೇಶಕರು ಮಾಡಿದ್ದು, ಲೈವ್ ಮೀಡಿಯಾ ಕರ್ಕೊಂಡೋಗಿದ್ದು. ದಟ್ ವಾಸ್ ಅ ಬಿಗ್ ಮಿಸ್ಟೇಕ್. ಅವತ್ತಿನ ದಿವಸ ಅದೇ ಹೇಳ್ತಿಲ್ಲ, ಹಿಂಗೆ ಮಾತಾಡ್ತಿದ್ದ ಮೀಡಿಯಾ ಹಂಗೆ ಉಲ್ಟಾ ಆಯಿತು. ಯಾಕಂದ್ರೆ ನೀವು ಅವತ್ತಿನ ದಿವಸ ಎಲ್ಲ ಕಣ್ಣಾರು ನೋಡಿದ್ದೀರಲ್ಲ ನೀವು, ನಾನೇನು ಹೇಳೋದೇ ಬೇಕಾಗಿಲ್ಲ. ಪಾಯಿಂಟ್. ಬೆಳಗ್ಗೆಯಿಂದ ನೀವು ನೋಡಿದ್ದೀರಲ್ಲ, ಎಷ್ಟೋ ಜನ ಮೀಡಿಯಾದಲ್ಲಿ ಕೇಳಿದ್ರು, ಗೊತ್ತಿಲ್ಲದ್ರೆ ತಳ್ಬಿಟ್ರು ಅಂತ ಇಂಟರ್ವ್ಯೂ ಕೊಟ್ಬಿಟ್ಟು, ಸರಿ ಸರ್ ನೀವು ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ನಾನೇನು ಹೇಳ್ತೀನಿ, ಅಯ್ಯೋ ಇಲ್ಲಿ ನನಗೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ನಡ್ಕೊಂಡು ಹೋದ್ರೆ ನನಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ತೀನಿ ಅಂತ ಹೇಳ್ತೀನಿ. ನೀವು ನನ್ನ ಅಸ್ಟೆಂಟ್ ಕರಿತೀರಿ, ಏಯ್ ನೋಡೋ ಮಾಸ್ಟ್ ಇಲ್ಲಿ ನಡ್ಕೊಂಡ್ರೆ ಬಿದ್ದೋಗ್ಬಿಡ್ತಾರೆ ಅಂತ ಹಿಡ್ಕೊಳ್ರು ಅಂತ ಹೇಳಲ್ವ ನೀವು? 100%. ಮತ್ತು ಯಾಕೆ ಅವತ್ತಿನ ಸಹ ಮೀಡಿಯಾ ಕೇಳಿಲ್ಲ? ಅವ್ರು ಜಂಪ್ ಮಾಡೋಕ್ಕೆ ಬರಲ್ವಂತೆ, ನೀವು ಹೆಂಗ್ರಿ ಜಂಪ್ ಮಾಡಿಸ್ತಿದ್ದೀರ ಅಂತ ಕೇಳ್ಬೋದಾಯ್ತಲ್ಲ. ನಿಮಗೆ ರೈಟ್ಸ್ ಇರಲಿಲ್ವ? 100%. ಇವತ್ತಿನ ಸಹ ಮಾತ್ರ ನಿಮಗೆ ರೈಟ್ಸ್ ಇದೆಯಾ? ಪಾಯಿಂಟ್. ತುಂಬ ಇದೆ ಸರ್. ಹಂಗಂತಲ್ಲ, ಏನಂತಂದರೆ ಬೇಕು ಅಂತ ಮಾಡಬೇಕು ಅನ್ನಂಗಿದ್ರೆ ನನಗೆ ಈ ಹುದ್ದೆ ಬೇಡ. ಕರೆಕ್ಟ್, ಎಕ್ಸಾಕ್ಟ್ಲಿ. ಈ ಹುದ್ದೆ ಬೇಡವೇ ಬೇಡ ನನಗೆ. ದಟ್ ಈಸ್ ದ ಆಕ್ಸಿಡೆಂಟ್ ಅಷ್ಟೇ, ಏನಿಲ್ಲ. ಆ್ಯಂಡ್ ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್ ಥಿಂಗ್ ವಿಚ್ ಹ್ಯಾಪೆಂಡ್. ಆ್ಯಂಡ್ ಅದೊಂಥರ ಕರೆಕ್ಟಾಗಿ ಹೇಳ್ಬೇಕಂದ್ರೆ ವಿಧಿ ಲಿಖಿತ ಯಾರ ಕೈಲೂ ಇರಲಿಲ್ಲ ಅದು. ಆಮೇಲೆ ಇನ್ನೊಂದು ನೋಡಿ, ಅಲ್ಲಿ ಯಾರೋ ಒಬ್ಬ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ, ಅಲ್ಲಿ ಯಾರೋ ಒಬ್ಬ ಶೂಟಿಂಗ್ ನೋಡೋಕೋಗಿ ಅಲ್ಲಿ ಯಾರೋ ಒಬ್ಬ ಬಿದ್ದೋಗ್ದ, ಅಲ್ಲಿಂದ ಅಲ್ಲಿ ಬಿದ್ದೋಗಿತ್ತು. ಬಟ್ ಇದಾದಮೇಲೆ ಮಾಸ್ಟರ್ ಈಗ ನಿಮ್ಗೆ ಅರೆಸ್ಟ್ ಮಾಡ್ತಾರಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ, ಫಾರ್ ಹೌ ಲಾಂಗ್ ಮಾಸ್ಟರ್ ಇದ್ದಿದ್ದು ಪ್ರೊಸೀಜರು? ನಂದು 3 ತಿಂಗಳಿದ್ವಿ ನಾವು. 3 ತಿಂಗಳು. 3 ತಿಂಗಳು. ವಾಟ್ ಆರ್ ದ ಸೀನ್ಸ್ 3 ತಿಂಗಳು? ಸರಿ, ನನ್ನ ಅಂದರೆ ನಮ್ಗೆ ಅರೆಸ್ಟ್ ಮಾಡೋಕ್ಕೂ ಮುಂಚೆ ನಾನು ಆಲ್ರೆಡಿ ಶಿರ್ಡಿ ಹೊಟ್ಟೋಗ್ಬಿಟ್ವಿ ನಾವು. ಏನು ಅನ್ನೋದು ಗೊತ್ತಿಲ್ಲ ನನಗೆ, ಏನು ಅನ್ನೋದು ಗೊತ್ತಿಲ್ಲ. ಸೀದಾ ಬಾಬಾ ಹತ್ರ ಕೂತ್ಕೊಂಡೆ, ನಾನು ನಂಬಿರೋದೇವ್ರು ಅಂತ ಹೇಳಿದ್ನಲ್ಲ, ಬಾಬಾ ಹತ್ರ ಕೂತ್ಕೊಂಡೆ ಅಷ್ಟೇ. ತಿರ್ಗಿ ಅದಾದಮೇಲೆ ಅಂಬರೀಷನ ಫೋನ್ ಮಾಡಿದ್ರು, ಇಲ್ಲ ಬಂದರು ಮಾತಾಡೋಣ ಹಂಗೆ ಹಿಂಗೆ ಅಂತ. ಇಲ್ಲ, ತಿರ್ಗಿ ಆಮೇಲೆ ಅವರು ಸಿಕ್ಕಲಿಲ್ಲ. ಸರಿ ನೀವು ಹೋಗಿ ಫಸ್ಟು ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ತಿರ್ಗಿ ಬಂದ್ವಿ ನಾವು ವಾಪಸ್. ಬರಬೇಕಾದ್ರೆ ಲಿಟಲಿ ನಾನು ಹೇಳ್ಬಾರ್ದು, ಹೇಳಿದ್ರೆ ತಪ್ಪಾಗ್ತದೆ ಪಾಪ, ಬೇರೆಯವ್ರಿಗೆ ಏನೋ ಇದಾಗ್ಬಿಡ್ತದೆ. ನಾನು ಇನ್ನು ಇರಬಾರ್ದು ಅಂತಲೇ ನಾನು ಫಿಕ್ಸ್ ಆಗಿದೆ. ನಾನು ಯಪ್ಪ ನನ್ನ ಸಿಸ್ಟರ್ದು ಕಾರ್ ತಂದಿದ್ದೆ ನಾನು, ನನ್ನ ಕಾರ್ ಇಲ್ಲವೇ ಇಲ್ಲ. ನನ್ನ ಸಿಸ್ಟರ್ದು ಶಿಫ್ಟ್ ತಂದಿದೆ. ಅಕಸ್ಮಾತ್ ಏನೋ ಕಾರ್ ಒಳಗಡೆ ಹೆಚ್ಚು ಕಮ್ಮಿ ಆದರೆ ಅವ್ರು ಕಷ್ಟಪಟ್ಟೇನೋ ಗಾಡಿ ತೊಗೊಂಡಿದ್ದಾರೆ.
ಓ ಆ ಗಾಡಿ ಯಾಕೆ ಅವ್ರಿಗೆ ನನ್ನಿಂದ ಹಾಳು ಮಾಡಬೇಕು, ಗಾಡಿ ಬಿಟ್ಬಿಟ್ಟು ಅದೇ ನೈಸ್ ರೋಡಲ್ಲೇ ಹ್ಯಾಪಿಯಾಗಿರೋಣ ಅಂತ ಲಿಟ್ಟಲ್ಲಿ ಮಾಸ್ಟರ್ ಎಲ್ಲಿಂದಲ್ಲಿ ಮಾಸ್ಟರ್ ಆ ಜರ್ನಿಯಿಂದ ಇವತ್ತಿಗೆ ಹಿಂಗೆ ಅಂತ ನಾನು ಹೇಳ್ತಿರೋದು. ಹೌ ದೇವ್ರೆ ಎಗೇನ್ ನಾನು ನಂಬಿರೋ ದೇವ್ರೆ, ನಾನು ನಂಬಿರೋ ಕೆಲಸನೇ. ಅಲ್ಲಿ ಹೋಗ್ಬಿಟ್ಟು ಮೇಲೆ ಎಷ್ಟು ಜನ ಯಾವ ರೀತಿ ಮಾತಾಡಿದ್ರು ಅದನ್ನೂ ನೋಡ್ಬಿಟ್ಟೆ, ಎಲ್ಲರೂ ನೋಡ್ಬಿಟ್ಟೆ, ಪ್ರತಿ ಒಬ್ಬರು ಯಾರ್ಯಾರು ಯಾವ್ಯಾವ ರೀತಿ ಮಾತಾಡಿದ್ರು ಅನ್ನೋದು ನೋಡ್ಬಿಟ್ಟೆ. ಆವಾಗ ನಾನು ಹಿಂದೆ ನಿಂತಿದ್ದೆ ಸುದೀಪ್ ಅವರು ಮತ್ತು ಅಂಬರೀಷ್ ಅಣ್ಣ. ಸುದೀಪ್ ಅವ್ರು ಒಂದು ಮಾತು ಹೇಳಿದ್ರು, ನೋಡ್ರಿ ಆಗೋದಾಗೋಗಿದೆ, ಅವ್ರ ಮನೆಗೋರ್ಗೂ ತೊಂದರೆ, ಇವ್ರ ಮನೆಯವ್ರಿಗೂ ತೊಂದರೆ, ನೀವುಗಳು ಯಾಕೆ ಮಾತಾಡ್ತಾರೆ, ಅದಕ್ಕೆ ಅಂತ ಕಾನೂನಿದೆ, ಅವ್ರು ನೋಡ್ಕೊತಾರೆ, ನೀವು ಯಾರು ಮಾತಾಡೋಕ್ಕೆ ಅಂತ. ಅವರು ಅಂಬರೀಷ್ ಅಣ್ಣ ಏನು ಅವನು ಗೊತ್ತಿರಲಿಲ್ವಾ, ಮಾಡೋಣ ಸುಮ್ಮನೆ ಯಾರು ಮಾಡ್ಬಿಡ್ತಾರೆ ಪಾಯಿಂಟ್ ಅಂತ ಅಂಬರೀಷ್ ಅಣ್ಣ ಹೇಳಿದ್ರು. ತಿರ್ಗಿ ಅದಾದಮೇಲೆ ತಿರ್ಗಿ ಏನಿಲ್ಲ, ಸರಿ ಬೇಲಾಯಿತು, ಬಂದ್ವಿ, ಯಾರ ಹತ್ರನೂ ಹೋಗಲಿಲ್ಲ, ಸುಮ್ಮನೆ ನನ್ನ ಪಾಡು ನಾನಿದ್ದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಅವಾಗ ನಾನು ಕರೆದಿದ್ದೆ ಫಸ್ಟ್ ಟಾಲಿವುಡ್ ಸರ್. ಓ ಹೌದಾ? ಫಸ್ಟ್ ಕರೆದಿದ್ದೆ ಟಾಲಿವುಡ್, ರಾಣಾ ಹೀರೋ. ವಾವ್. ರಾಣಾ ಮತ್ತು ಕಾಜಲ್ ಒಂದು ಸಿನಿಮಾ ಮಾಡಿದ್ರಲ್ಲ, ಯಾವ ಸಿನಿಮಾ ಸರ್ ಅದು? ನೇನೆ ರಾಜು ನೇನೆ ಮಂತ್ರಿ. ಆ ಸಿನಿಮಾ ಕರೆದ ಸರ್, ಅಲ್ಲೋ ಕೆಲಸ ಮಾಡಿದೆ. ಅದಾದಮೇಲೆ ನನಗೆ ಕರೆದಿದ್ದು ಮತ್ತೆ ಪುನೀತ್ ಅವರು ಸರ್. ಓ ಮತ್ತೆ ಅಪ್ಪು ಸರು, ಅಂಜನಿ ಪುತ್ರ, ಹರ್ಷ ಮಾಸ್ಟರು. ಅಷ್ಟೇ ಸರ್. ಅಲ್ಲಿಂದ ಇಲ್ಲಿವರೆಗೂ ಆ ಕೆಲಸದಲ್ಲೇ ಇದ್ದೀನಿ ಸರ್, ಅಷ್ಟೇನಿಲ್ಲ ಸರ್. ಕೇಸ್ ಮುಗೀತಾ ಅಥವಾ ಇನ್ನೂ ಇದೆಯಾ? ಇನ್ನೂ ನಡೀತಾ ಇದೆ. ಇನ್ನೂ ನಡೀತಿದೆ. ಬಟ್ 3 months ಮಾಸ್ಟರ್, ಲೈಕ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂದರೆ ಇಷ್ಟು ವರ್ಷ ನೀವು ಹೇಳ್ದಂಗೆ 95ಇಂದ ಕಾಪಾಡ್ಕೊಂಡು ಬಂದಂಥದ್ದು ಸಡನ್ನಾಗಿ ಸಡನ್ ಈ ಥರ ಡೌನ್ಫಾಲ್ ಆಗಿಬಿಟ್ರೆ ಐ ಡೋಂಟ್ ನೋ ಹೌ ಅ ಪರ್ಸನ್ ಕ್ಯಾನ್ ಬಿ. ನಾನು ಎಲ್ಲೂ ಹೇಳ್ಕೊಳ್ಳಿಲ್ಲ ಸರ್, ಇವತ್ತಿಗೂ ನಾನು ಹೇಳ್ಕೊತಲ್ಲ ಸರ್, ನನ್ನಿಂದ ಏನೋ ಆಗಿದೆಯಾ ಏನೋ ನನಗೆ ಗೊತ್ತಿಲ್ಲ. ಆದರೂ ನಾನು ಏನು ಮಾಡಿದೆ, ಬಿಡದಿಲ್ಲ, ನಂದೊಂದು ಮಗಳ ಮೇಲೆ ಸೈಟ್ ಇತ್ತು, ಅದನ್ನ ಸೀದಾ ಅನಿಲ್ ಮಗಳಿಗೆ ಬರ್ಸ್ಬಿಟ್ಟೆ ಅಲ್ಲೇ. ಯಾಕಂದ್ರೆ ಮುಂದಕ್ಕೆ ನನಗೆ ಏನಾಗೋದು ಗೊತ್ತಿಲ್ಲ, ನಾನು ಏನು ಮಾಡ್ಕೊತೀನಿ ನನಗೆ ಗೊತ್ತಿಲ್ಲ. ತಿರ್ಗಾ ಉದಯ್ ಅವ್ರ ತಂದೆ ತಾಯಿಗೂ 5 ಲಕ್ಷ ರೂಪಾಯಿ ಪೋಸ್ಟ್ ಆಫೀಸಲ್ಲಿ ಇಟ್ಬಿಟ್ಟು ಕೊಟ್ಬಿಟ್ಟೆ. ಅನಿಲ್ ಅವ್ರ ಹೆಂಡ್ತಿಯವ್ರಿಗೂ ಒಂದು 5 ಲಕ್ಷ ರೂಪಾಯಿ ಇಟ್ಬಿಟ್ಟು ಕೊಟ್ಬಿಟ್ಟೆ. ನಾನು ಬೇಡ ನನ್ನ ಕೈಲಾಗಿದ್ದು, ನನ್ನ ಅಂಥ ಶ್ರೀಮಂತ ಅಲ್ಲ ನಾನು, ನನ್ನ ಕೈಲಾಗಿದ್ದು. ನಾನು ಹಂಗನ್ಬಿಟ್ಟು ಒಂದು ಜೀವನ ನಾನು ತಂದ್ಕೊಡಲ್ಲ, ಆ ಶಕ್ತಿ ನನಗೂ ಇಲ್ಲ, ನಾನು ಅದಕ್ಕೆ ಅರ್ಹನೇ ಅಲ್ಲ. ಬಟ್ ನಾನು ಕಾರಣಕರ್ತ ಆಗಿದ್ದೀನಿ ಅಷ್ಟೇ. ಅದಲ್ಲದೆ ಸಂಸ್ಥೆಯಿಂದ ಅದು ಅವರೇನು ನಿರ್ಮಾಪಕರು ಕೊಟ್ಕೊತಾರೋ ಅದು, ಇದು ನನ್ನ ಪರ್ಸನಲ್ಲಾಗಿ ನನ್ನ ಕೈಲಾಗಿ ನಾನು ಮಾಡಿಬಿಟ್ಟು ಸುಮ್ಮನೆ. ದಿಸ್ ಸೆಗ್ಮೆಂಟ್ ಶುಡ್ ಗೋ ಔಟ್. ಇಟ್ ಗೋ ಔಟ್ ಅನ್ನೋದಕ್ಕಿಂತ ಪೀಪಲ್ ಶುಡ್ ನೋ. ಬಿಕಾಸ್ ನನಗೆ ಆ್ಯಕ್ಚುಲಿ ಈ ಕ್ವಶನ್ಸ್ ಅಲ್ಲಿ ಇರಲಿಲ್ಲ ಇವತ್ತು, ಮಾಸ್ತಿ ಬಗ್ಗೆ ನನಗೆ ಇಲ್ಲೇ ಇರಲಿಲ್ಲ ಇವತ್ತು. ಎಲ್ಲೋ ಕಾಂಟೆಕ್ಸ್ಟಿಗೆ ಬಂದು ನಂಗೆ ಇಂಟರ್ ಕನೆಕ್ಟ್ ಆಗ್ಬಿಟ್ಟು ಬಂದ್ಬಿಡ್ತು ನನಗೆ ಔಟ್ ಆಫ್ ದ ಫ್ಲೋಲಿ. ಎನಿವೆ, ಬಾಲಿವುಡ್ ಪಾದಾರ್ಪಣೆ ಹೆಂಗಾಗಿತ್ತು? ಅದೇ ಪ್ರಭುದೇವ ಸರ್, ಅಗೇನ್ ಜಾಕಿ ಸಿನಿಮಾ ನೋಡಿದರು. ಆ್ಯಕ್ಚುಲಿ ಸಪೋಸ್ ಟು ಪ್ರಭುದೇವ ಅವರು ಬಂದು ಒಂದು ಪುನೀತ್ ಅವ್ರಿಗೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕಾಗಿತ್ತು. ಓಕೆ. ಗುರುದತ್ ಅವರು ಪ್ರೊಡಕ್ಷನ್ ಹೌಸು, ಅವ್ರು ಸಿನಿಮಾ ಮಾಡಬೇಕು, ವೇಣು ಅವ್ರು ಕ್ಯಾಮ್ರಾಮನ್. ಓಕೆನಾ? ಈ ಥರ ಹಿಂಗೆ ಒಂದು ಸಣ್ಣ ಡಿಸ್ಕಷನ್ ನಡೆಯೋ ಪ್ರೊಸೆಸ್ಸಲ್ಲಿ ಯಾರು ಫೈಟ್ ಮಾಸ್ಟ್ರು, ಅಪ್ಪು ಅವ್ರ ಸಿನಿಮಾ ಯಾವ ಚೆನ್ನಾಗಿ, ಅವರು ಜಾಕಿ ಸಿನಿಮಾ ನೋಡಿ ಯಾರು ಚೆನ್ನಾಗಿ ಮಾಡಿದಾರಲ್ಲ ಹುಡುಗರು ಅಂತೇಳಿ ವೇಣು ಅವರು ನನ್ನ ಹೆಸರು ಹೇಳಿ, ತಿರ್ಗಿ ಆ ಮುಖಾಂತರ ಹೋಗಿ ಅವ್ರಿಗೆ ಗೊತ್ತಾಗಿ, ತಿರ್ಗಿ ಅವ್ರನ್ನ ನಾನು ಕರ್ಕೊಂಡೋಗಿದ್ದು ರೌಡಿ ರಾಥೋಡದಲ್ಲಿ ಒಂದು ಚಿಕ್ಕ ಎಪಿಸೋಡ್ ಮಾಡ್ಕೊಂಡು ಆರ್ ರಾಜ್ಕುಮಾರ್ ನನಗೆ ಫಸ್ಟ್ ಕರೆಕ್ಟ್ ಬಾಲಿವುಡ್ ರಾಜ್ಕುಮಾರ್. ಇವತ್ತೊಂದು ದಿವಸ ನನಗೆ ಇಲ್ಲಿ ಹೆಂಗೆ ಯಾರು ನಮ್ಮ ಕರ್ನಾಟಕದಲ್ಲಿ ಹೆಂಗೆ ನನಗೆ ದರ್ಶನ್ ಒಂದು ಗಾಡ್ ಫಾದರ್ ಅಂತಲೇ ತಿಳ್ಕೊಳ್ಳಿ, ಗಾಡ್ ಫಾದರು, ಅದೇ ರೀತಿ ನನಗೆ ಬಾಲಿವುಡ್ಗೆ ಪ್ರಭುದೇವ ಸೂಪರ್ 100%. ಸೊ ಆರ್ ರಾಜ್ಕುಮಾರಿಂದ ಹಾಗೆ ಹೋಗ್ತಾ ನೆಕ್ಸ್ಟ್ ಸಲ್ಮಾನ್ ಖಾನ್ ಸರ್ದಾಗಿದೆ ರೈಸ್. ಓಹೋ, ಜೈ ಹೋ ಮಾಡಿದೆ. ಜೈ ಹೋ ಆಗ್ತಿದ್ದಂಗೆ ಹೀರೋ ಅಂತ ಒಂದು ಸಿನಿಮಾ ಮಾಡಿದೆ, ಸಲ್ಮಾನ್ ಖಾನೇ ಪ್ರೊಡ್ಯೂಸರ್. ಅದಾಗ್ತಿದ್ದಂಗೆ ಆ್ಯಕ್ಷನ್ ಮಾಡಿದೆ, ಆ್ಯಕ್ಷನ್ ಜಾಕ್ಸನ್ ಮಾಡ್ತಿದ್ದಂಗೆ ರೈಸ್ ಮಾಡಿದೆ, ರೈಸ್ ಮಾಡ್ತಿದ್ದಂಗೆ ಮತ್ತೆ ಫ್ರೀಕಿಯಲ್ಲಿ ಅಂತ ಮಾಡಿದೆ. ತಿರ್ಗಿ ಅದಾದಮೇಲೆ ಇಮಿಡಿಯೇಟ್ ಹಂಗೆ ಸತ್ಯಮೇವ ಜೊತೆ ಮಾಡಿದೆ. ತಿರ್ಗಿ ಅದಾದ್ಮೇಲೆ ಹಂಗೆ ಕಂಟಿನ್ಯೂ. ಸತ್ಯಮೇವ ಜೊತೆ ಸೂಪರ್ ಸೀಕ್ವೆನ್ಸ್ ಅದು, ಜಾನ್ ಅಬ್ರಹಾಮ್ದು. ಆ್ಯಂಡ್ ವಾಟ್ ಮೇಡ್ ಯು ಐ ವಾಂಟ್ ಟು ಬಿ ಅ ಡೈರೆಕ್ಟರ್ ಅಂತ ಎಲ್ಲ ಅನ್ನಿಸ್ತು? ವಾಸ್ ಇಟ್ ಎನ್ ಇವೆಂಚುಯಲ್ ಮೂವ್ ಅಥವಾ ಹೆಂಗೆ? ಇಲ್ಲ, ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಅನಿಸ್ತು ಇಷ್ಟು. ಅಂದರೆ ಮುಂದಿನ ಸ್ಟೆಪ್ ಏನು ಅಂತ ಅಂದಾಗ ನನಗೆ ಫಸ್ಟ್ ಸಪೋರ್ಟ್ ಮಾಡಿದೆ ಶಿವಣ್ಣ. ರುಸ್ತುಮ್ ಫಸ್ಟ್ ಸಪೋರ್ಟ್ ಮಾಡಿದೆ. ಮಾಡು ರವಿ, ನಾನು ಇದ್ದೀನಿ ಅಂತ ಹೇಳಿದ ಮೊದಲನೇ ವ್ಯಕ್ತಿ. ಅದೇ ತಕ್ಕನಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಜಯಣ್ಣ ಅವರು. ಆ್ಯಕ್ಚುಲಿ ಸಪೋಸ್ ಟು ನಾನು ಸಿನಿಮಾ ಮಾಡಬೇಕಾಗಿದ್ದು ಬಂದು ಶಿವಣ್ಣ ಮತ್ತು ಪುನೀತ್ ಕಾಂಬಿನೇಷನ್ ಸಿನಿಮಾ ಒಟ್ಟಿಗೆ. ಅಯ್ಯೋ,
ಅದೊಂದು ಅನ್ಬಿಲೀವೇಬಲ್ ಸಬ್ಜೆಕ್ಟ್, ಇವತ್ತವರೆಗೂ ಯಾರು ಮಾಡೋಕ್ಕಾಗಲ್ಲ. ಅಂದರೆ ಯಾರು ಆ ಥರದೊಂದು ಫ್ಯಾಮಿಲಿ ಬೇಕು ಇರೋ. ಏಕಲವ್ಯ ಅಂತ ಒಂದು ಸಿನಿಮಾ ಇದೆ. ಏಕಲವ್ಯ ಅಂತ ಸೂಪರ್. ಟೇಕ್ ಆಫ್ ಆಗಲಿಲ್ಲ ಅಂದರೆ ಎಲ್ಲ ಓಕೆ, ಎಲ್ಲ ರೆಡಿ ಇತ್ತು. ಇನ್ನೇನು ಟೇಕ್ ಆಫ್ ಆಗಬೇಕು, ಅದೇನು ಕಾರಣ ಆಯಿತೋ ಗೊತ್ತಿಲ್ಲ, ಹಂಗೆ ನಿಂತಾಯಿತು. ಅಲ್ಲಿಂದ ಮತ್ತೆ ತಂಗೆ ಸುಮ್ಮನೆ ಇದ್ದಾಗ ಶಿವಣ್ಣನ ಜೊತೆ ಅದೇ ಓಡಾಡಿ ಇತ್ತಲ್ಲ, ಯಾಕೆ ರವಿ ಏನಾಯ್ತು ಅಂದಾಗ ಅವಾಗ ಮತ್ತೆ ಯಾರೋ ಹುಡುಗ ತೆಲುಗುನೊಬ್ಬ ಒಂದು ಸಣ್ಣ ಆ ಥರ ಡಿಸ್ಕಷನ್ ಮಾಡಿದ್ರು, ಹೊಸಬ ರೈಟ್ರು. ಆ ಕತೆ ಬಂದು ಶಿವಣ್ಣಂಗೆ ಹೇಳಿ ಶಿವಣ್ಣ ಇಷ್ಟಪಟ್ಟು ಅದನ್ನು ನಾವು ರುಸ್ತುಮ್ ಅಂತ ಮಾಡಿದ್ವಿ. ರುಸ್ತುಮ್ ಅಂತ ಮಾಡ್ಬೇಕಾದ್ರೆ ನಾನು ಮೊದಲನೇ ಅನುಭವ ಅಷ್ಟು ಇಲ್ಲದೇ ಇರೋದ ಕಾರಣ ಓಕೆ ಕೆಲವೊಂದಷ್ಟು ಅದು ಇದು ಅಂದ್ಕೊಂಡೇನಾಯಿತು. ಬಟ್ ಎಲ್ಲಿಗೂ ಆಗದೆ ಅಲ್ಲಿಗೆ ಕರೆಕ್ಟಾಗಿ ನಿರ್ಮಾಪಕರು ಏನು ಹಾಕಿದ್ದಾರೆ ಅದಕ್ಕೆ ತಕ್ಕನಾಗಿ ದುಡ್ಡು ಸೂಪರ್. ತಿರ್ಗಿ ಅದಾದಮೇಲೆ ಇಲ್ಲ ಈ ಸರಿ ಹೊಡೆದ್ರೆ ಸರಿ ಹೊಡಿಬೇಕು, ಇಲ್ಲ ಹೊಡಿಬಾರ್ದು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆ್ಯಕ್ಚುಲಿ ಸಪೋಸ್ ಇವಾಗ ಮಾಡ್ತಾರೆ ಸಿನಿಮಾ ಬ್ಲೈಂಡ್ ಬಾಬು, ಕನ್ನಡದಲ್ಲಿ ನಾನು ಮಾಡಬೇಕು ಅಂತ ಬಂತು, ಆ್ಯಕ್ಟ್ ಮಾಡಬೇಕು ಅಂತ. ಅಯ್ಯೋ ಹೌದಾ? ಹಾಂ. ಇದನ್ನು ಪುನೀತ್ ರಾಜ್ಕುಮಾರ್ ಅವ್ರು ಪ್ರೊಡಕ್ಷನಲ್ಲಿ ಆಗಬೇಕು ಅಂತಿತ್ತು, PRK ಪ್ರೊಡಕ್ಷನ್ಸಲ್ಲಿ. ಹಾಂ. ಇಲ್ಲ ಒಂದು ಪುನೀತ್ ಅವ್ರು ಮಾಡಬೇಕು, ಇಲ್ಲ ಅವ್ರು ಪ್ರೊಡಕ್ಷನಲ್ಲಿ ಸಿನಿಮಾ ಆಗಬೇಕು. ಈ ಸಿನಿಮಾ ಮಾಡಬೇಕು ಅಂತ ಬಂದಾಗ ಲಾಕ್ಡೌನ್ ಆಗೋಗಿತ್ತು. ಸರ್ ಈ ಲಾಕ್ಡೌನ್ ಟೈಮಲ್ಲಿ ಕೂತ್ಕೊಂಡು ಡೆವಲಪ್ ಮಾಡಿ 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 ಬೇರೆ ಥರನೇ ಒಂದು ಸೌಂಡ್ ಆಯಿತು. ಸರಿ ಹೇಳೋದು ಹೇಳ್ತೀವಿ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕರೆ ಬೇರೆ ರೀತಿ ಹೇಳ್ಬೋದು ಅಂದ್ಕೊಂಡು 1.5 ವರ್ಷ 2 ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತಿನ ದಿವಸ ಒಂದು ಜಿ ಸಂಸ್ಥೆ ಒಂದು ಬಂದು ಜೊತೆಲಿ ನಿಂತ್ಕೊಂಡು ಈ ಒಂದು ಸಿನಿಮಾ ಕೈ. ಆ್ಯಂಡ್ ವೈ ಡಿಡ್ ಯು ಚೂಸ್ ನವಾಜ್ ಸರ್? ಬಿಕಾಸ್ ಆಫ್ ಕ್ಯಾರೆಕ್ಟರ್. ಅದಕ್ಕೋಸ್ಕರ. ಸರ್ ಕಪಲ್ ಆಫ್ ಕ್ವಶನ್ಸ್ ಅಷ್ಟೇ, ಇನ್ನೇನು ಮುಗೀತು. ಸರ್ ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ಗಳ ಜೊತೆ ಮಾಡಿದಂಥ ಅನುಭವದಲ್ಲಿ ದ ಮೋಸ್ಟ್ ಕಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಯಾರೇ ಆಗಲಿ ನಂಬರ್ 1 ಆ್ಯಕ್ಟರ್ ಅಂದರೆ? ಆ್ಯಕ್ಟಿಂಗ್ ಯಾವುದು? ಸ್ಟಂಟಲ್ಲಿ ಸರ್. ಸ್ಟಂಟಲ್ಲಿ ನಂಬರ್ 1. ನಂಬರ್ 1 ಅಫ್ಕೋರ್ಸ್ ಪುನೀತ್ ಸರ್. ಸರ್ ಇನ್ನೇನು ಇವಾಗಂತೂ ಈ ವಿಷಯಕ್ಕೆ ಮಾತ್ರ ಆನ್ಸರ್ ನಾನು ಇಬ್ಬರ ಹೆಸರೇ ಹೇಳಬೇಕು, ಒಬ್ಬರ ಹೆಸರಂತೂ ನಾನು ಹೇಳೋಕ್ಕಾಗಲ್ಲ. ಕರೆಕ್ಟ್. ದರ್ಶನ್ ಆ್ಯಂಡ್ ಪುನೀತ್ ಸರ್. ವೈ ಅಂದರೆ ಬಿಕಾಸ್ ಆಫ್ ಅವತ್ತೊಂದು ದಿವಸ ನಾನು ಮಾಡಿದಷ್ಟು ಕಂಪೋಸ್ ದರ್ಶನ್ ಸರ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಬಗ್ಗೆ ನಾನು ಇನ್ನೊಂದು ಮಾತು ನೋಡಿ ಹೆಂಗಿಲ್ಲ ನಾನು. ದರ್ಶನ್ ಸರ್, ಪುನೀತ್ ಸರ್, ಒಂದು ಹೆಸರಂತೂ ನಾನು ಬಾಯಲ್ಲಿ ಸಿಗಲ್ಲ. ಸರ್ ನಿಮ್ಮ ಡಿಕ್ಷನರಿಲಿ ಫೈಟಿಂಗಿಗೂ ಆ್ಯಕ್ಷನ್ಗೂ ಏನು ಡಿಫ್ರೆನ್ಸ್ ಇದೆ? ಫೈಟಿಂಗೇ ಬೇರೆ, ಆ್ಯಕ್ಟಿಂಗೇ ಬೇರೆ ಸರ್. ಫೈಟ್ ಒಳಗಡೆ ಆ್ಯಕ್ಟಿಂಗ್ ಮಾಡೋಂಥ ವ್ಯಕ್ತಿ ನೋಡಿದಂದರೆ ನಾನು ಸುದೀಪ್ ಸರ್. ಓ ಹೌದಾ? ಫೈಟ್ ಒಳಗಡೆ ಒಂದು ಪರ್ಫಾರ್ಮೆನ್ಸ್ ಏನು ಮಾಡಬೇಕು ಅಂತ ನೋಡಿದ್ದು ಸುದೀಪು. ಎರಡನೇದು ಅಲ್ಲು ಅರ್ಜುನ್. ಎರಡನೇದು ಸರೈ ನೋಡು ಮಾಡಬೇಕಾದ್ರೆ ಅವರು ಯಾವ ರೀತಿ ನೋಡೋರು ಅಂದರೆ ಹಿಂಗೊಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋರು, ಕಂಪೋಸ್ ಮಾಡ್ತಾರೆ, ಫುಲ್ಲು ಹಿಂಗೇ ಫೋಕಸ್ ಮಾಡಿ ನೋಡ್ಬಿಟ್ಟು ಏನು ಮಾಡ್ತಾವ್ರೆ, ಅಸ್ಟೆಂಟ್ ಏನು ಮಾಡ್ತಾವ್ರೆ ಎಲ್ಲ ನೋಡ್ಬಿಟ್ಟು ತಿರ್ಗೊಂಡು ಬುಕ್ ಎತ್ಕೊಂಡು ಕೂತ್ಕೊಳ್ಳೋನು ಅಲ್ಲು ಅರ್ಜುನ್. ತಿರ್ಗಿ ಅದಾದಮೇಲೆ ಮಾಸ್ಟರ್ ನೀವು ಒಂದ್ಸರಿ ಮಾಡಿ ತೋರಿಸಿ ಅಂತ ನಾನು ಏನು ಸ್ಟೈಲ್ ಮಾಡ್ತಿದ್ದೆ ಅದನ್ನು ನಾನು ಕಾಪಿ ಮಾಡ್ತಿದ್ದೆ ಅಷ್ಟೇ. ಆ ಥರ ನಮ್ಮ ಕನ್ನಡದಲ್ಲಿ ಸುದೀಪ್ ಅವರು ಏನೇ ನೀವು ಕಂಪೋಸ್ ಮಾಡಿ ಅವ್ರು ಕೇಳೋದು ಒಂದೇ, ಇದ್ರ ಕತೆ ಹಿಂದೆ ಮುಂದೆ ಏನು ನಡೆದಿದೆ, ಹಿಂದೆ ಏನು ಮುಂದೆ ಏನು, ನಾನು ಏನು ಮಾಡಬೇಕು, ಅದೆಲ್ಲ ಮೀನ್ ಸರ್. ಸುಮ್ಮನೆ ಬಂದು 4 ಜನ ಹೊಡಿ ಅನ್ನೋದಲ್ಲ ಮೀನ್. ಫೈಟ್ ಒಳಗಡೆ ಆ್ಯಕ್ಟ್ ಮಾಡಬೇಕು, ಅದು ಮೀನ್. ಕಂಟಿನ್ಯೂಟಿ. ವಾವ್. ಏನು ಜಂಪ್ ಮಾಡೋರು ಯಾರು ಬೇಕಾದ್ರೂ ಜಂಪ್ ಮಾಡ್ಬೋದು. ಅದು ನಿಜ, ಯಾರು ಬೇಕಾದ್ರೂ ಜಂಪ್ ಮಾಡ್ಬೋದು. ಸರ್ ವಿಚ್ ಆ್ಯಕ್ಟರ್ ಸರ್ಪ್ರೈಸ್ಡ್ ಯು ದ ಮೋಸ್ಟ್? ಶಾರುಖ್ ಸರ್. ಓ ಹೌದಾ? ಓ ಎಕ್ಸ್ಪೆಕ್ಟೇಷನ್ಸ್ ಹೌದಾ? ನನ್ನ ಜೀವನದಲ್ಲಿ ಅನುಭವನೇ ಇರಲಿಲ್ಲ ಸರ್. ಒಬ್ಬ ಹೊಸ ವ್ಯಕ್ತಿ ಏನು ಕೆಲಸ ಮಾಡ್ತಾನೆ, ಒಬ್ಬ ಹೊಸ ವ್ಯಕ್ತಿ ಏನು ಡಿಸಿಪ್ಲಿನಲ್ಲಿರ್ತಾನೆ, ಅದಷ್ಟು ನಾನು ನೋಡಿದ ಆ ವ್ಯಕ್ತಿ ಹತ್ರ. ಫ್ಯಾಂಟಾಸ್ಟಿಕ್. ಏನಾದ್ರು ಒಂದು ಬಿಟ್ಟು ಚೇಂಜ್ ಮಾಡೋಕಂದ್ರೆ ರವಿ ಸರ್ ನಾನು ಇದನ್ನು ಹಿಂಗೆ ಅಂದ್ಕೊಂಡಿದ್ದೀನಿ, ಹಿಂಗೆ ಚೇಂಜ್ ಮಾಡಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ. ಯಪ್ಪ ನಿಮಗೆ ಹಿಂಗಾಗ್ಬಿಟ್ಟಿರುತ್ತಲ್ಲ ಒಂದೊಂದ್ಸಲಿ ಅದನ್ನು ಕೇಳಿದಾಗ. ಸರ್ ಇಲ್ಲಿವರೆಗೂ ಐ ನೋ ದಿಸ್ ಆನ್ಸರ್. ವಾಟ್ಸ್ ದ ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಯು ಹ್ಯಾವ್ ಮೇಡ್ ಟು ರೀಚ್ ಯು ಆರ್ ಟುಡೇ? ಸ್ಟಿಲ್ ಟುಡೇ ಐ ಆಮ್ ಸರ್ಚಿಂಗ್ ಸರ್. ಸರ್ ಇಸ್ ದರ್ ಎ ಸ್ಕಾರ್ ಆನ್ ಯುವರ್ ಬಾಡಿ? ಅಂದರೆ ಏನಾದರೂ ಇದೆಯಾ ದೇಹದಲ್ಲಿ? ಗೊತ್ತಿಲ್ಲ ಸದ್ಯಕ್ಕೆ. ನೋಡಿ ಇದು ಒಂದು ಸರಿ ಇದು ಕಿತ್ತೋಗಿತ್ತು, ಈ ಮುಳೆ ಹೋಗಿತ್ತು. ಮೊನ್ನೆ ಅಷ್ಟೇ ಕ್ಯಾಮ್ರಾ ಇಟ್ಕೊಂಡು ಬಿದ್ದು ನೋಡಿ, ಈ ಬೋನ್ ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿ, ಬೋನ್ ಸಮೇತನೇ ಹೋಗ್ಬಿಟ್ಟಿದ್ದು. ಅದಾವುದು ಇವ್ರದ್ದು ನಮ್ಮ ವಿಕ್ಕಿ ರವಿಚಂದ್ರನ್ ಅವ್ರದ್ದು ಮುದೋಳ್ ಅಂತ ಒಂದು ಸಿಂಗಲ್ ಶಾಟ್ ಆ್ಯಕ್ಷನ್ ಮಾಡಬೇಕಾದ್ರೆ ರೋಪೆ ಮಿಸ್ ಆಗಿ ಕೆಳಗಡೆ ವಿತ್ ಕ್ಯಾಮ್ರಾ ಸಮೇತ ಬಿದ್ದಿದ್ದು ಗ್ರೌಂಡಿಗೆ. ಸರ್ ಓಕೆ, ಹ್ಯಾಸ್ ದರ್ ಬೀನ್ ಎವರ್ ಅ ಸ್ಟಂಟ್ ವೇರ್ ಯು ಆರ್ ಫೆಲ್ಟ್ ಟಿಯರ್ಸ್ ಇನ್ ಯುವರ್ ಐಸ್? ಅಂದರೆ ಕಣ್ಣಲ್ಲಿ ನೀರು ಬಂದಿರೋದು ಖುಷಿಗೆ? ತುಂಬ ಇದೆ ಸರ್, ಬಟ್ ಒಂದು ಹೇಳ್ಬೋದು ಅಂದರೆ ದಿಸ್ ಇಸ್ ದಿ ತುಂಬ ಇದೆ ಸರ್. ಒಂದು ಪಿಕ್ ಮಾಡೋದು ಕಷ್ಟ ಅಂತೀರಾ? ಸಂಗೊಳ್ಳಿ ರಾಯಣ್ಣ ಫುಲ್ಲಿ ಹಿಸ್ಟಾರಿಕಲ್ ಸಿನಿಮಾ, ಕಮರ್ಷಿಯಲಿ ಸಿನಿಮಾ ಅಂತ ಅಂದರೆ ಇವತ್ತು ಮಾಡಿದ್ದೀನಿ ರೀಸೆಂಟಾಗಿ ಬಾರ್ಡರ್ 2. ಓ ಅದು ನೋಡಿ, ಇಲ್ಲಾಂದರೆ ಗದರ್ 2. ಫ್ಯಾಂಟಾಸ್ಟಿಕ್ ಸರ್, ದಿಸ್ ಈಸ್ ಅಮೇಝಿಂಗ್. ಓಕೆ
ಸೊ ಹೌ ಡು ಯು ಸಿ ದಿ ಎವಲ್ಯೂಷನ್ ಆಫ್ ಆ್ಯಕ್ಷನ್ ಇನ್ ಸಿನಿಮಾ? ಅಂದರೆ ಸಿನಿಮಾದಲ್ಲಿ ಈ ಒಂದು ಸ್ಟಂಟ್ ಇವಾಗ ಎವಲ್ಯೂಷನ್ ಹೆಂಗೆ ನಿಮ್ಮ ಪ್ರಕಾರ ಹೆಂಗೆ ಅನ್ನಿಸ್ತಿದೆ? ಒಂದು ಪಾರ್ಟ್, ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ ಇಲ್ಲ ಅಂತಂದ್ರೆ ಅದು ಪೂರ್ಣ ಆಗಲ್ಲ. ಹಾಗೆ ಸ್ಟಂಟ್ ಇಲ್ಲ ಅಂತಂದರೆ ಇವತ್ತಿನ ಸಿನಿಮಾ ಒಂದು ಫಿಲಪಿಂಗ್ ಆಗಲ್ಲ. ಸರ್, ಯುವರ್ ಎಕ್ಸ್ಪೀರಿಯನ್ಸ್, ಒನ್ ವರ್ಡ್ ಅಬೌಟ್ ದ ಫಾಲೋಯಿಂಗ್ ಆ್ಯಕ್ಟರ್ಸ್. ಬರೀ ಒನ್ ವರ್ಡಲ್ಲಿ ಹೇಳ್ಬೇಕಷ್ಟೇ ಸರ್. ಡಾಕ್ಟರ್ ರಾಜ್ಕುಮಾರ್. ಏನು ಹೇಳ್ತಾರೆ ಸರ್, ಅದಕ್ಕೊಂದು ವರ್ಡೇ ಇಲ್ವಲ್ಲ ಸರ್. ಬ್ರಹ್ಮ. ಸೂಪರ್. ನೋಡಿ, ಪುನೀತ್ ರಾಜ್ಕುಮಾರ್. ನಡೆದಾಡುವ ದೈವ ಅಂತ ಹೇಳ್ಬೋದು. ಸೂಪರ್. ದರ್ಶನ್. ಅದಕ್ಕೆ ಏನಂತಾರೆ ಸರ್, ಅದಕ್ಕೆ ಪದ ನನಗೆ ಬರ್ತಾ ಇಲ್ಲ. ಎಲ್ಲರನ್ನೂ ಕರ್ಕೊಂಡು ಸಹಾಯ ಮಾಡ್ಕೊಂಡು ಹೋಗುವಂಥ ಒಬ್ಬ ಏನು ವೆಲ್ ವಿಷರ್ ಅಂತಾರೆ, ಅದಕ್ಕೇನಂತಾರೆ, ಏನು ವರ್ಡ್ ಗೊತ್ತಿಲ್ಲ ನನಗದು. ಕರೆಕ್ಟ್, ನೀವು ಹೇಳೋದ್ರಲ್ಲೇ ಅರ್ಥ ಇದೆ ಬಿಡಿ. ಅದರಲ್ಲಿ ಜೊತೆ ಕರ್ಕೊಂಡು ಹೋಗಿ ನಿಂತ್ಕೊಂಡು ನೋಡೋಂಥ ವ್ಯಕ್ತಿ. ಮಹೇಶ್ ಬಾಬು. ಮಹೇಶ್ ಬಾಬು ಒಂದು ಸೂಪರ್ ಮ್ಯಾಚೋ ಮ್ಯಾನ್. ಅಫ್ಕೋರ್ಸ್ SRK, ಶಾರುಖ್ ಖಾನ್ ಸರ್. ಇಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸಲ್ಮಾನ್. ಸೇಮ್. ರಾಕಿಂಗ್ ಸ್ಟಾರ್ ಯಶ್. ಛಲ ಬಿಡೋದಂಥ ವ್ಯಕ್ತಿ, ಬಟ್ ಸ್ವಾಭಿಮಾನ, ಕನ್ನಡದವ್ರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೋರಾಡೋಂಥ ಒಂದು ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಕಿಚ್ಚ ಸುದೀಪ್. ಕಿಚ್ಚ ಸುದೀಪ್ ಸರ್ ಬಗ್ಗೆ ಏನಂತ ಹೇಳಿ ಸರ್ ನಾನು ಅಂತಂದರೆ, ಕಲೆಗೋಸ್ಕರ, ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಅವ್ರು ಸಿದ್ಧ. ಶಿವಣ್ಣ. ಏನಕ್ಕೆ ಸುದೀಪ್ ಅವ್ರ ಬಗ್ಗೆ ಏನಂತ ಹೇಳ್ತೀನಿ ಅಂತಂದರೆ, ಇವತ್ತಿನ ದಿವಸ ನಿರ್ಮಾಪಕರು ಪಾಪ ತುಂಬ ತೊಂದರೆಲಿದ್ದಾರೆ ಅಂತಂದರೆ, ಅವರ ದುಡ್ಡನ್ನು ಬಿಟ್ಟು ಸಿನಿಮಾ ಫಸ್ಟ್ ರಿಲೀಸ್ ಮಾಡಿ ಎಷ್ಟು ಜನ ಸಿಗ್ಬೋದು, ಬೆರಳೆಣಿಕೆ ಅಷ್ಟೇ ಸಿಗಕ್ಕೆ. ಕರೆಕ್ಟ್, ನಿಜ. ಆತ ಶಿವಣ್ಣ. ಎನರ್ಜಿ. ಅದು ಎನರ್ಜಿ ಅನ್ಮ್ಯಾಚಬಲ್ ಅಲ್ವಾ? ಇವತ್ತಿನ ದಿವಸ ಬರೋಂಥ ಹೊಸಬ್ರಿಗೆ ಒಂದು ಸುಮ್ಮನೆ ಹಿಂಗೆ ಬೆರಳು ಹಿಂಗೆ ಹಿಡ್ಕೊಂಡು ಕರ್ಕೊಂಡು ಹಂಗೆ ಬಿಡೋಂಥ ವ್ಯಕ್ತಿ. ಯಪ್ಪ. ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಈಸ್ ಅವರೂ ಸೇಮ್ ಒನ್ ಆಫ್ ದ ಯಶ್ ಥರ ಛಲ ಬಿಡೋದಂಥ ವ್ಯಕ್ತಿ. ಪವನ್ ಕಲ್ಯಾಣ್ ಸರ್. ಈಸ್ ವೆರಿ ಗುಡ್ ಪೊಲಿಟಿಷಿಯನ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ಫ್ಯಾಂಟಾಸ್ಟಿಕ್. ಸರ್, ನಿಮ್ಮ ಲೈಫು ಒಂದು ಆ್ಯಕ್ಷನ್ ಮೂವಿ ಟೈಟಲ್ ಅಂತಿದ್ರೆ ಅದಕ್ಕೆ ಏನೇನು ಟೈಟಲ್ ಇಡ್ತೀರಾ ನಿಮ್ಮ ಲೈಫ್ ಬಗ್ಗೆ? ನನ್ನ ಲೈಫ್ ಏನಂತ ಹೇಳೋದು, ಆಕ್ಸಿಡೆಂಟ್ ಇದೆ ಅಂತ ಹೇಳ್ಬೇಕು ಅಷ್ಟೇ. ಓ, ಶಂಕರ್ ನಾಗ್ ಅವ್ರ ಆಕ್ಸಿಡೆಂಟ್ ಸಿನಿಮಾ ಬಂದಿತ್ತು ಗೊತ್ತಾ ಸರ್? ಸರ್, ಈಗ ನಾನು ಬಂದಿದ್ದೆ ಒಂದು ಸಡನ್ ಆಕ್ಸಿಡೆಂಟ್ ಇದೆ, ಆ್ಯಂಡ್ ಎಲ್ಲ ಮಧ್ಯದಲ್ಲೂ ಆಕ್ಸಿಡೆಂಟ್ಗಳಾಗಿದೆ. ಬೇಜಾನ. ಸೂಪರ್ ಟೈಟಲ್ ಸರ್ ಆ್ಯಕ್ಚುಲಿ. ಸರ್, ಓಕೆ, ಒಂದು ಕೋರಿಯೋಗ್ರಫಿ ಫೈಟು, 100 ಜನ ಫೈಟರು, ಮತ್ತು ಒಂದು ಎಮೋಷ್ನಲ್ ಆ್ಯಕ್ಷನ್ ಸೀನು, ನಿಮ್ಗೆ ಯಾವ್ದು ಜಾಸ್ತಿ ಥ್ರಿಲ್ ಕೊಡುತ್ತೆ? 100 ಜನ ಫೈಟರ್ ಸೀನು, ಅಥವಾ 1000 ಜನ ಅನ್ಕೊಳ್ಳಿ ಸರ್, ನೀವು 1000 ಸರ್ದಾರ, ಸೊ 1000 ಜನ ಫೈಟರ್ ಸೀನು, ಅಥವಾ ಒಂದು ಎಮೋಷ್ನಲ್ ಸೀನು, ನಿಮ್ಗೆ ಎರಡರಲ್ಲಿ ಯಾವ್ದು ಥ್ರಿಲ್ ಕೊಡೋದು ಜಾಸ್ತಿ? ಎಮೋಷನ್. ಹೌದಾ? ಮಾಸ್ಟರ್ ಸ್ಟ್ಯಾಂಪ್ ಹಾಕಿದ್ರು ಡೈರೆಕ್ಟ್ರಾಗಿ ಇವಾಗ. ಎಮೋಷನ್ ಮುಂದೆ ಬಾಂಡಿಂಗೇ ಇಲ್ಲ ಅಂತಂದ್ರೆ ಏನು ಸರ್? ಆ ಆ್ಯಕ್ಷನಲ್ಲೂ ಎಮೋಷನ್ ಇದ್ದರೆ ಅದು ಸೂಪರ್. ಎಮೋಷನ್ ಕನೆಕ್ಟ್ ಆದರೆ ತಾನೇ ಸೂಪರ್. ಇಲ್ಲ ಎಷ್ಟು ಜನ ಕೊಡೋದ್ರೆ ಯಾರು ನಮ್ದ್ರೆ ಏನು ಕಾರ್ಟೂನ್ ಅನ್ಕೊಂತೀರ ಅಷ್ಟೇ ತಾನೇ. ಅದೇ ಎಮೋಷನ್ ಇದ್ದರೆ. ಸರ್, ನೀವು ಸೀಕ್ರೆಟಾಗಿ ಕಾಮಿಡಿ ಅಥವಾ ರೊಮ್ಯಾನ್ಸ್ ಸೀನ್ಗಳು ಎಂಜಾಯ್ ಮಾಡ್ತೀರಾ? ತುಂಬ. ಈ ಸಿನಿಮಾ ನೋಡ್ರೆ ಗೊತ್ತಾಗ್ತದೆ ನಿಮಗೆ. ಸರ್, ನಿಮ್ಮ ಮಕ್ಕಳು ಇದು ಸ್ಟಂಟ್ಸಿಂದ ರಿಟೈರ್ಮೆಂಟ್ ಆಗಿಬಿಡಿ, ಇವಾಗ ನನ್ನ ಫ್ಯಾಮಿಲಿ ನಂಗೆ ಟೈಮ್ ಕೊಡಿ ಅಂತಂದ್ರೆ ಏನು ಹೇಳ್ತೀರಾ ಇವತ್ತು ಬಂದು ಹೇಳಿದ್ರೆ? ಇವತ್ತರೆಗೂ ಹೇಳಲ್ಲ ಸರ್. ಹೌದಾ? ನಮ್ಮಪ್ಪ ಅಲ್ಲಿ ಚೆನ್ನಾಗಿದ್ದಾರೆ ಅಷ್ಟೇ ಸಾಕು ಅಂತ. ವಾವ್. ಓಕೆ, ವಾಟ್ ಈಸ್ ದಿಸ್ ಬ್ಲೈಂಡ್ ಬಾಬು ಆಲ್ ಅಬೌಟ್? ಬ್ಲೈಂಡ್ ಬಾಬು ನನ್ನ ಒಂದು ಬಾಲಿವುಡ್ಡಲ್ಲಿ ಹಿಡ್ತಾರ ಡೈರೆಕ್ಷನ್ನ ಮೊದಲ ಪುಟ್ಟ ಹೆಜ್ಜೆ. ಸೂಪರ್. ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀನಿ. ಇದರಲ್ಲಿ ಎಷ್ಟು ತಪ್ಪುಗಳಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಏನೇ ಇದ್ರೂ ಅಡ್ಜಸ್ಟ್ ಮಾಡಿಕೊಂಡು ನೀವೆಲ್ಲ ನೋಡಿ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ. ಸರ್, ಇದುವರೆಗೂ ಮಾಡದೇ ಇರೋಂಥ ಒಂದು ವಿಷಯ, ಒಂಥರ ಅಧೂರಿ ಸಪ್ನ ಅಂತಾರಲ್ಲ, ಏನು ಉಳ್ಕೊಂಡಿದೆ ಸರ್? ಆ ಥರದ್ದು ಯಾವುದು ಆಸೆನೇ ಇಟ್ಕೊಂಡಿಲ್ಲ ಸರ್. ಏನು ಟೈಮಿಗೆ ಏನೇನು ಸಿಗ್ತಾ ಇರ್ತದೆ ಅದನ್ನೇ ನನ್ನ ಒಂದು ಇದು ಅಂದ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಆ ಥರ ಅಂದ್ಕೊಂಡಿರೋದು ಒಂದು ಸರಿ ಮಿಸ್ ಆಯಿತು. ಒಂದು ಹಾಲಿವುಡ್ ಮೂವಿ ಮಾಡಬೇಕಾಗಿತ್ತು, ಮಿಸ್ ಆಯಿತು. ನೋಡೋಣ ಇನ್ನು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇಳೋಣಲ್ಲ, ಸ್ಯಾಂಡಲ್ವುಡ್ ಆಯಿತು, ಕಾಲಿವುಡ್ ಆಯಿತು, ಟಾಲಿವುಡ್ ಆಯಿತು. ಸರ್, ಮಲಯಾಳಂ ಸಿನಿಮಾ ಮಾಡಿದ್ದೀರಾ? ಮಾಡಿದ್ದೀನಿ. ಮಾಲಿವುಡ್ ಆಯಿತು, ಬಾಲಿವುಡ್ ಆಯಿತು, ಉಳಿದಿರೋದು ಒಂದೇ ಹಾಲಿವುಡ್. ಸರ್, ಥ್ಯಾಂಕ್ ಯು ಸೊ ಮಚ್. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದಿಸ್ ಶೋ? ನಿಜಲ್ಲೂ ತುಂಬ ಖುಷಿ ಆಯಿತು. ನಮ್ಮ ಗುರು ನೀವು ಗುರು ಸರ್, ಮಾಸ್ಟರ್. ನಿಜಲ್ಲ ಒಂದು ಹೊಸ ಅನುಭವ ಅಂತಂದರೆ
ನೋಡಿ ಇದೇ ನಾನು ಹೇಳೋದು, ಇವತ್ತವರೆಗೂ ನಾನು ಏನು ಅಪ್ಡೇಟ್ ಆಗಿದ್ದೀನಿ ಅಂತಂದರೆ ನಿಮ್ಮಂಥ ಯುವಕರ ಜೊತೆ ಸೇರಿ ನಾನು ಅಪ್ಡೇಟ್ ಆಗ್ತೀನಿ. ಅಯ್ಯೋ ಕಲಿಯೋದು ಇಷ್ಟಿದೆ ನಿಮ್ಮಂಥ ಸರ್. ಹೊಸ ಹೊಸ ಯೂಟ್ಯೂಬ್ ಚಾನಲ್ ಇರ್ಬೋದು, ಹೊಸ ಹೊಸ ಪ್ರತಿಭೆಗಳು ಯಾರು ಬಂದು ಏನು ಕ್ವಶನ್ ಕೇಳ್ತಾರೋ ಅದು ನನಗೊಂದು ಇನ್ಸ್ಪೈರ್ ಆದ ನನಗೆ. ಈಗಷ್ಟೇ ನಿಮ್ಮ ಕ್ಯಾಮ್ರಾಮನ್ ಹುಡುಗನ ಬಗ್ಗೆ ಹೇಳಿದ್ರೆ ಅವ್ರು ನೋಡ್ರೆ ಮಗು ಥರ ಇದ್ದಾರೆ ಅದ್ರೊಳಗಡೆ ಏನೋ ಒಂದಿದೆ, ಅದನ್ನು ಹುಡುಕ್ತಾ ಇದೀವಿ ನಾವು. ಮಗು ಒಳಗಡೆ ಇರುವಂಥ ಮೃಗ ಹುಡುಕ್ಬೇಕು ಕಷ್ಟ. ಹಾಗೆ ಬಟ್ ಇವತ್ತವರೆಗೂ ನಾನು ಏನು ಅಪ್ಗ್ರೇಡ್ ಆಗ್ತಾ ಇದ್ದೀನಂತೆ ನಿಮ್ಮಂಥ ಯೂತ್ಗಳು ಬಂದಾಗ ಅವ್ರ ಜೊತೆ ಸೇರಿ ಅವ್ರ ಜೊತೆ ಏನೇನು ನಾನು ಮಾಡ್ಬೋದು, ಏನು ಹೊಸದು ತಿಳ್ಕೊಬೋದು, ಇದೇ ನನ್ನ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ಲಿ ಟೈಮ್, ಮೋರ್ ದೆನ್ ಟೈಮ್. ಆ್ಯಕ್ಚುಲಿ ನಾನು ಯಾವುದೋ ರೀತಿ ಅಂತ ಅಂದ್ಕೊಂಡಿದ್ದೆ ಇದೊಂದು ಕಾನ್ವರ್ಸೇಷನ್ ಆಗುತ್ತೆ ಅಂತ. ಬಟ್ ಲೈಫ್, ನಾನು ಸ್ಟಾರ್ಟಿಂಗ್ ಹೇಳಿದಾಗ ಲೈಫ್ ಈಸ್ ಅನ್ ಅಡ್ವೆಂಚರ್ ಅಂತ ಹೇಳ್ತಾರೆ. ಅಡ್ವೆಂಚರ್ ಇಸ್ ಡನ್ ಬೈ ಸ್ಟಂಟ್ ಮಾಸ್ಟರ್. ಆ್ಯಂಡ್ ನಿಮ್ಮ ಲೈಫೇ ಎಂಥ ಒಂದು ಅಡ್ವೆಂಚರ್ ಅಂದರೆ ಕಲಿಯೋಕ್ಕೆ ತುಂಬ ಸಿಕ್ತು ನನಗೆ, ಮೋರ್ ದೆನ್ ಎನಿಥಿಂಗ್. ಒಂದು ವಾಟ್ ನಾಟ್ ಟು ಡೂ ಅಂತಲೂ ಸಿಕ್ತು, ವಾಟ್ ಟು ಡೂ ಅಂತಲೂ ಸಿಕ್ತು ನನಗೆ. ಸೊ ಐ ಥಿಂಕ್ ಟ್ರೂಲಿ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಮಾಸ್ಟರ್ ನಿಮ್ಮ ಜೀವನ ಮಾಡಿರೋಂಥದ್ದು. ಐ ಥಿಂಕ್ ಮೋರ್ ಆ್ಯಂಡ್ ಮೋರ್ ಯುವರ್ ವರ್ಕ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ವಿ ಆರ್ ಈಗಲಿ ವೇಟಿಂಗ್. ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಹಿಂಗೆ ತಿರುಗಿಸ್ಬಿಟ್ರೆ ನನಗೆ ಸೆಟ್ ಕಾಣಿಸುತ್ತೆ, ಅವರು ಸೆಟ್ ಮುಂದೆ ಹಾಕೋಬಾರ್ದು ಅಂದ್ಬಿಟ್ರು ಕ್ಯಾಮ್ರಾವನ್ನ. ಸೊ ಹಾಗಾಗಿ ಈ ಸೆಟ್ಟೇ ಚೆಂದ ಇದೆ. ಆ್ಯಂಡ್ ಮೋರ್ ದೆನ್ ಐ ಥಿಂಕ್ ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಕ್ಟರ್ ನವಾಜ್ ಸರ್ ಕೂಡ, ಸೊ ಎಲ್ಲರ ಫೇವ್ರೇಟ್ ಆ್ಯಕ್ಟ್ರು ಕೂಡ. ಆ್ಯಂಡ್ ಯು ಆರ್ ಡೈರೆಕ್ಟಿಂಗ್ ಹಿಮ್ ಅಂತಂದರೆ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ವಿಶಿಂಗ್ ಯು. ನವಾಜ್ ಅವ್ರನ್ನೂ ಕೂಡ ರೈಸಿಂದನೇ ರಿಲೇಷನ್ಶಿಪ್ ಅವ್ರದ್ದು. ಓ ಯಾ ರೈಸಿಂದನೇ, ಕರೆಕ್ಟ್. ವಾವ್. ಥ್ಯಾಂಕ್ಸ್ ಟು ಇಮ್ರಾನ್ ಮಾಸ್ಟರ್ ಕೂಡ ಫಾರ್ ಮೇಕಿಂಗ್ ದಿಸ್ ಇಂಟರ್ವ್ಯೂ ಹ್ಯಾಪನ್ ನನಗೆ ಆ್ಯಕ್ಚುಲಿ. ಸೊ ಹಂಗಾಗಿ ಸಿಗ್ತೀನಿ ಮಾಸ್ಟರ್, ಥ್ಯಾಂಕ್ ಯು ಸೊ ಮಚ್. ಆನ್ ದ್ಯಾಟ್ ನೋಟ್ ಇವತ್ತಿನ ಶೋನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಸೊ ರವಿವರ್ಮ ಮಾಸ್ಟರ್ ಜರ್ನಿ ಥರ ಸುಮಾರು ಜನ ಜರ್ನಿಗಳ ಬಗ್ಗೆ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಥ್ಯಾಂಕ್ ಯು ಟೀಮ್ ಹಿಂದೆ ಇರುವಂಥ ಶ್ರೇಯಸ್, ಸಮೀರ್, ಗೋಪಿ ಕೂಡ. ಮೈಸೂರಿಂದ ಬೆಂಗಳೂರು ಹೊಡ್ತೀವಿ. ಸೈನಿಂಗ್ ಆಫ್. ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು.